ಗುರುಜಿ, ಈಗ ಪಾಸ್ಟ್ ಲೈಫ್ ಥೆರಪಿ ಇದೆ, ನಾವೊಂದು ಡೆಮೋ ಮಾಡಿ ತೋರಿಸ್ಬೋದಾ? 100% ಮಾಡ್ತೀವಿ. ಅಲ್ಲಿ ಶವಾಸನದಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಯಾಕಂದರೆ ಸ್ಮಶಾನ ಶಿವನ ಆವಾಸ ಸ್ಥಾನ. ನಿನ್ನ ಶರೀರವನ್ನು ಕಾಲಿಂದ ತಲೆವರೆಗೂ ನೋಡ್ಕೋ, ಅದು ಗಂಡಿನ ಶರೀರ ಆಗಿದೆಯೋ ಹೆಣ್ಣಿನ ಶರೀರ ಆಗಿದೆಯೋ. ಅದು ಒಂದು ಹೆಣ್ಣಿನ ಶರೀರ. ಒಡವೆಗಳೇನಾದರೂ ಹಾಕ್ಕೊಂಡಿದೆಯಾ ನೋಡು. ಬಳೆ ಹಾಕ್ಕೊಂಡಿದ್ದೀನಿ, ಓಕೆ. ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ. ಅಮ್ಮ ಇದ್ದಾರೆ, ಓಕೆ. ತಾತ ಇದ್ದಾರೆ, ಓಕೆ. ಅಪ್ಪ ಕಾಣಿಸ್ತಿಲ್ಲ. ಅದು ಒಂದು ಮಲೆನಾಡು ಪ್ರಾಂತ. ಹಾಂ. ನಮ್ಮ ಮನೆ ಬಿಟ್ಟರೆ ಬೇರೆ ಅಕ್ಕಪಕ್ಕ ಯಾವ ಮನೆ ಇಲ್ಲ. ನಿಮಗೆ ನೀನು ಇಷ್ಟಪಡ್ತಿದ್ದಂಥ ಹಾಬೀಸ್? ರಂಗೋಲಿ ಹಾಕ್ತಾಯಿದ್ದೆ, ಓಕೆ. ಅಡುಗೆ ಮಾಡ್ತಾಯಿದ್ದೆ. ಆ ಸ್ನೇಹಿತರು ಈ ಜನ್ಮದಲ್ಲಿ ಇದ್ದಾರೆ ಅಂತ ನನಗೆ ಕಾಣಿಸ್ತು. ಓಕೆ. ನೋಡಿದ್ದೀನಿ ನೀನು ಅವ್ರನ್ನ? ಹೌದು, ಆ ಜನ್ಮದಲ್ಲಿ ನೋಡಿದ್ದೆ. ಈ ಜನ್ಮದಲ್ಲಿ ಇದ್ದಾರೆ ಅವರು? ಹೌದು. ಹೆಸರು ಹೇಳೋಕ್ಕೆ ಸಾಧ್ಯ ಇದೆಯಾ? ನನ್ನ ತಾಯಿ ಸುಮಿತ್ರಾ ಅಂತ. ಓಹೋ ಹೋ ಹೋ ಹೋ. ಇಲ್ಲಿ ಕರೆಕ್ಟ್ ಆಗಿದೆ ನಿನ್ನ ರಿಪೋರ್ಟ್ಸು, ಬಟ್ ನಿನ್ನ ದೇಹದಲ್ಲಿ ಮಾಟ ಮಂತ್ರ ಮಾಡ್ತೀಯಾರೆ ಇದು ಅಂತ ಅಂದ್ಬಿಟ್ಟು. ಇದು ವರ್ಕ್ ಇದೆಯಾ ಗುರುಜಿ? ಇದು ಲಾಜಿಕ್ ಇದು? ಅದನ್ನು ಒಂದು 400 ಕಿಲೋಮೀಟರ್ ದೂರ ತಗೊಂಡೋಗಿ ತಗೊಂಡೋದ್ರು ಅದು ಒರಿಜಿನಲ್ ಬಾಡಿ ಜೊತೆ ಮಾತಾಡುತ್ತೆ. DNA ಪ್ರೇಯಸಿ ಜೊತೆಯಲ್ಲಿದ್ದಾಗ ಅಥವಾ ಪ್ರೇಯಸಿ ನೆನೆಸ್ಕೊಂಡಾಗ ಅವ್ರು ಏನೋ ಒಂದು ಬೇರೆ ಎಕ್ಸ್ಟ್ರಸಿ ವರ್ಲ್ಡಲ್ಲಿ ಇರ್ತಾರೆ. ಕೇಳೋದಕ್ಕೆಲ್ಲ ಎಸ್ ಮುಖದಲ್ಲಿ ಖುಷಿ. ಪಾರ್ಟಿ ಕೊಡಿಸ್ತೀನಿ ಬಾ, ನಡಿ ಹೋಗೋಣ, ನಂದೇ ಖರ್ಚು. ಅದೇ ಬೇರೆ ಟೈಮಲ್ಲಿ ಅವನು ಸ್ಟಿಂಜಿ ಆಗಿರ್ತಾನೆ, ಕಡು ಲೋಭಿ ಆಗಿರ್ತಾನೆ. 1 ರೂಪಾಯಿ ಕೂಡ ಈಚೆ ತೆಗೆದಿಲ್ಲ. ಈಗ ಕಲ್ತ ಮೇಲೆ ಅಥವಾ ಕಲಿಯೋ ಮುಂಚೆ ನಾನ್ ವೆಜ್ ತಿನ್ನೋದು ಬಿಡಬೇಕು ಆ ಥರ? ಅನ್ನಕ್ಕೂ ಅಧ್ಯಾತ್ಮಕ್ಕೆ ಸಂಬಂಧನೇ ಇಲ್ಲ ಅಂತ ಕಪಲ್ಸ್ ಇಬ್ಬರು ಒಂದು ದಿವಸ ಬಂದರು, ನಾನು ಭೇಟಿ ಮಾಡಿದ್ರು. ಕೌನ್ಸಿಲಿಂಗ್ ಮಾಡ್ತಿರ್ಬೇಕಾದ್ರೆ ಆ ಹುಡುಗ ಶರ್ಟ್ ಬಿಚ್ಚಿದ. ಏನಪ್ಪ ಶರ್ಟ್ ಯಾಕೆ ಬಿಚ್ತಾ ಇದೆಯಾ ಅಂತಂದರೆ, ಇದೇ ನನ್ನ ಸಮಸ್ಯೆ ಅಂತೇಳಿ ನನ್ನ ಕಡೆ ಬೆನ್ನು ತೋರಿಸ್ದ. ಯಾರೋ ಪರಿಚಿರ್ತಕ್ಕಂಥ ಉಗುರುಗಳಿಂದ ಡೀಪ್ ವೂಂಡ್ಸ್ ಇತ್ತು, ರೆಡ್ಡಿಶ್ ಆಗಿತ್ತು, ಬ್ಲೇಡಿಂಗ್. ಯಾರಪ್ಪ ಹಿಂಗೆ ಪರಿಚಯ? ರಾತ್ರಿ ಉಂಡು ಮಲಗಿದ ಮೇಲೆ ಏನು ಸಂಸಾರಿಕ ಜೀವನ ಇತ್ತು ಆವಾಗ ಪರಿಸ್ತಾನೆ. ರಾವಣನಿಗೆ 1 ಲಕ್ಷ ಜನ ಮಕ್ಕಳು. ಜನರಿಗೆ ಗೊತ್ತಿರೋದೇನು? ಇಬ್ಬರೇ. ಇವನು ಅನಾಥ ಶವವಾಗಿ ಬಿದ್ದಿದ್ದು. ಯಾಕಂದರೆ ಇವನು ಮುಂಚೆನೇ ಅವ್ರ ಮಕ್ಕಳು ಸತ್ತೋಗಿದ್ರು. ಪಿಂಡ ಇಡೋಕ್ಕೂ ಯಾರಿಲ್ಲ, ಚಿತೆ ಸುಡೋಕ್ಕೂ ಮಕ್ಕಳಿರಲಿಲ್ಲ. ಮತ್ತೆ ಈಗ ಪುನರ್ಜನ್ಮಕ್ಕೆ ಯಾರು ಬೇಕೋ ಹೋಗ್ಬೋದಾ? ಇಲ್ಲ, ಕ್ಯೂರಿಯಾಸಿಟಿಗಲ್ಲ ಪುನರ್ಜನ್ಮ. ಆವಾಗಲೇ ಹೇಳಿದೆ, ಕಾಂತಾರ ಹೇಳ್ತಿದ್ರಿ, ದೈವಗಳು ಬಂದು ಮಾತಾಡ್ತಾವೆ ಮನುಷ್ಯ ಮೂಲಕ ಅಂತ, ಸಂದೇಶ ಕೊಡ್ತಾವೆ. ಸಂದೇಶ ಅಷ್ಟೇ ಅಲ್ಲ ಸ್ವಾಮಿ, ನಿನ್ನ ಮೂಲಕ ಪುಸ್ತಕ ಬರೀತವೆ, ನಿನ್ನ ಮೂಲಕ ಸರ್ಜರಿ ಮಾಡಿಸ್ತವೆ, ಅನೇಕ ಪವಾಡಗಳನ್ನು ಮಾಡಿಸ್ತವೆ. ವಾಲ್ಮೀಕಿ ಅವನು ಓದ್ದವನಲ್ಲ, ಸ್ಕಾಲರ್ ಅಲ್ಲ. ಒಂದು ಸ್ಕಾಲರ್ ಒಂದು ನೋವೆಲ್ ಬರಿಬೋದು, ಏನೂ ಅದು ಅಕ್ವೈರ್ಡೇ ಇಲ್ಲ, 0 ಅಕ್ವೈರ್ಡ್ ಅಂಥವನು ಮಹಾಕಾವ್ಯ ಹೆಂಗೆ ಬರೀತಾನೆ? ಎಲ್ಲಿಂದ ಬರುತ್ತೆ ಅದು? ಎಲಾನ್ ಮಸ್ಕ್ ಅವನು ಫಿಸಿಸಿಸ್ಟ್ ಅಲ್ಲ, ಸ್ಪೇಸ್ ಸೈಂಟಿಸ್ಟ್ ಅಲ್ಲ. ಆದರೆ ಅವನ ಟೆಕ್ನಾಲಜಿ ಇದೆಯಲ್ಲ, ಸ್ಪೇಸ್ ಎಕ್ಸಿಂದ, ಟೆಕ್ಸ್ಲಾ ಇಂದ, ನ್ಯೂರೋಲಿಂಕಿಂದ, ಅದೆಲ್ಲ ಒಬ್ಬ ಸೈಂಟಿಸ್ಟ್ಗೂ ಬರೋದಿಲ್ಲ. ಕಾರ್ಯಕ್ಕಾಗಿ ಒಂದು ಉದ್ದೇಶಕ್ಕಾಗಿ ಜನ್ಮ ತಗೊಂಡವ್ರನ್ನ ಕಾರಣ ಜನ್ಮರು. ಅಭಿನಯಕ್ಕಂತೆ ಜನ್ಮ ತಗೊಂಡಿದ್ದು ರಾಜ್ಕುಮಾರ್. ಪಾಠ ಹೇಳಕ್ಕಲ್ಲ, ಗ್ರಂಥ ಬರೆಯಕ್ಕಲ್ಲ, ಸೈನ್ಸ್ ಹೇಳ್ಕೊಡಕ್ಕಲ್ಲ, ಹಾಡೋದಕ್ಕಂತಾನೆ ಜನ್ಮ ತಗೊಂಡವರು SP ಅವರು. ನಾನು ನಿನ್ನ ಮೇಲೆ ಸಡನ್ ಆಗಿ ಯಾಕೆ ಕೋಪ ಬರ್ತದೆ ಅಂದರೆ, ಅದಕ್ಕೆ ಒಂದು ಯಾವುದೋ ಒಂದು ಮೆಮರಿಯಲ್ಲಿ ಒಂದು ಕಾಸ್ ಇರ್ತದೆ. ನೀನು ಬೇರೆಯವ್ರಿಗೆ ಎಲ್ರಿಗೂ ಒಳ್ಳೆಯವನೇ, ಕೊಡು ವೈರಿ, ಕೊಲೆ ಮಾಡೋಷ್ಟು ಕೋಪ ಯಾಕೆ ಬರ್ತದೆ ಅಂತಂದರೆ, ಅದೇನಾದರೂ ಇಂಟ್ಯಾಕ್ಟ್ ಆಯಿತು ಅಂದರೆ ಇಟ್ ಎಂಡ್ಸ್ ವಿತ್. ಆವಾಗ ಇವಳು ಆಗಿರೋದಿಲ್ಲ, ಇವಳೇನೋ ಬೇರೆ ಥರ ವರ್ತನೆ ಮಾಡ್ತಾರೆ. ಕೆಲವರೆಲ್ಲ ನಮ್ಮ ಹತ್ರ ಬಂದು ಚಿಕಿತ್ಸೆ ಮಾಡಿಸ್ಕೊಂಡು ಆದಮೇಲೆ ಮಕ್ಕಳಾಗ್ತವೆ. ಅವರು ಹಂಗೆ ಹೇಳೋದು ಬಿಟ್ಬಿಟ್ಟು ಗುರುಜಿ ಹತ್ರ ಹೋದ್ಮೇಲೆ ಒಂದು ಮಗು ಆಯಿತು ಅಂತ ಹೇಳಿದ್ರೆ ಅಪಾರ್ಥ ಆಗತ್ತಲ್ಲ. ಹಿಂಗೆ ಹೇಳೋದು ತುಂಬ ಜನ, ಗುರುಜಿಯವ್ರ ಕೃಪೆಯಿಂದ ಒಂದು ಮಗು ಆಯಿತು, ದೇವರೇ. ಅಂತಾರಾಷ್ಟ್ರೀಯ ಮಟ್ಟದ ಆಧ್ಯಾತ್ಮಿಕ ಚಿಂತಕರು ಶ್ರೀ ರಾಮಚಂದ್ರ ಗುರುಜಿಗಳು. ಗುರುಜಿ ನಮಸ್ತೆ. ನಮಸ್ತೆ ರಾಜೇಶ್. ಈಗ ಒಂದು ಸಾಕಷ್ಟು ಮೆಡಿಕಲ್ ಟೆಸ್ಟೇ ಮಾಡಿಸಿರ್ತಾರೆ. ಒಬ್ಬರಿಗೆ ವಿಪರೀತವಾದಂಥ ಬೆನ್ನೋವು ಹೇಗೆ ಅಂದರೆ, ಎಲ್ಲ ಕಡೆ ಟೆಸ್ಟ್ ಮಾಡಿಸ್ಕೊಂಬಂದಿರ್ತಾರೆ, ರಿಪೋರ್ಟ್ಸ್ ಎಲ್ಲ ಕರೆಕ್ಟಾಗಿರುತ್ತೆ, ಎಲ್ಲ ನಾರ್ಮಲ್ ಆಗಿರುತ್ತೆ. ಡಾಕ್ಟ್ರುಗಳಿಗೆ ಆಶ್ಚರ್ಯ ಕೆಲವೊಂದು ಸಾರಿ ಬೆನ್ನೋವು ಅಥವಾ ಒಂದು ಕಾಲು ನೋವು ಅಥವಾ ಒಂದು ಸಿವಿಯರ್ ತಲೆನೋವು, ಏನೋ ಒಂದು ದೇಹಕ್ಕೆ ಸಂಬಂಧಪಟ್ಟಿತ್ತು. ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಹೌದು. ಅಂಥ ಟೈಮಲ್ಲಿ ಕೆಲವರು ಏನಂತಾರೆ, ಯಾರೋ ಅವಾಗ ಹೇಳ್ತಾರೆ, ನಿಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಮನೆ ಮುಂದೆ ಏನೋ ನಿಂಬೆಹಣ್ಣು ಹಚ್ಚಾಕ್ಬಿಟ್ರು, ಅಥವಾ ಯಾವುದೋ ಬೊಂಬೆ ತಂದ್ಬಿಟ್ಟು ಇಟ್ಬಿಟ್ಟು ಆ ಬೊಂಬೆಗೇನೋ ಮೊಳೆಲ್ಲ ಚುಚ್ಬಿಟ್ಟು ನಿನ್ನ ಹೆಸರಲ್ಲೇನೋ ಮಾಡಿದ್ದಾರೆ, ಅದಕ್ಕೆ ಹಿಂಗಾಗ್ತಿದೆ. ಇಲ್ಲಿ ಕರೆಕ್ಟಾಗಿದೆ ನಿನ್ನ ರಿಪೋರ್ಟ್ಸು, ಬಟ್ ನಿನ್ನ ದೇಹದಲ್ಲಿ ಮಾಟ ಮಂತ್ರ ಮಾಡ್ತಿದ್ದಾರೆ ಇದು ಅಂತಂದ್ಬಿಟ್ಟು. ಇದು ವರ್ಕ್ ಇದೆಯಾ ಗುರುಜಿ? ಇದು ಲಾಜಿಕ್ ಇದು? ದಿಸ್ ಇಸ್ ಆಫ್ಟ್ರು ಏನೇ ಆ ಥರ ಪ್ರಾಕ್ಟೀಸ್ ಮಾಡೋರಿಗೆ ತಾಂತ್ರಿಕ್ಸ್ ಅಂತಾರೆ, ಆರ್ ಮಾಂತ್ರಿಕ್ಸ್ ಅಂತಾರೆ. ಹೌದಾ? ಕ್ಷುದ್ರ ಪೂಜೆ ಆರಾಧಕರು.
ಇದರ ಬಗ್ಗೆ ನಾಸಾದಲ್ಲಿ ಬೇಕಷ್ಟು ಇನ್ವೆನ್ಷನ್ಸ್ ನಡೆದಿದೆ. ನಾನು ನಾಸಾಗೆ ಹೋಗಿದ್ದೆ ಫ್ಲಾರಿಡಾದಲ್ಲಿ. ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಈ DNA ಕಮ್ಯುನಿಕೇಷನ್ ಅಂತ. DNA ಕಮ್ಯುನಿಕೇಶನ್. ಹಾಂ, ಅದನ್ನೇ ಇವರು ಊಡೋ ಎಫೆಕ್ಟ್ ಅಂತ ಹೇಳ್ತಾರೆ ಸೈನ್ಸಲ್ಲಿ. ಓಕೆ. ಒಂದು DNA ನಾನು ನಿನ್ನ ದೇಹದಿಂದ ತೆಗೆದ್ರೆ ನಿನ್ನ ಸಲೈವಾದಲ್ಲಿ ಇರ್ತದೆ, ನಿನ್ನ ಸ್ವೆಟ್ಟಲ್ಲಿ ಇರ್ತದೆ, ನಿನ್ನ ಉಗುರಲ್ಲಿ, ನಿನ್ನ ಕೂದಲಲ್ಲಿ ಎಲ್ಲ ಕಡೆ ಇರ್ತದೆ. ಅದನ್ನು ಒಂದು 400 ಕಿಲೋಮೀಟರ್ ದೂರ ತಗೊಂಡೋದ್ರು ಅದು ಒರಿಜಿನಲ್ ಬಾಡಿ ಜೊತೆ ಮಾತಾಡುತ್ತೆ. DNA ಕಮ್ಯುನಿಕೇಟ್ ಮಾಡುತ್ತೆ. ಅದನ್ನು ನಾಸಾದವರು ಒಂದು ರಿಸರ್ಚ್ ಮಾಡಿದ್ದಾರೆ DNA ಕಮ್ಯುನಿಕೇಷನ್ ಮೇಲೆ. ಅದಕ್ಕೆ ಮಗ ಎಲ್ಲೋ ದೂರದಲ್ಲಿ ಅವನಿಗೇನು ಆಗಿದೆ ಅಂದಿದ ತಕ್ಷಣ ಆಲ್ಮೋಸ್ಟ್ 90% ತಾಯಂದರಿಗೆ ಅಸಂವೇದನೆಯಲ್ಲಿ ಗೊತ್ತಾಗ್ತದೆ, ಡಿಸ್ಕಂಫರ್ಟ್ ಫೀಲ್ ಆಗ್ತಾರೆ, ಏನೋ ಒಂದು ಭಾವೋದ್ರೇಕ ಆಗ್ತದೆ, ಏನೋ ಒಂದು ನೋವು, ಅವ್ಯಕ್ತವಾದ ಒಂದು ಮಾನಸಿಕ ಯಾತನೆ ಶುರುವಾಗ್ತದೆ, ತೊಳಲಾಟ ಅಂತ ಹೇಳ್ತೀವಲ್ಲ. ಅಲ್ಲ, ಇದೆಲ್ಲ ಸಿನಿಮಾಗಳಲ್ಲಿ ತೋರಿಸಿದಾಗ ನಾವು ಬಂಡಲ್ ಅಂತ ಅನ್ಕೊಂತ. ಎವ್ರಿ ಚೈಲ್ಡ್ ದ ಎಕ್ಸ್ಪ್ಯಾನ್ಷನ್ ಆಫ್ ದಿ ಮದರ್, ನಾಟ್ ದ ಎಕ್ಸ್ಪ್ಯಾನ್ಷನ್ ಆಫ್ ದಿ ಫಾದರ್. ಅರ್ಥ ಆಗ್ತಾ ಇದೆಯಾ? ತಾಯಿಯ DNA ಒಂದು ಪ್ರತಿರೂಪವೇ ಮಕ್ಕಳು. ಆ ಮಗುವಿಗೆ ಏನೋ ಒಂದು ಅಲ್ಲಿ ಅಪಘಾತ ಆಗಿದ್ದಾಗ ಅಥವಾ ಮಾನಸಿಕ ಶೋಭೆ ಆಗಿದ್ದಾಗ ಅಥವಾ ಒಂದು ದುರ್ಘಟನೆ ಆದಾಗ ತಾಯಿಗೆ ಗೊತ್ತಾಗತ್ತೆ ಅದು, ಆದರೆ ಅದು ಮೈಂಡಿಗೆ ಗೊತ್ತಾಗೋದಿಲ್ಲ, ಹಾರ್ಟಿಗೆ ಗೊತ್ತಾಗತ್ತೆ. ಅವಾಗೇನಾಗತ್ತೆ, ಅನಿಸಿನೆಸ್ ಫೀಲ್ ಆಗ್ತದೆ, ತೊಳಲಾಟ ಶುರುವಾಗ್ತದೆ, ಅವ್ಯಕ್ತವಾದ ವೇದನೆ ಶುರುವಾಗ್ತದೆ, ಏನೋ ಒಂದು. ಆಮೇಲೆ ಸುದ್ದಿ ಬರ್ತದೆ ಹಿಂಗೇನೋ ಆಗಿದೆ ಅಂತ. ಅದಕ್ಕೆ ಅಲ್ವಾ ಯಾರ ಮೇಲಾದ್ರೂ ಏನಾದ್ರು ಕೆಟ್ಟ ಘಟನೆಗಳು ನಡೆದಾಗ, ಇಲ್ಲ ನೆನ್ನೆಯಿಂದ ಹಾಕೋ ಮನ್ಸು ಸರಿ ಇರಲಿಲ್ಲ, ಬೆಳಗ್ಗೆಯಿಂದ ಹಾಕೋ ಒಂಥರ ಇತ್ತು, ಒಂದೊಂದು ದಿವಸ ಎಲಿವೇಟೆಡ್ ಮೂಡ್ ಇರ್ತದೆ, ಓಕೆ, ಒಂದೊಂದು ದಿವಸ ಕಂಪ್ಲೀಟ್ ಜೀರೋ ಆಗ್ತದೆ. ಈ ಮೂಡನ್ನ ಎಲಿವೇಟ್ ಮಾಡೋದು, ಮೂರನ್ನ ಡ್ರಾಪ್ ಮಾಡೋದು ಫ್ಯಾಕ್ಟರ್ ಯಾವುದು? ಅರ್ಥ ಆಯ್ತಾ? ಫ್ಯಾಕ್ಟರು ಮೆಮರೀಸ್. ಯಾವ ಥರ ಮೆಮರೀಸು ಪಾಪೌಟ್ ಆಗುತ್ತೆ, ಅದರ ಮೇಲೆ ನಮ್ಮ ಮೂಡ್ ಎಲಿವೇಟ್ ಆಗುತ್ತೆ. ಒಂದು ಎಲಿವೇಟೆಡ್ ಥಾಟ್ಗೆ ಇಡೀ ದಿವಸ ಮೂಡನ್ನು ಹಾಗೆ ಸ್ಟೇಬಲ್ ಆಗಿ ಇಟ್ಕೊಂಡಿರ್ತಕ್ಕಂಥ ಕೆಪಾಸಿಟಿ ಕೆಲವು ಥಾಟ್ಸ್ಗಿರ್ತದೆ. ಅದಕ್ಕೆ ಅವ್ರದ್ದು ಬೇರೆ ಲೋಕದಲ್ಲಿ ಇರ್ತಾರೆ. ಈಗ ಪ್ರೇಯಸಿ ಜೊತೆಲಿದ್ದಾಗ ಅಥವಾ ಪ್ರೇಯಸಿ ನೆನೆಸ್ಕೊಂಡಾಗ ಅವ್ರು ಏನೋ ಒಂದು ಬೇರೆ ಎಕ್ಸ್ಟ್ರಸಿ ವರ್ಲ್ಡಲ್ಲಿ ಇರ್ತಾರೆ. ಕೇಳೋದಕ್ಕೆಲ್ಲ ಎಸ್ ಮುಖದಲ್ಲಿ ಖುಷಿ, ಹಾಂ, ಪಾರ್ಟಿ ಕೊಡಿಸ್ತೀನಿ ಬಾ, ನಡಿ ಹೋಗೋಣ, ನಮ್ಮದೇ ಖರ್ಚು, ಇವೆಲ್ಲ ಧಾರಾಳತನ ಅಷ್ಟು ತೋರಿಸ್ತಾನಲ್ಲ. ಅದೇ ಬೇರೆ ಟೈಮಲ್ಲಿ ಅವನು ಸ್ಟಿಂಜಿ ಆಗಿರ್ತಾನೆ, ಕಡು ಲೋಭಿ ಆಗಿರ್ತಾನೆ, ₹1 ಕೂಡ ಈಚೆ ತೆಗೆದಿಲ್ಲ. ಈ ಫ್ಯಾಕ್ಟರ್ಸ್ ಎಲ್ಲ ನಿರ್ಧಾರ ಮಾಡೋದು ಬಾಡಿ ಅಲ್ಲ. ಒಂದು ಪಾಸ್ಟ್ ಡೇಟಾ. ಪಾಸ್ಟ್ ಡೇಟಾ ಅಂದರೆ ಮತ್ತೆ ಹಿಂದಿನ ಜನ್ಮಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಪಾಸ್ಟ್ ಲೈಫ್ ಅಂದರೆ ಏನು ಅಂತ ಹೇಳಿದ್ದೀನಿ? ಪಾಸ್ಡ್ ಲೈಫ್. ನೆನ್ನೆ ಕೂಡ ಪಾಸ್ಟ್ ಲೈಫ್. ನೆನ್ನೆ ತುಂಬ ಪ್ಲೆಸೆಂಟ್ ಆಗಿತ್ತು ಅಂದರೆ ಇವತ್ತು ಕೂಡ ಅದರ ಇಂಪ್ಯಾಕ್ಟ್ ಇರುತ್ತೆ. ಹ್ಯಾಂಗ್ ಓವರ್ ಅಂತೇಳಿ, ಓಕೆ, ಖುಷಿ ಹ್ಯಾಂಗ್ ಓವರ್ ಕೂಡ ಇರ್ತದೆ. ನಿನ್ನೆಷ್ಟೇ ಅಮೆರಿಕದಿಂದ ಪ್ಲೆಸೆಂಟಾಗಿ ನೀನು ಇಂಡಿಯಾಗೆ ಬಂದರೆ ಇವತ್ತು ಮೂಡ್ ಔಟ್ ಮಾಡ್ಕೊಳ್ಳೋ ಇದರಲ್ಲಿರಲ್ಲ, ಅದೇ ನೆನಪುಗಳಲ್ಲಿ ಇರ್ತೀವಿ. ಅದಕ್ಕೆ ಅನ್ಸುತ್ತಿಲ್ಲ ಅದನ್ನ ಟ್ರಿಪ್ ಹೋಗಿ ಬಂದರೆ, ಒಂದು 15 ದಿನ ಟ್ರಿಪ್ ಹೋಗಿ ಬಂದರೆ ನೆಕ್ಸ್ಟ್ ಒಂದು ಬಂದಮೇಲೆ ಯಾಕೆ ನಾವು ಚೆನ್ನಾಗಿರುತ್ತೆ. ಸ್ವಲ್ಪ ಪರಸ್ಥಳಗಳಿಗೆ ಹೋಗಬೇಕು ಅಂತಂದರೆ ಅಲ್ಲೇನು ಜಾಯ್ ಆ್ಯಂಡ್ ಎಕ್ಸ್ಟ್ರಸಿ ಹ್ಯಾಪಿನೆಸ್ ನಾವು ಇರ್ತೀವಿ, ಅದರ ಇಂಪ್ಯಾಕ್ಟು ದ ಹೋಲ್ ವಾರ ಇರ್ತದೆ. ಈ ಬೆಂಗಳೂರಲ್ಲಿ ಎಲ್ಲ ಟೆಕ್ಕಿಗಳು ಶನಿವಾರ ಭಾನುವಾರ ಎಲ್ಲಿರ್ತಾರೆ? ಬೆಂಗಳೂರಲ್ಲಿ ಇರಲ್ಲ, ಎಲ್ಲ ಕಡೆ ಹೋಗ್ತಾರೆ, ಎಕ್ಸ್ಪ್ಲೋರೇಷನ್ ಆಗುತ್ತೆ. ಸೊ ಟ್ರಾವೆಲ್ ಹಿಂದೆ ಇರೋ ಸೀಕ್ರೆಟ್. ಹಾಂ, ಮೋರ್ ಯು ಟ್ರಾವೆಲ್, ಮೋರ್ ಯುವರ್ ಮೈಂಡ್ ಎಕ್ಸ್ಪ್ಯಾಂಡ್ಸ್, ಎಲಿವೇಟ್ಸ್. ಅದಕ್ಕೆ ದೇಶ ಸುತ್ತು ಕೋಶ. ನಾವು ಭಾರತೀಯರು ಬಹಳ ಕಮ್ಮಿ ಅದನ್ನು ಮಾಡೋದು. ಅಮೆರಿಕನ್ಸ್ ಜಾಸ್ತಿ ಮಾಡ್ತಾರೆ, ಜಾಸ್ತಿ ಬುಕ್ಸ್ ಓದ್ತಾರೆ, ಜಾಸ್ತಿ ಸುತ್ತಾಟ ಮಾಡ್ತಾರೆ, ಟ್ರಾವೆಲ್ ಮಾಡ್ತಾರೆ. ಅವ್ರು ಅರ್ನ್ ಮಾಡಿದ್ದೆಲ್ಲ ಟ್ರಾವೆಲಿಂಗಲ್ಲೇ ಖರ್ಚು ಮಾಡ್ತಾರೆ. ನಿಜ ನಿಜ ನಿಜ. ಟ್ರಾವೆಲಿಂಗ್ ವೇಸ್ಟ್ ಅಂತ ಯಾವತ್ತೂ ನಾವು ಭಾವಿಸ್ಬಾರ್ದು. ಸೊ ಹಾಗಾಗಿ ಪಾಸ್ಟ್ ಲೈಫ್ ಆವಾಗವಾಗ ಹೋಗಿ ಯಾಕೆ ಬರಬೇಕು ಅಂತಂದರೆ ಅದು ಒಂದು ಒಳ್ಳೆಯ ಮಧುರಾತಿ ಮಧುರಗಳ ನೆನಪುಗಳಂತ ತರೋದು. ಈಗ ಪಾಸ್ಟ್ ಲೈಫ್ ಇದು ನಾವು ಕಲಿಬೋದಾ? ಈಗ ನಾನು ಕಲಿಬೋದಾ ಇದನ್ನು? ಯಾರು ಬೇಕಾದ್ರೂ ಸ್ವಸ್ಥ ಮನಸ್ಸಿರೋರು ಕಲಿಬೋದು. ಅರ್ಥ ಆಯ್ತಾ? ಒಂದು SSLC ಮೇಲೆ ಓದಿರ್ತಕ್ಕಂಥವ್ರು, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲದೆ ಯಾರು ಬೇಕಾದರೂ, ಬಡವ ಬಲ್ಲಿದಾನವರಿಂದ ಯಾರಿಗೆಲ್ಲ ಆಸಕ್ತಿ ಇದೆ ಈ ಥರ ಏನು ಮಿಸ್ಟೀರಿಯಸ್ ಸೈನ್ಸಸ್ಸನ್ನು ಕಲ್ತ್ಕೋಬೇಕು, ಒಂದು ಆಧ್ಯಾತ್ಮಿಕ ಒಂದು ಯೋಗ ವಿದ್ಯೆಗಳನ್ನು ಕಲ್ತ್ಕೊಂಡು, ಯೋಗ ನಿದ್ರೆ ಇರ್ಬೋದು, ಆಸ್ಟ್ರಲ್ ಟ್ರಾವೆಲ್ ಇರ್ಬೋದು. ಗೊತ್ತಾಯ್ತಾ? ಆಸ್ಟ್ರಲ್ ಟ್ರಾವೆಲ್ ಅಂದರೆ ಈ ದೇಹ ಬಿಟ್ಟು ಹೋಗಿ ಬರ್ಬೋದು ನಾವು. ಇದು ಕಲಿಬೇಕಂದ್ರೆ ಅಥವಾ ಒಂದು ನನ್ನ ಒಳಿತಿಗಾಗಿ ನಾನು ಕಲ್ತ್ಕೊಳ್ಳೋದು, ಫಾರ್ ಮೈ ನಾಲೆಡ್ಜ್. ಇನ್ನೊಂದು ನಾನು ಕಲಿತು ಬೇರೆಯವರ ಒಳಿತಿಗಾಗಿ, ಸಮಾಜದ ಒಳಿತಿಗಾಗಿ, ಸ್ವಾಸ್ಥ್ಯಕ್ಕಾಗಿ
ನಾನು ಮಾಡ್ತೀನಿ ಅಂತಂದರೆ ಇಟ್ ಕ್ಯಾನ್ ಬಿ ಪ್ರಾಕ್ಟೀಸ್ಡ್ ಆಸ್ ಎ ಹ್ಯಾಬಿ. ಇಲ್ಲ ನನಗೇನು ಉದ್ಯೋಗ ಇಲ್ಲ, ನಾನು ಪ್ರೊಫೆಷನಾಗಿ ತೊಗೊಳ್ತೀನಿ ಅಂತಂದರೆ ವೆಲ್ಕಮ್. ಎಸ್ಪೆಷಲಿ ಈಗ ಅಸ್ಟ್ರಾಲಜಿ ಓದಿದ್ರು ಕಲಿಬೋದು, ಯೋಗ ಟೀಚರ್ಸ್ ಎಲ್ಲ ಕಲಿಬೋದು, ಯಾರೆಲ್ಲ ಬೇರೆ ಬೇರೆ ಸೈನ್ಸಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಆಯುರ್ವೇದ ಇರ್ಬೋದು, ರೇಕಿ ಹೀಲರ್ಸ್ ಇರ್ಬೋದು, ಪ್ರಾಣಿಕ್ ಹೀಲರ್ಸ್ ಇರ್ಬೋದು. ಹೀಲರ್ಸ್ ಅಂತ ಅಂದ್ಕೊಂಡಿರೋರೆಲ್ಲ ಎಕ್ಸ್ಟ್ರಾ ಒನ್ ಮೋರ್ ಕ್ರೌನ್ ಇನ್ ದೇರ್ ಲೈಫ್, ಫೆದರ್ ಇನ್ ದಿ ಲೈಫ್, ಅದು ಕ್ರೌನ್ ಅಂತ. ಈಗ ಕಲ್ತ ಮೇಲೆ ಅಥವಾ ಕಲಿಯೋ ಮುಂಚೆ ಏನಾದರೂ ಕೆಲವೊಂದು ಥಿಂಗ್ಸ್ ಲೈಕ್ ಅಂದರೆ ನಾನ್ ವೆಜ್ ತಿನ್ನೋದು ಬಿಡಬೇಕು ಆ ಥರ, ಅಂದರೆ ಕೆಲವು ಡಿಸಿಪ್ಲಿನ್ಸ್ ಏನಾದರೂ ಆ ಥರದ್ದು ಫಾಲೋ ಮಾಡಬೇಕಾ ಹೆಂಗೆ? ನಾನು ಎಲ್ಲವನ್ನೂ ಅಲ್ಲಿ ಹೇಳ್ತೇನೆ. ಓಕೆ. ಅನ್ನಕ್ಕೂ ಅಧ್ಯಾತ್ಮಕ್ಕೆ ಸಂಬಂಧನೇ ಇಲ್ಲ ಅಂತ ಸ್ವಾಮಿ ನಿರ್ಭಯಾನಂದ ಸರಸ್ವತಿ, ಹೆಡ್ ಆಫ್ ದಿ ರಾಮಕೃಷ್ಣ ಮಠ್, ಅವರು ಹೇಳಿರೋ ವಿಡಿಯೋ ಒಂದು ಸಾರಿ ಎಲ್ಲರೂ ನೋಡಿದ್ರೆ ಅವ್ರಿಗಿಂತ ಅಥಾರಿಟೇಟಿವ್ ಯಾರೂ ಇಲ್ಲ. ರಾಮ ವಾಸ್ ಎ ನಾನ್ ವೆಜಿಟೇರಿಯನ್, ಕೃಷ್ಣ ವಾಸ್ ಎ ನಾನ್ ವೆಜಿಟೇರಿಯನ್, ಸ್ವಾಮಿ ವಿವೇಕಾನಂದ ವಾಸ್ ಎ ನಾನ್ ವೆಜಿಟೇರಿಯನ್ ಅಂತ ಬೋಲ್ಡಾಗಿ ಲೈವಲ್ಲಿ ಹೇಳಿದ್ದಾರೆ ಅವರು. ಅವರಿಗಿಲ್ಲದ ಜ್ಞಾನ ನಿಮಗೆ ಎಲ್ಲಿ ಬಂತು? ಸೊ ನೀನು ಆಹಾರಕ್ಕೂ ಅಧ್ಯಾತ್ಮಕ್ಕೆ ಸಂಬಂಧ ಮಾಡಬೇಕು. ನೀನು ಸಾತ್ವಿಕ ಆಹಾರ ತಿಂತೀಯೋ ಅದನ್ನೇ ಕಂಟಿನ್ಯೂ ಮಾಡು, ಡೋಂಟ್ ಚೇಂಜ್. ಎರಡೂ ಇದೆಯಾ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗು. ಇಲ್ಲ ನಿಂಗೆ ಬಿಡಬೇಕನ್ನಿಸ್ತಾ ಬಿಟ್ಬಿಡು. ಇದು ನಿನ್ನ ಪ್ಯೂರ್ಲಿ ವೈಯಕ್ತಿಕ, ಅದನ್ನು ಯಾರೂ ಬಲವಂತ ಮಾಡಿ ಇಂಪೋಸ್ ಮಾಡಲಾಗದು. ನಾನು ಯಾರಿಗೂ ತಿನ್ನಿ ಅಂತ ಹೇಳೋದಿಲ್ಲ, ಬಿಡಿ ಅಂತ ಹೇಳೋದಿಲ್ಲ, ಅದು ನಿಮ್ಮ ವೈಯಕ್ತಿಕ. ಅಲ್ಲ ಗುರುಜಿ, ಈಗ ಪಾಸ್ಟ್ ಲೈಫ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಈ ಜನ್ಮದಲ್ಲಿ ಅವನಿಗೇನೋ ತುಂಬ ಕಷ್ಟಗಳ ಮೇಲೆ ಕಷ್ಟಗಳಿದೆ ಅಂತಲೇ ಇಟ್ಕೊಳ್ಳಿ. ಪಾಸ್ಟ್ ಲೈಫಲ್ಲಿ ಅವನ ಹಿಂದಿನ ಜನ್ಮದ ಏನೋ ಗೊತ್ತಾಯಿತು, ಅವನೊಬ್ಬ ರಾಕ್ಷಸ ಆಗಿದ್ದ ಅಂತನೋ ಅಥವಾ ಅವನೊಬ್ಬ ದೊಡ್ಡ ಹಿಂಸೆ ಕೊಡೋ ವ್ಯಕ್ತಿ ಆಗಿದ್ದ ಅಂತನೋ, ಅದು ಅವನು ಅವಾಗ ಮಾಡಿದ್ದು. ಕಾಸ್ ಅಲ್ಲೇ ಇದೆಯಲ್ಲ. ಅಲ್ಲ, ಒಂದು ಕಾಸ್ ಇದೆ, ಒಂದು ಶಾಪ ಇದೆ ಅಂತ ಇಟ್ಕೊಂಡು. ಉದಾಹರಣೆಗೆ ನಾನು ಮಕ್ಕಳ ಸಂತಾನ ಆಗೋದಿಲ್ಲ, ನನ್ನ ಹತ್ರ ಬರ್ತಾರೆ, ಥೆರಪಿ ತೊಗೊಳ್ತಾರೆ. ನಾನು ಏನು ಮಾಡಿದೆ? ನಾನು ಮಾಡಿದ್ದೇನೂ ಇಲ್ಲ. ಯಾವುದೋ ಒಂದು ಕಾಸ್, ಯಾವುದೋ ಒಂದು ಲೈಫ್ ಟೈಮಲ್ಲಿ ಅದು ಶಾಪದಿಂದ ಇರ್ಬೋದು, ಊಂಬ್ ಕರ್ಸಿಂದ ಇರ್ಬೋದು. ಈಗ ಉದಾಹರಣೆಗೆ ಮಹಾರಾಜರ ವಂಶಕ್ಕೊಂದು ಶಾಪ ಇತ್ತು ಅಂತ ನಾವೆಲ್ಲ ಕೇಳಿದ್ದೀವಿ. ಮೈಸೂರು ಮಹಾರಾಜರು ಯಾರೋ ಅಲಮೇಲು ಮಂಗಮ್ಮ ಅಂತಿದ್ರಂತೆ, ಬಾಲಂಗಿ ಮಡುವಾಗಿ ಕಾವೇರಿ ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದೆ ಹೋಗಲಿ ಅಂತ ಶಾಪ ಕೊಟ್ಟು 5 ಜನ್ರೇಷನ್ ಮಕ್ಕಳೇ ಇಲ್ಲ. ಕಾಕತಾಳೀಯವಾಗಿರ್ಬೋದು ಅಥವಾ ವೈಜ್ಞಾನಿಕವಾಗಿರ್ಬೋದು. ಸೊ ಹಾಗಾಗಿ ನನ್ನ ಪ್ರಕರಣಗಳಲ್ಲಿ ಯಾರೇ ದಾಖಲು ಮಾಡೋದಿದ್ರೆ ನನ್ನ ಹತ್ರ ಬಂದ ಮೇಲೆ, ಚಿಕಿತ್ಸೆ ಆದಮೇಲೆ, ಕೆಲವರೆಲ್ಲ ನಮ್ಮ ಹತ್ರ ಬಂದು ಚಿಕಿತ್ಸೆ ಮಾಡಿಸ್ಕೊಂಡು ಆದಮೇಲೆ ಮಕ್ಕಳಾಗ್ತವೆ. ಅವರು ಹಂಗೆ ಹೇಳೋದು ಬಿಟ್ಬಿಟ್ಟು ಗುರುಜಿ ಹತ್ರ ಹೋದ್ಮೇಲೆ ಒಂದು ಮಗು ಆಯಿತು ಅಂತ ಹೇಳಿದ್ರೆ ಅಪಾರ್ಥ ಆಗತ್ತಲ್ಲ. ಹಿಂಗೆ ಹೇಳೋದು ತುಂಬ ಜನ, ಗುರುಜಿಯವ್ರ ಕೃಪೆಯಿಂದ ಒಂದು ಮಗು ಆಯಿತು, ದೇವರೇ ನನಗೆ ಆ ಯೋಗ್ಯತೆ ಇಲ್ಲ. ನಾನೇನು ಮಾಡಿದೆ, ಅವ್ರಿಗೆ ಯಾವುದೋ ಒಂದು ಕಾಸ್ ಇತ್ತಲ್ಲ, ಅದು ಕರ್ಸ್ ಫಾರ್ಮಲ್ಲಿ ಇರ್ಬೋದು, ಯಾವುದೋ ಲೈಫ್ ಟೈಮಲ್ಲಿ ಅವರಿಗೆ ಹೊಟ್ಟೆಗೆ ವಿಷ ಹಾಕಿ ಏನೋ ಕೊಂದಿರ್ಬೋದು, ಯೂಟ್ರಸ್ ಇದಾಗಿರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ಇದೆಲ್ಲ ಸುಮಾರು ಫ್ಯಾಕ್ಟರ್ಸ್ ಇರ್ತವೆ, ನಾವು ನೋಡಿದ್ದೀವಿ. ಅದು ಹೀಲ್ ಮಾಡಿದ್ಮೇಲೆ ಇಲ್ಲಿ ಮಕ್ಕಳಾಯ್ತಲ್ಲ, ಇದರ ಡಾಕ್ಯುಮೆಂಟ್ ಯಾರಾದರೂ ಮಾಡಬೇಕಾದ್ರೆ ಇದರ ಮೇಲೆ, ಇದು ದೊಡ್ಡ ಇಂಥದ್ರ ಮೇಲೆ ಮಾಡಬೇಕು PhD. ಇವತ್ತಿನ ಸಮಸ್ಯೆ ಏನು ಅಂತಂದರೆ, ಒಂದು ಅತಿ ಸಂತಾನ ಇರ್ತಕ್ಕಂಥವ್ರು ಕೆಲವರು, ಮಿತ ಸಂತಾನ ಮಾಡಿಕೊಳ್ಳೋರು ಕೆಲವರು, ಸಂತಾನ ಹೀನರು ಎಷ್ಟೋ ಜನ ಇದ್ದಾರೆ. ಕೊಬ್ಬೆಚ್ಚಾಗಿ ಯಾವುದೋ ಒಂದು ಬೇರೆಯವ್ರ ಮೂಲಕ ಮಕ್ಕಳು ಪಡೆಯೋದು ಒಂದು ಪದ್ಧತಿ ಇಲ್ಲಿವರೆಗಿತ್ತು. ಏನು ಹೇಳ್ತಾರೆ, ಸರೋಗೆಸಿ ಮಕ್ಕಳಿದ್ದರೂ ಕೂಡ ಬೇರೆ ದುಡ್ಡು ಜಾಸ್ತಿ ಇದೆಯಲ್ಲ, ಬಾಡಿಗೆ ತಾಯಿ. ಕಳೆದ ವರ್ಷ ಅದು ಅಲ್ಲ ಕ್ಯಾನ್ಸಲ್ ಆಯಿತು. ಇಂಡಿಯಾ ಒಳ್ಳೇದಾಯಿತು. ಇಲ್ಲಿದ್ರೆ ಫಿಲ್ಮ್ ಸ್ಟಾರ್ಗಳು, ಹೌದು, ಕೊಬ್ಬು ಹೆಚ್ಚಾಗಿ. ನಾನು ಯಾರ ಹೆಸರು ಹೇಳೋದಿಲ್ಲ. ದುಡ್ಡು ಜಾಸ್ತಿ ಆದಾಗ ನನಗೆ 100 ಮಕ್ಕಳು ಬೇಕು ಅಂತ ಅನಿಸ್ತದೆ. ಇದು ಪ್ರೀತಿಯಿಂದಲ್ಲ, ದುಡ್ಡನ್ನು ಹೇಗೆ ಇದು ಮಾಡೋದು ಅಂತ. ನನ್ನ ಮಂದಿ ಮಾರ್ಬಲ ಜಾಸ್ತಿ ಮಾಡ್ಕೊಳ್ಬೇಕು, ನನ್ನದು ಕುರು ಸಂತತಿ ಆಗಬೇಕು. ಏನು ಪ್ರಯೋಜನ? ಕುರು ಸಂತತಿ 108 ಜನ ಮಕ್ಕಳಿದ್ರು, 101 ಜನ. ನಮಗೆ ಕನ್ಸ್ಟ್ರಕ್ಟಿವ್ ಮಕ್ಕಳು 5 ಸಾಕು. ಡಿಸ್ಟ್ರಕ್ಟಿವ್ ಮಕ್ಕಳು 101 ಇದ್ದರೆ ಏನು ಪ್ರಯೋಜನ? ರಾವಣನಿಗೆ 1 ಲಕ್ಷ ಜನ ಮಕ್ಕಳು. ಜನರಿಗೆ ಗೊತ್ತಿರೋದೇನು? ಇಬ್ಬರೇ, ಇಂದ್ರಧನುಷ್ ಅಲ್ಲ, ಮೇಘನಾದ ಮತ್ತು ಇನ್ನೊಬ್ಬ ಅಕ್ಷಯ. ಅಕ್ಷಯನ ಆಂಜನೇಯ ಕೊಂದ, ಮೇಘನಾದನ ಲಕ್ಷ್ಮಣನ ಕೊಂದ ಇಲ್ಲಿ. ಓಕೆ,
ಆದರೆ ಅವನಿಗೆ ಉಪಪತ್ನಿಯರು 1,00,000 ಜನ ಇದ್ದರು. ಆ 1,00,000 ಉಪಪತ್ನಿಯರಿಗೆ ಒಬ್ಬ ಮಕ್ಕಳಿದ್ದರು. ಒಬ್ಬ ದಾರ್ಶನಿಕ ಸಂತ ಕೈವಾರ ನಾಣಪ್ಪನ ಬರೆದಿದ್ದಾರೆ. ಅಧಿಕಾ ಬಲಾಢ್ಯುಡು ಅಲರಾವಣಾಸುರುಡು ಕುರುಮೀತು 1,00,000 ಕೂರಲುಂಡಿನು ಹತಮೀಯ ಸಮಯಮನ ಅಚಟ ಎವ್ವರಲೇದು ಧರಣಿಪೈ ಕೂಲೆನು ಧನುಜನಾಯಕಡು ಅಂತ ತೆಲುಗಲ್ಲಿ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. 1,00,000 ಜನ ಮಕ್ಕಳಿದ್ರು ಅವನಿಗೆ. ಇವನು ಅನಾಥ ಶವವಾಗಿ ಬಿದ್ದಿದ್ದ. ಯಾಕಂದರೆ ಇವನು ಮುಂಚೆನೇ ಅವ್ರ ಮಕ್ಕಳು ಸತ್ತೋಗಿದ್ದರು. ಅವನಿಗೆ ಪಿಂಡ ಇಡೋಕ್ಕೂ ಯಾರಿಲ್ಲ, ಚಿತೆ ಸುಡೋಕ್ಕೂ ಮಕ್ಕಳಿರಲಿಲ್ಲ. 1,00,000 ಜನ ಮಕ್ಕಳಿದ್ರು. ಅವರೆಲ್ಲ ಯುದ್ಧದ ಕಾಲದಲ್ಲಿ ಓಡೋಗ್ಬಿಟ್ರು. ಅಂತ ಹೆದರ್ಪೊಕ್ಕಳು ಮಕ್ಕಳು ಇದ್ದರೆ ಎಷ್ಟು ಬಿಟ್ಟರೆ ಎಷ್ಟು ಅಂತ ಜನಸಾಮಾನ್ಯ ಗೊತ್ತಿಲ್ಲದ ವಿಚಾರ ಇದು. ಅಲ್ಲ, ನಿಜವಾಗ್ಲೂ 1,00,000 ಜನ. ಇದು ನಾನು ಹೇಳ್ತಿರೋದಲ್ಲ, ಕೈವಾರ ನಾಣಪ್ಪನವರು ಅವರ ಇದರಲ್ಲಿ ಕಾಲಜ್ಞಾನ ಗ್ರಂಥದಲ್ಲಿ ಬರೆದಿದ್ದಾರೆ. ಅಲ್ಲ, 1,00,000 ಜನ ಅಂದರೆ ಕುರುಮೀತು 1,00,000 ಕೂರಲುಂಡಿನ್. ಕೂರಲು ಅಂದರೆ ಮಕ್ಕಳು. ಹತಮಯ್ಯ ಅಂದರೆ ಸಾಯುವಾಗ ಒಬ್ಬರು ಇರಲಿಲ್ಲ ಅಲ್ಲಿ. ಏನಕ್ಕಂತ ಅನಾಥ ಶವವಾಗಿ ಬಿದ್ದಿದ್ದ ನೆಲದ ಮೇಲೆ ಅವನು. ಧರಣಿಪೈ ಕೂಲೆನು ಧನುಜನಾಯಕಡು, ಧರಣಿಯನ್ನೇ ಆಡದಂಥ ಒಂದು ಕಾಲದಲ್ಲಿ ಅವನು ಅನಾಥ ಶವವಾಗಿ. ಹೇಳೋದು ಸಂತಾನ ಬೇಕು, ಸತ್ಸಂತಾನ ಬೇಕು. ಈ ಸಾರೋಗ್ಯಸಿ ಮಾಡ್ಕೊಂಡು 1,000 ಜನ ಮಕ್ಕಳು ಉಡ್ಸ್ಕೊಂಡ್ರೆ. ಸಗರ ಚಕ್ರವರ್ತಿ ಅಂತ ಇದ್ದ, 60,000 ಜನ ಮಕ್ಕಳು, ಎಲ್ಲ ಲೋಕಪೀಠಕರು. ಅಗಸ್ತ್ಯರ ಮೇಲೆ ದಾಳಿ ಯುದ್ಧಕ್ಕೆ ಬರ್ತಾರೆ ಅವರು. ಅಗಸ್ತ್ಯರು ತಮ್ಮ ತಪೋಬಲದಿಂದ ಅವನ್ನೆಲ್ಲ ನಿರ್ವೀರ್ಯನ್ನಾಗಿ, ನಿಮಗೆ ಮಕ್ಕಳೇ ಹುಟ್ಟಲ್ಲ ಅಂತ ಒಂದು ಶಾಪ ಕೊಟ್ಬಿಟ್ಟಿದ್ದೆ. ಯಾರಿಗೂ ಮಕ್ಕಳೇ ಆಗಲಿಲ್ಲ, 60,000 ಜನ ಮಕ್ಕಳಿಗೆ. ಈ ಶಾಪ ವರ್ಕ್ ಆಗತ್ತಾ ಅನ್ನೋದು ನಮ್ಮ ಸೈನ್ಸಲ್ಲಿ ಬರುತ್ತೆ. ಈ ಶಾಪ ಅನ್ನೋದು ಮಿಸ್ಸೈಲ್ ಅಸ್ತ್ರ. ಮಿಸ್ಸೈಲ್ಗೆ GPS ಇರುತ್ತೆ. GPS ಇಲ್ಲ ಅಂತಂದರೆ ಮಿಸ್ಸೈಲ್ಗೆ ಅದು ಅಕ್ಯುರೇಟಾಗಿ ಹೋಗಿ ನಿಖರವಾದ ಪ್ರದೇಶದ ಮೇಲೆ ದಾಳಿ ಮಾಡೋದಿಲ್ಲ. ಕರೆಕ್ಟ್ ಅಲ್ವಾ? ಬಾಂಬ್ ಸ್ಫೋಟ ಆಗೋದಿಲ್ಲ. ಏನು ಮಾಟ ಇದೆಯಾ, ಶಾಪ ಇದೆಯಾ, ಅದು ವರ್ಕ್ ಆಗುತ್ತಂದರೆ ಎಸ್, ಇಟ್ ವರ್ಕ್ಸ್. ಇಟ್ಸ್ ಎ ಡೀಪ್ ಕಂಡೆನ್ಸ್ಡ್ ಹೈ ಎಮೋಷ್ನಲ್ ಎನರ್ಜಿ. ಅದು ನೊಂದ ಬೆಂದ ಮನಸ್ಸಿನಿಂದ ಹುಟ್ಟಿ ಬರ್ತದೆ. ಟೆಕ್ನಿಕಲಿ ಶಾಪ ಹಾಕ್ತಾರೆ, ನೀ ಹಾಳಾಗು, ನಿಂಗೆ ಮಕ್ಕಳಾಗದೆ ಹೋಗಲಿ. ಅಲ್ಲ, ಈಗ ಹೊಟ್ಟೆ ಉರಿಗೂ ಸುಮ್ಮನೆ ಒಬ್ಬರನ್ನ ಕಟ್ರೆ ಅಸೂಯೆಯಿಂದ ಹೊಟ್ಟೆ ಉರಿಯಿಂದ ಹಾಕೋದು ಬೇರೆ, ಆ ಶಾಪ ತಟ್ಟುತ್ತಾ. ಆದರೆ ನನಗೆ ಅನ್ಯಾಯ ಆಗಿದೆ ಇವನಿಂದ. ಉದಾಹರಣೆಗೆ ಗಾಂಧಾರಿ ಶಾಪ ಅಂತ ಪುರಾಣದಲ್ಲಿ ಬರ್ತದೆ. ಕೃಷ್ಣನಿಗೆ ತಟ್ಟುತ್ತಲ್ವ? ಕೃಷ್ಣನಿಗೆ ವಂಶ ನಾಶ ಆಗಲಿಕ್ಕೆ ಅವನಿಗೆ 8 ಜನ ಹೆಂಡ್ತಿಯರು, 80 ಜನ ಸಂತಾನ ಇದ್ದರೂ ಕೂಡ ಆ ಮಕ್ಕಳಿಂದನೇ ಅವನ ವಂಶ ನಾಶ ಆಯಿತು. ಯದುವಂಶ. ಅರ್ಥಾಯ್ತು? ಹೇಗೆ ನನ್ನ 101 ಮಕ್ಕಳ ನಾಶಕ್ಕೆ ನೀನು ಕಾರಣನಾದೆಯೋ, ಹಾಗೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಂದಲೇ ನಿನ್ನ ವಂಶ ನಾಶ ಆಗಿ. ಅಂದರೆ ಇದು ಪುರಾಣವಾಗಿ ಹೋಲಿಸಬಹುದಾದಂಥ ಒಂದು ಶಾಪ. ಅಂದರೆ ಅದು ವರ್ಕ್ ಆಗತ್ತಾ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಮತ್ತೆ ಈಗ ಪುನರ್ಜನ್ಮಕ್ಕೆ ಯಾರು ಬೇಕೋ ಹೋಗ್ಬೋದಾ? ಇಲ್ಲ, ಕ್ಯೂರಿಯಾಸಿಟಿಗಲ್ಲ ಪುನರ್ಜನ್ಮ. ಆವಾಗಲೇ ಹೇಳಿದ್ದೀನಿ. ಅಲ್ಲ, ಈಗ ಉದಾಹರಣೆಗೆ ನಾನೊಬ್ಬ ನಾಸ್ತಿಕನೋ ಆಸ್ತಿಕನೋ, ಒಟ್ಟಲ್ಲಿ ನಾನು ನಂಬಲ್ಲ ಇದನ್ನು. ಈಗ ಪುನರ್ಜನ್ಮದ ಬಗ್ಗೆ ನೀವೇನು ಹೇಳ್ತೀರಾ, ನನಗೆ ಅದ್ರಲ್ಲಿ ನಂಬಿಕೆನೇ ಇಲ್ಲ, ಇದು ಸುಳ್ಳಂತ ನಾನು ತಿಳ್ಕೊತೀನಿ, ಅಥವಾ ನಾನು ಏನೋ ಅನ್ಕೋತೀನಿ ಅಂತ ಇಟ್ಕೊಳ್ಳಿ. ಈಗ ನಾನು ಬಂದು ಈಗ ನೀವು ನನಗೆ ಹೇಳಿ, ನಿನ್ಗೆ ಅವಶ್ಯಕತೆ ಇಲ್ಲ. ಹೌದಾ? ನಾಸ್ತಿಕನಿಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಫಸ್ಟ್ ಅವನು ಮೈಂಡಲ್ಲಿ ನಿರ್ಧಾರ ಮಾಡಿದ್ದಾನೆ, ನನಗೆ ಬೇಡ ಇದು ಅಂತ. ದಿಸ್ ಥೆರಪಿ, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ, ಫೋರ್ಸ್ಫುಲಿ ಕೆನಾಟ್ ಅಪ್ಲೈಡ್ ಆರ್ ಕಂಡಕ್ಟೆಡ್. ಕ್ಯಾಥರಿನ್ಗೆ ಬೇಕಾಗಿತ್ತು, ಡಾಕ್ಟರ್ ರೆಡಿ ಇದ್ದ, ಬ್ರಯಾನ್ ವೀಸು 40 ಸೆಷನ್ ಮಾಡ್ದ. ಅವನಿಗೆ ಸೈಕ್ಯಾಟ್ರಿ ಮೆಡಿಸಿನಿಂದ ಏನು ವಾಸಿ ಆಗಲಿಲ್ಲ, ಅವಳದು ಸಮಸ್ಯೆಗಳು 40. ಅದು ಪೂರ್ತಿ ವಾಸಿ ಆದಮೇಲೆ ಸೈಕ್ಯಾಟ್ರಿಗೆ ಗುಡ್ ಬೈ ಹೇಳಿ ಹೀ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ. ಯಾಕೆಂದರೆ ಮೆಡಿಸಿನಿಂದ ಕ್ಯೂರ್ ಮಾಡಲಾಗದ 40 ಡಿಫೆಕ್ಟ್ಸನ್ನು ಮಾತುಗಳಿಂದ ವಾಸಿ ಮಾಡೋಕ್ಕಾಯಿತು. ಆಕೆಯ ಅನುಮತಿ, ಅದು ವಾಸಿ ಆದಮೇಲೆ ಆಕೆ ಅನುಮತಿ ತಗೊಂಡು ಆತ ಪುಸ್ತಕ ಬರೆದ ಮೆನಿ ಲೈಫ್ಸ್ ಮೆನಿ ಮಾಸ್ಟರ್ಸ್. ನೀವು ಕಾಂತಾರ ಹೇಳ್ತಿದ್ರಿ, ದೈವಗಳು ಬಂದು ಮಾತಾಡ್ತಾವೆ ಮನುಷ್ಯರ ಮೂಲಕ ಅಂತ, ಸಂದೇಶ ಕೊಡ್ತಾವೆ. ಸಂದೇಶ ಅಷ್ಟೇ ಅಲ್ಲ ಸ್ವಾಮಿ, ನಿನ್ನ ಮೂಲಕ ಪುಸ್ತಕ ಬರೀತವೆ, ನಿನ್ನ ಮೂಲಕ ಸರ್ಜರಿ ಮಾಡಿಸ್ತವೆ, ನಿನ್ನ ಮೂಲಕ ಅನೇಕ ಪವಾಡಗಳನ್ನು ಮಾಡಿಸ್ತವೆ. ಆವಾಗ ನಾವೊಂದು ಮಾಧ್ಯಮ ಅಷ್ಟೇ, ನಾವೊಂದು ಮೀಡಿಯಾ, ನಾವೊಂದು ಇನ್ಸ್ಟ್ರೂಮೆಂಟ್. ಅಲ್ಲ, ಈಗ ಕಾಂತಾರ ಸಿನಿಮಾ ಬಂದಂಥ ಟೈಮಲ್ಲೇ ಈಗ ಕಾಂತಾರ
ಅದು ಅದು ಒಂದು ದೈವದ ದರ್ಶನನೋ ಅಥವಾ ದೈವದ ಬಗ್ಗೆ ಒಂದು ನಂಬಿಕೆ. ಈಗ ಎಸ್ಪೆಷಲಿ ಮಂಗಳೂರು ಕಡೆ ಎಲ್ಲ ಏನು ನಂಬ್ತಾರಲ್ಲ, ಭೂತಕೋಲ ಇದೆಲ್ಲ. ಸೊ ಹೇಗೆ ಅಂದರೆ ಡೆಫಿನೆಟ್ಲಿ ದೇವರು ಒಬ್ಬ ಯಾರ ಮುಖಾಂತರ ಮಾತಾಡಿಸ್ತಾರೆ ಅದು ಭಗವಂತ ಅಂತ ನಂಬ್ತಾರೆ, ನಂಬಿಕೆ ಎಲ್ಲ ಇದೆ. ಅಟ್ ಎ ಸೇಮ್ ಟೈಮ್ ಕೆಲವರು ಬುದ್ಧಿಜೀವಿಗಳು, ಚಿಂತಕರು, ಕೆಲವರು ಇನ್ನೊಂದು ಕಡೆ ಒಂದು ತಕರಾರು ತೆಗಿತಾರೆ. ಏನು ಅಂದರೆ, ಈಗ ನೀವು ಗಮನಿಸಿದ್ರೆ ಈಗ ಭೂತರಾಧನೆ ಏನಿರುತ್ತಲ್ಲ, ಅಥವಾ ದೈವ ಯಾರ ಮೇಲಾದರೆ ಬರುತ್ತೆ, ಅವರೆಲ್ಲ ಹಿಂದಿನ ಕಾಲದಿಂದನೂ ಕೆಲವೊಂದು ವರ್ಗಕ್ಕೆ ಸೇರಿದಂಥವ್ರು. ಅವರು ಕೆಲಸ ಮಾಡ್ತಿದ್ದಂಥ ಸ್ಥಳಗಳು ಏನಿತ್ತಲ್ಲ, ಈಗ ಒಬ್ಬ ಮಾಲೀಕನೋ ಒಬ್ಬ ಜಮೀನ್ದಾರ ಹತ್ರ ಇವ್ರು ಏನು ಕೆಲಸ ಮಾಡ್ತಿದ್ರು, ಅವನು ಕೊಡ್ತಿದ್ದಂಥ ಹಿಂಸೆ, ದೌರ್ಜನ್ಯಕ್ಕೊಳಗಾಗಿ ಅವರು ಅವರ ಫ್ರಸ್ಟ್ರೇಷನ್ನ ಈ ಮುಖಾಂತರ ಸುಮ್ಮನೆ ನಾಟಕ ಮಾಡಿ ಹೊರಗಾಗ್ತಿದ್ರು ಅಂತ ಒಂದು ಕಡೆ ಒಬ್ರದ್ದು ಒಂದು ವಾದ ಇದೆ. ಇನ್ನೊಂದು, ಎಷ್ಟೋ ತಲತಲಾಂತರ ವರ್ಷಗಳಿಂದ ಇದಕ್ಕೆ ಒಂದು ಹಿಸ್ಟ್ರಿ ಇದೆ. ನಮ್ಮಲ್ಲಿ ಒಂದು ಭೂತಕೋಲಕ್ಕೋ ಒಂದು ದೈವಾರಾಧನೆಗೋ ಪ್ರತಿಯೊಂದಕ್ಕೂ ಒಂದು ಹಿಸ್ಟ್ರಿ ಇದೆ. ಇದು ಹೇಗೆ ಗುರುಜಿ, ಅಂದರೆ ಯಾಕೆ ಅವರಲ್ಲೇ ಯಾಕೆ ಬರ್ತಾರೆ ಅಂತ? ಅಂದರೆ ಇದು ಒಂದು ರೀತಿಯಲ್ಲಿ ಇವ್ರ ವಾದ, ಅದು ಆಫ್ ಟ್ರೂತ್. ಆ ಥರ ದೌರ್ಜನ್ಯಗಳು ಹಿಂದಿನ ಕಾಲದಲ್ಲಿ ಆಗಿರ್ಬೋದು, ಇವಾಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ರಾಜರ ಆಡಳಿತ ಕಾಲದಲ್ಲಿ, ಪಾಳೆಗಾರರ ಆಡಳಿತ ಕಾಲದಲ್ಲಿ, ಅಥವಾ ಗೌಡಾಳಿಕೆ ಕಾಲದಲ್ಲಿ ಆಗಿರ್ಬೋದು. ಇವತ್ತು ಆ ರೀತಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಕಾನೂನು ಎಲ್ರಿಗೂ ನೆರವಿದೆ. ಅದು ಒಂದು. ಸೊ ಈ ಭೂತಾರಾಧಕರು ಅವರು ಇದು ನಂಬ್ತಾರೆ ಪೂರ್ತಿಯಾಗಿ. ಇದು ನಂಬಿಕೆಯಿಂದ ನಡೀತಕ್ಕಂಥ ಒಂದು ಸಿದ್ಧಾಂತ. ಅನಾದಿ ಕಾಲದಿಂದ ಆ ದೈವ ಇವ್ರ ಮೇಲೆ ಆವಾಹನೆಯಾಗಿ ಒಂದಷ್ಟು ಪ್ರಿಡಿಕ್ಷನ್ಸ್, ನಂಬಿಕೆ, ಕೊರಗಜ್ಜ ಅಥವಾ ಯಾವುದೋ ಒಂದು ವರ್ಷಕ್ಕೊಂದು ಸಾರಿ ಒಂದು ಕಡ್ಡಿ ಹತ್ತಿಬಿಟ್ಟು ಈ ವರ್ಷ ಮಳೆ ಆಗ್ತದೆ, ಇಷ್ಟೇ ಆಗ್ತದೆ, ಏನೇನೋ ಒಂದಷ್ಟು ಪ್ರಿಡಿಕ್ಷನ್ಸ್ ಮಾಡ್ತಾರೆ. ಪ್ರಿಡಿಕ್ಷನ್ಸ್ ಅನಾದಿ ಕಾಲದಿಂದ ಇದೆ. ಇದು ನಮ್ಮ ದೇಶಕ್ಕೆ ಸೀಮಿತವಾಗಿಲ್ಲ. ನಾಸ್ಟ್ರಡಾಮಸ್ಸಿಂದ ಶುರುವಾಗ್ತದೆ ಪ್ರಿಡಿಕ್ಷನ್ಸು. ಎಡ್ಗರ್ ಕೇಸಿಂದ ಶುರುವಾಗ್ತದೆ. ಎಡ್ಗರ್ ಕೇಸಿ, ನಾನು ಮತ್ತೆ ಈ ಪಾಡ್ಕಾಸ್ಟ್ ಮೂಲಕ ಹೇಳ್ತಾ ಇದ್ದೀನಿ, ಯಾರಿಗೇ ಕ್ಯೂರಿಯಾಸಿಟಿ ಇರ್ತಕ್ಕಂಥವ್ರು ಎಡ್ಗರ್ ಕೇಸಿ ಬಗ್ಗೆ ಸ್ಟಡಿ ಮಾಡಲಿ, ಅವನ ಪುಸ್ತಕದ ಬಗ್ಗೆ ಸ್ಟಡಿ ಮಾಡಲಿ. 4 ಕ್ಲಾಸ್ ಅಷ್ಟೇ ಓದಿದ್ದವನು. ಅವನು ಪ್ರಿಡಿಕ್ಟ್ ಮಾಡಿರ್ತಕ್ಕಂಥ 30,000 ಟೈಪ್ಡ್ ಕಾಪೀಸು ಅವನು ಪ್ರಿಡಿಕ್ಟ್ ಮಾಡಿರ್ತಕ್ಕಂಥವು ಇವತ್ತು ಕೂಡ ವರ್ಜೀನಿಯಾ ಬೀಚ್ ಯೂನಿವರ್ಸಿಟಿಯಲ್ಲಿ ಇವೆ. ಅದನ್ನೆಲ್ಲ ಮನೋವಿಜ್ಞಾನಿಗಳು, ಮನಃಶಾಸ್ತ್ರ ವಿಜ್ಞಾನಿಗಳು ಎಲ್ಲ ರಿಸರ್ಚ್ ಮಾಡಿ, ಹೌ ದಟ್ ಈಸ್ ಪಾಸಿಬಲ್ ಅಂತ. ಇವೆಲ್ಲ ಬರೀ ಈ ಭೌತಿಕ ಪ್ರಪಂಚಕ್ಕಷ್ಟೇ ಸೀಮಿತವಾದದ್ದಲ್ಲ. ಪಾರಮಾರ್ಥಿಕ ವಲಯಗಳಿಂದ ವಿ ರಿಸೀವ್ ಮೆಸೇಜಸ್. ಕಾಳಿದಾಸ ಏನೂ ಓದೇ ಇರಲಿಲ್ಲ ಅಲ್ಲಿವರೆಗೂ. ಸಡನ್ನಾಗಿ ಒಂದು ದಿವಸ ಅವನು ಒಂದು ದೊಡ್ಡ ಕಾವ್ಯ ಬರೀತಾನೆ. ಯಾವುದು? ಅಭಿಜ್ಞಾನ ಶಾಕುಂತಲಂ. ಹೆಂಗೆ ಬಂತದು ಅವನ ಮೂಲಕ ಯಾವುದೋ ಒಂದು ದೈವ ಆವಾಹನೆಯಾಗಿ ಅಷ್ಟು ಬರಿಸ್ತು. ವ್ಯಾಸ ಓದ್ದವರಲ್ಲ, ಅಕ್ಷರ ಜ್ಞಾನ ಇಲ್ಲ ಅವರಿಗೆ. ಬರೆದಿದ್ದು ಗಣೇಶ, ಹೇಳಿದ್ದು ವ್ಯಾಸರು, ಕರೆಕ್ಟ್ ಅಲ್ವಾ? ಸ್ಫುರಣ ಜ್ಞಾನ ಅಂತ ಹೇಳ್ತಾರೆ, ಇಂಟ್ಯೂಷನಲ್ ಫ್ಲ್ಯಾಶ್ ಅಂತಾರೆ. ಅವ್ರಿಗೆ ಹೆಂಗೆ ಬಂತು? ಹೈಲಿ ಸ್ಕಾಲರ್ ಅಲ್ಲ ಅವನು. ಈ ನಾಳೆ ವ್ಯಾಸ ಪೌರ್ಣಿಮೆ ಇದೆ, ನಾಳೆ ಸತ್ಸಂಗ ಇದೆ ನಂತ, ಅಂದರೆ ಅವರಿಗೆ ಡೆಡಿಕೇಟೆಡ್ ಅಂತ ಪೌರ್ಣಿಮೆ. ಅಂದರೆ ವಾಲ್ಮೀಕಿ ಅವನು ಓದ್ದವನಲ್ಲ, ಸ್ಕಾಲರ್ ಅಲ್ಲ. ಒಂದು ಸ್ಕಾಲರ್ ಒಂದು ನೋವೆಲ್ ಬರಿಬೋದು, ಕರೆಕ್ಟ್ ಅಲ್ವಾ? ಈ ಸ್ಕಾಲರ್ ಅಲ್ಲದ, ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಇಲ್ಲದ ವ್ಯಕ್ತಿ ಯಾವ ಕಾಲಕ್ಕೂ ಎಲ್ಲ ಯುಗಕ್ಕೂ ಸ್ಮರಣೀಯವಾದಂಥ ಒಂದು ಗ್ರಂಥ ಬರೀಲಿಕ್ಕೆ ಹೇಗಾಗತ್ತೆ ಅವನಿಗೆ? ಅದು ಅವನ ಬ್ರೈನಲ್ಲಿ ಇಲ್ವಲ್ಲ. ಈಗ ನಾನು ಬ್ರೈನ್ವಾದಿಗಳು ಕೇಳ್ತೀನಿ, ವಿತಂಡವಾದಿಗಳನ್ನು. ಬ್ರೈನಲ್ಲಿದ್ದರೆ, ನಾವು ಸ್ಟಡಿ ಮಾಡಿದರೆ, ಅಕ್ವೈರ್ಡ್ ನಾಲೆಡ್ಜ್ ಇದ್ದರೆ ಮಾತ್ರ ಯು ಕ್ಯಾನ್ ರೈಟ್ 1 more ಬುಕ್, ಕರೆಕ್ಟ್ ಅಲ್ವಾ? ನೀನು ಸ್ಟಡಿ ಆಗಿರೋದೆಲ್ಲ ಬ್ರೈನಲ್ಲಿ ಇರ್ತದೆ, ಅದರ ಬೇಸ್ ಮೇಲೆ ಇನ್ನೊಂದು ಬರಿಬೋದು ನೀನು. ಏನೂ ಅದು ಅಕ್ವೈರ್ಡೇ ಇಲ್ಲ, ಝೀರೋ ಅಕ್ವೈರ್ಡ್ ಅಂಥವನು ಮಹಾಕಾವ್ಯ ಹೆಂಗೆ ಬರೀತಾನೆ? ಎಲ್ಲಿಂದ ಬರುತ್ತೆ ಅದು? ಏನು ಸೋರ್ಸ್ ಅದಕ್ಕೆ? ದೇರ್ ಮಸ್ಟ್ ಬಿ ಸೋರ್ಸ್, ಕರೆಕ್ಟ್ ಅಲ್ವಾ? ಈ ಹೊಸ ಆವಿಷ್ಕಾರಗಳೆಲ್ಲ ಬ್ರೈನಿಂದ ಬರೋದೇ ಇಲ್ಲ. ಎಲಾನ್ ಮಸ್ಕ್ ಅವನು ಫಿಸಿಸಿಸ್ಟ್ ಅಲ್ಲ, ಸ್ಪೇಸ್ ಸೈಂಟಿಸ್ಟ್ ಅಲ್ಲ. ಆದರೆ ಅವನ ಟೆಕ್ನಾಲಜಿ ಇದೆಯಲ್ಲ, ಸ್ಪೇಸ್ ಎಕ್ಸಿಂದ, ಟೆಕ್ಸ್ಲಾಯಿಂದ, ನ್ಯೂರೋಲಿಂಕಿಂದ, ಅದೆಲ್ಲ ಒಬ್ಬ ಸೈಂಟಿಸ್ಟ್ಗೂ ಬರೋದಿಲ್ಲ ಅವನ ತಲೆಯಿಂದ. ಇವನು ಅದನ್ನು ಓದಿಲ್ಲ. ನಾಸಾದವರು ನೀನು ಸ್ಯಾಟಲೈಟ್ ರಾಕೆಟ್ ಲಾಂಚ್ ಮಾಡೋಂಥ ಅವನಿಗೆ ಔಟ್ಸೋರ್ಸ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿವರೆಗೂ ರಾಕೆಟ್ ಹಾರಿಸು, ಸ್ಯಾಟಲೈಟ್ ಲಾಂಚ್ ಮಾಡು, ಅದು ಉರಿದು ಬಿದ್ದೋಗ್ತದೆ ಸಮುದ್ರಕ್ಕೆ. ಇವನ ತಲೆಯಲ್ಲಿ ಒಂದು ಐಡಿಯಾ ಬಂತು,
ರಾಕೆಟ್ ಹಾರಿಸು, ಅದನ್ನು ಕಕ್ಷೆಗೆ ಸೇರಿಸು, ಯಾವುದನ್ನು ಸ್ಯಾಟಿಲೈಟನ್ನು, ಹಾಗೆ ವಾಪಸ್ ಬಂದು ಕೂರಿಸು. ಈ ಐಡಿಯಾ ನಾಸಾದಲ್ಲಿರ್ತಕ್ಕಂಥ ಸಾವಿರಾರು ಸೈಂಟಿಸ್ಟ್ಲಿ ತಲೆಯಲ್ಲಿ ಬರಲಿಲ್ಲ. ಅವ್ರು ಓದಿದ್ರಲ್ಲ ವಿಜ್ಞಾನ, ಭೌತಶಾಸ್ತ್ರ, ಅದರಿಂದ ಬಂದ ಐಡಿಯಾ ಅಲ್ಲ ಇದು. ಐಡಿಯಾಸು ಯಾವಾಗಲೂ ಬ್ರೈನಿಂದ ಬರೋದಿಲ್ಲ. ಒಂದು ಪ್ರೀವಿಯಸ್ ಲೈಫಿಂದ ಬರ್ತದೆ, ಸಂಸ್ಕಾರ ಅಂತ ಹೇಳ್ತೀವಿ. ಇನ್ನೊಂದು ಕಾಸ್ಮಾಸಿಂದ ಬರ್ತವೆ, ಬ್ರಹ್ಮಾಂಡ ಜ್ಞಾನ, ಕಾಸ್ಮಿಕ್ ಮೆಮರೀಸ್. ಕೆಲವು ಸಾರಿ ಏಂಜಲ್ಸು ಅವು ತಂದು ಇವ್ನು ಕೊಡ್ತವೆ. ಯಾವುದೋ ಅರ್ಹ ವ್ಯಕ್ತಿಯನ್ನು ಹುಡುಕ್ತಿರ್ತವೆ. ಒಂದು ಹೊಸ ಆವಿಷ್ಕಾರ ಆಗಬೇಕು, ಹೊಸ ಸಂಶೋಧನೆ ಆಗಬೇಕು, ಪ್ರಗತಿ ಆಗಬೇಕು ಅಂತಂದರೆ ಏಂಜಲ್ಸ್ ಕೆಲವು ಸಾರಿ ಆ ಮೆಮರೀಸ್ ತಂದು ಹ್ಯೂಮನ್ ಬ್ರೈನ್ ಬಿಟ್ಟು ಹೋಗ್ತಾರೆ. ಆ ಮೆನಿ ಮಾಸ್ಟರ್ಸ್ ಮೆನಿ ಲೈಫ್ಸಲ್ಲಿ ಇದಿದೆ. ಸೊ ಅವರೇನೆ ಈ ಕಾರಣ ಜನ್ಮರು ಅಂತ ಕರಿತೀವಿ. ಹಾಂ, ಕಾರಣ ಜನ್ಮರು ಬೇರೆ. ಒಂದು ಕಾರ್ಯಕ್ಕಾಗಿ, ಒಂದು ಉದ್ದೇಶಕ್ಕಾಗಿ ಜನ್ಮ ತಗೊಂಡವ್ರನ್ನ ಕಾರಣ ಜನ್ಮರು. ಅಭಿನಯಕ್ಕಂತೆ ಜನ್ಮ ತಗೊಂಡಿದ್ದು ರಾಜ್ಕುಮಾರು. ಪಾಠ ಹೇಳೋಕ್ಕಲ್ಲ, ಗ್ರಂಥ ಬರೆಯೋಕ್ಕಲ್ಲ, ಸೈನ್ಸ್ ಹೇಳ್ಕೊಡೋಕ್ಕಲ್ಲ. ಅರ್ಥ ಆಯ್ತಾ? ಹಾಡೋದಕ್ಕಂತಲೇ ಜನ್ಮ ತಗೊಂಡವರು ಎಸ್ ಪಿ ಅವರು. ಇವರೆಲ್ಲ ಕಾರಣ ಜನ್ಮರು. ಈಗ ಪಾಸ್ಟ್ ಲೈಫ್ ಬಗ್ಗೆ ಹೇಳ್ತಿದ್ರಲ್ಲ ಗುರುಜಿ, ಈಗ ನಾವೊಂದು ಈಗ ಅದರಲ್ಲಿ ಆಸಕ್ತಿ ಇರ್ತದೆ. ಈವನ್ ಮೆಡಿಕಲ್ ಸೈನ್ಸಲ್ಲಿ ಪಾಸ್ಟ್ ಹಿಸ್ಟ್ರಿ ತಗೊಳ್ತಾರೆ. ನನಗೆ ಇವತ್ತು ಜ್ವರ ಇದೆ ಅಂದರೆ ಇವತ್ತಿನ ಜ್ವರದ ಆಧಾರದ ಮೇಲೆ ಅವ್ರು ಮೆಡಿಸಿನ್ ಕೊಡಬೇಕು. ಕರೆಕ್ಟ್. ನನ್ನ ಪಾಸ್ಟ್ ಹಿಸ್ಟ್ರಿ ಕೇಳ್ತಾರೆ. ಕರೆಕ್ಟು. ಹಾಗಾದರೆ ಪಾಸ್ಟ್ ಇಲ್ಲದೆ ಪ್ರೆಸೆಂಟ್ ಸಮಸ್ಯೆಗೆ ನೇರವಾಗಿ ಚಿಕಿತ್ಸೆ ಮಾಡೋಕ್ಕೆ ಬರೋದಿಲ್ಲ. ಹೌದಾ? ನನ್ನ ವಂಶ ಹಿಸ್ಟ್ರಿ ತೊಗೊಳ್ತಾರೆ. ನಿಮ್ಮ ಮನೇಲಿ ಯಾರಿಗಾದ್ರೂ ಇತ್ತಾ? ನಿನ್ಗೆ ಈ ಎಪಿಸೋಡ್ಸ್ ಏನಾದರೂ ಆಗಿತ್ತಾ? ಹಿಂದೆ ಸ್ಟ್ರೋಕ್ ಆಗಿತ್ತಾ? ಯಾಕೆ ಬೇಕು ಸ್ವಾಮಿ ನನ್ನ ಪಾಸ್ಟ್ ನಿಮಗೆ? ಅಂದರೆ ಪ್ರೆಸೆಂಟ್ ಅನ್ನೋದು ಪಾಸ್ಟಿಂದನೇ ಆಧಾರ ಆಗಿದೆ. ಸೊ ಎಷ್ಟೋ ಪ್ರಾಬ್ಲಮ್ಗಳು ಫಿಕ್ಸ್ ಮಾಡ್ಬೋದು ಪಾಸ್ಟಿಂದ. ಕರೆಕ್ಟ್. ಪ್ರೆಸೆಂಟಲ್ಲಿರೋ ಪ್ರಾಬ್ಲಮ್ಗಳು ಮುಂದೆ ಬರೋ ಸಿ, ಇವಾಗ ಏನು ಒಂದು ಪ್ರಾಬ್ಲಮ್ ಅಂತ ಅಪಿಯರ್ ಆಗುತ್ತೆ, ಅದು ಸಿಂಪ್ಟಮ್. ಅದು ಅದಕ್ಕೊಂದು ಮೂಲ ಕಾರಣ ಇರ್ತದೆ. ನಾನು ನಿನ್ನ ಮೇಲೆ ಸಡನ್ನಾಗಿ ಯಾಕೆ ಕೋಪ ಬರ್ತದೆ ಅಂದರೆ ಅದಕ್ಕೆ ಒಂದು ಯಾವುದೋ ಒಂದು ಮೆಮರಿಯಲ್ಲಿ ಒಂದು ಕಾಸ್ ಇರ್ತದೆ. ನೀನು ಬೇರೆಯವ್ರಿಗೆ ಎಲ್ರಿಗೂ ಒಳ್ಳೆಯವನೇ, ನನಗೆ ಯಾಕೆ ನೀನು ದುಶ್ಮನ್ ಆಗ್ತೀಯ, ಕೊಡು ವೈರಿ, ಕೊಲೆ ಮಾಡೋಷ್ಟು ಕೋಪ ಯಾಕೆ ಬರ್ತದೆ ಅಂತಂದರೆ ನಿಜವಾಗ್ಲೂ ನೀನು ಆ ವ್ಯಕ್ತಿ ಅಲ್ಲ. ನಿನಗೂ ನನಗೆ ಯಾವುದೋ ಒಂದು ಜೀವನದಲ್ಲಿ ಒಂದು ಸಂಬಂಧ ಇರ್ತದೆ. ಅದೇನಾದರೂ ಇಂಟ್ಯಾಕ್ಟ್ ಆಯಿತು ಅಂದರೆ ಇಟ್ ಎಂಡ್ಸ್ ವಿತ್. ಅದಕ್ಕೆ ನಮ್ಮ ಸೈನ್ಸಲ್ಲಿ ಕಾರ್ಯ ಕಾರಣ ಸಂಬಂಧ ಅಂತ ಹೇಳ್ತೀವಿ. ಸೈಂಟಿಫಿಕ್ ಲ್ಯಾಂಗ್ವೇಜಲ್ಲಿ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಈಗ ಇದನ್ನು ಪಾಸ್ಟ್ ಲೈಫ್ ಥೆರಪಿಲೇ ನಾವೇನಾದರೂ ಕ್ಲಿಯರ್ ಮಾಡ್ಬೋದು ಅನ್ನೋದಾದರೆ ಇಸ್ ಇಟ್ ಲೈಕ್ ಹೌ, ಅಂದರೆ ಹೇಗೆ ಏನಾದರೂ ಇದು ಮ್ಯಾನ್ಯುವಲಿ ಫಿಕ್ಸ್ ಮಾಡುವಂಥ? ಈ ಕೆಲವು ಮರಗಳು ಕೊಂಬೆ ಎಷ್ಟು ಕಡಿದ್ರೂ ಬೆಳೀತವೆ, ಮತ್ತೆ ಚಿಗುರು ಬರ್ತವೆ. ನಮ್ಮ ಥೆರಪಿ ಇದೆಯಲ್ಲ, ಅಪ್ರೂವ್ಡ್ ದ ರೂಟ್ ಕಾಸ್. ಬೇರೆ ಸಮೇತನ ಕಿತ್ತಾಕು. ಅದು ಬೇರೆ ಏನೋ ಒಂದು ಬೇರಿದೆ. ಕಾಸ್ ಅನ್ನೋದು ಹಾಸಿಗೆ ಕೆಳಗಿನ ಮುಳ್ಳು. ನೀನೇನು ಮಾಡಿದ್ದು ಇಷ್ಟು ದಿವಸ? ದೇವಸ್ಥಾನ ಹೋದೆ, ಮಂತ್ರ ಹಾಕ್ಸ್ಕೊಂಡೆ, ಔಷಧಿ ತೊಗೊಂಡೆ, ಗುಡಿ ಸುತ್ತಿದೆ, ಎಲ್ಲ ಮಾಡಿದೆ. ಇದು ನಾನೇನು ಹೇಳ್ತೇನೆ ಅಂದರೆ, ನೀನು ಹಾಸಿಗೆ ಕೆಳಗಡೆ ಮುಳ್ಳಿದೆ, ಮುಳ್ಳನ್ನು ತೆಗಿಯೋ ಬದಲು ಅದರ ಮೇಲೆ ಒಂದು ಲೇಯರ್ಸ್ ಹಾಕ್ತಾ ಇದೆಯಾ, ಹೊದಿಕೆ ಹಾಕ್ತಾ ಇದೆಯಾ, ಆದರೂ ಅದು ಚುಚ್ತಾ ಇದೆ. ಪೂರ್ಣವಾದ ಪರಿಹಾರ ಏನು ಅಂದರೆ ಫೈಂಡ್ ಔಟ್ ದ ನಾಟ್, ರಿಮೂವ್ ಇಟ್. ಆ ರೂಟ್ ಕಾಸ್ನ ಹುಡುಕು. ಅದು ಮುಳ್ತದೆ. ಮನೆಯಲ್ಲಿ ವಾಸನೆ ಬರ್ತಾ ಇದೆ, ನೀನು ಮಾಡಿದ್ದೇನು? ಊದುಬತ್ತಿ ಹಚ್ಚಿದೆ, ಸೆಂಟ್ ಹಾಕ್ಕೊಂಡೆ, ಅತ್ತರ್ ಹೊಡೆದೆ, ಏನು ಮಾಡಿದ್ರು ಇದು ಪರ್ಮನೆಂಟ್ ಇದು ಸೊಲ್ಯೂಷನ್ ಅಲ್ಲ. ಎಲ್ಲೋ ಹುಡುಕು, ಯಾವುದೋ ಒಂದು ಇಲಿ ಸತ್ತು ಬಿದ್ದಿರ್ಬೋದು, ಅಥವಾ ಒಂದು ಯಾವುದೋ ಒಂದು ಕೆಟ್ಟ ಪದಾರ್ಥ ಅಲ್ಲಿ ಕೊಳ್ತಿರ್ಬೋದು. ಅದು ತೆಗೆದಾಕಿದರೆ ಇದು ಹೊಡೆಯೋ ಅವಶ್ಯಕತೆ ಇಲ್ವಲ್ಲ ಅಂತ ನಾನು ಹೇಳೋದು. ಯಜ್ಞ ಈಸ್ ಅ ಕಾಸ್, ವಾಸನೆ ಈಸ್ ಅ ಎಫೆಕ್ಟ್. ನೀನು ಇಷ್ಟು ದಿವಸ ಮಾಡಿದ್ದೇನು? ಸೆಂಟ್ ಈಸ್ ಅ ಸೊಲ್ಯೂಷನ್ ಅಂತ ಹೊಡೆದೆ, ಟೆಂಪ್ರವರಿ. ಹಾಂ, ಸ್ನಾನ ಮಾಡಿದ್ರೆ ಸೆಂಟ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವಾರಗಟ್ಟಲೆ ಸ್ನಾನ ಮಾಡದೇ ಇರ್ತಕ್ಕಂಥ ಕೆಲವರು ಸೆಂಟ್ ಹಾಕ್ಕೊಂಡು ಓಡಾಡಿದ್ರೆ ಅದು ಇದು ಸೇರಿ ಅದು ಇನ್ನೇನೋ ಬೇರೆ ಫ್ಲೇವರಲ್ಲಿ ಬರ್ತದೆ. ಅದು ಹೇಳ್ಕೊಳ್ಳೋಕ್ಕೆ ವರ್ಣನೆ ಮಾಡೋಕ್ಕಾಗಲ್ಲ, ಅದು ಗೊತ್ತಾಗ್ಬಿಡ್ತದೆ ಈಸಿ. ಗುರುಜಿ, ಈಗ ಪಾಸ್ಟ್ ಲೈಫ್ ಥೆರಪಿ ಇದೆ, ನಾವೊಂದು ಡೆಮೋ ಮಾಡಿ ತೋರಿಸ್ಬೋದಾ? 100% ಮಾಡ್ಬೋದು. ಒಂದು ಟ್ರೈ ಮಾಡ್ಬೋದು. ಅದಕ್ಕೆಲ್ಲ ಪೂರ್ವ ಸಿದ್ಧತೆ ಬೇಕಾಗ್ತದೆ. ಎಲ್ಲರೂ ಒಂದೇ ಸೆಷನಲ್ಲಿ ಹೋಗೋದಿಲ್ಲ. ಅದಕ್ಕೆ ಸಜೆಸ್ಟಿಬಿಲಿಟಿ ಟೆಸ್ಟ್ ಅಂತ ಒಂದು ಮಾಡ್ತಾರೆ. ಲೈಕ್ ಬಿಫೋರ್ ಗಿವಿಂಗ್ ದ ಇನ್ಸುಲಿನ್
ದೇ ಗಿವ್ ದ ಟೆಸ್ಟ್ ಡೋಸ್, ಹ್ಮ್ 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 ವೆದರ್ ಯುವರ್ ಬಾಡಿ ಎಕ್ಸೆಪ್ಟ್ಸ್ ಇಟ್ ನಾಟ್ ಅಂತ. ಹಾಗಾಗಿ ನಾನು ಏನು ಟಿ ವಿಯಲ್ಲಿ ನೂರಾರು ಪ್ರೋಗ್ರಾಮ್ ಮಾಡಿದ್ದೀನಿ, ಮತ್ತು ನನ್ನ ಬಳಿ ಬರ್ತಾರೆ. ಇತ್ತೀಚೆಗೆ ಆಸ್ಟ್ರೇಲಿಯಾಗೆ ಹೋಗಿದ್ದೆ. ಆಸ್ಟ್ರೇಲಿಯಾದಲ್ಲಿ ನಾನು 15 ದಿವಸ ಕ್ಲಾಸ್ ಮಾಡೋಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಒಂದಷ್ಟು ಜನ ನನ್ನ ಟಿ ವಿ ಪ್ರೋಗ್ರಾಮ್ಸ್ ನೋಡಿ ನಮಗೂ ಬೇಕು ಆ ಥರ ಥೆರಪಿ ಅಂತ ರಿಜಿಸ್ಟರ್ ಮಾಡಿಸಿದರು. 20 ಜನ ರಿಜಿಸ್ಟರ್ ಮಾಡಿದರು, ನಮಗೆ ವೈಯಕ್ತಿಕವಾದ ಥೆರಪಿ ಬೇಕು. ನಾನು ಅದನ್ನು ಇವಾಗ ಸಿಂಪ್ಲಿಫೈಡ್ ಮಾಡಿಬಿಟ್ಟಿದ್ದೀನಿ. ಮೊದಲೆಲ್ಲ ಮ್ಯಾನ್ಯುವಲ್ ಆಗಿ ಮಾಡ್ತಾಯಿದ್ದೆ. ಈಗೊಂದು ಆಡಿಯೋ ಟೆಸ್ಟ್ ಕೊಡ್ತೀನಿ, ದಟ್ ಈಸ್ ಕಾಲ್ಡ್ ಸಜೆಸ್ಟಿಬಿಲಿಟಿ ಟೆಸ್ಟ್. ಒಂದು ಸರಿ ಹೆಡ್ಫೋನ್ ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ಕೇಳಿದ್ದನ್ನು, ಆಮೇಲೆ ಅವರು ರಿಪೋರ್ಟ್ ತೊಗೊಳ್ತೀನಿ, ಅವರ ಫೀಡ್ಬ್ಯಾಕ್ ತೊಗೊಂಡು ಅವ್ರು ಹೋಗಿದ್ದಾರಾ ಇಲ್ಲ, ಅವ್ರಿಗೆ ಎಬಿಲಿಟಿ ಇದೆಯಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ. ಅದರ ಮೇಲೆ ನೆಕ್ಸ್ಟ್ ಸೆಷನ್ ಮಾಡ್ತೀನಿ. ಅರ್ಥ ಆಗ್ತಾಯಿದೆ? ಸೊ ದಟ್ ಈಸ್ ಅ ರಿಕ್ವೈರ್ಮೆಂಟ್ ಆಫ್ ಕಂಡಕ್ಟಿಂಗ್ ಲೈವ್ ಫಾಸ್ಟ್ ಲೈವ್ ಮಾಡಬೇಕಾದ್ರೆ ನಂಗೆ 4 ಆಪ್ಷನ್ ಇರಬೇಕು. ಯಾಕೆಂದ್ರೆ ಲೈವಲ್ಲಿ ನಾವು ಟೈಮ್ ವೇಸ್ಟ್ ಮಾಡೋಕ್ಕಾಗೋದಿಲ್ಲ. 4 ಜನ ಇಲ್ಲಿ ಕೂರಿಸಿದ್ರೆ ನಾನು ಯಾರ್ದೋ ಒಂದು ಓಪನ್ ಆಗಿಬಿಡ್ತದೆ ಇಮಿಡಿಯೇಟಾಗಿ 4 ಒಬ್ಬರಿಗೆ, ಅವ್ರದ್ದು ಹಾಗೆ ಕಂಟಿನ್ಯೂ ಮಾಡ್ಬೋದು. ಈಗ ನಾವು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ 50ನೇ ಕ್ರೌನಿಂಗ್ ಸೆರೆಮನಿಯಲ್ಲಿ ಒಂದು 2 ಡೇಸ್ ಇಂಟರ್ನ್ಯಾಷನಲ್ ವರ್ಕ್ಶಾಪ್ ಇತ್ತು ಭಾರತೀಯ ವಿದ್ಯಾಭವನದಲ್ಲಿ. ಅಲ್ಲಿ ಲೈವ್ ಮಾಡಿದ್ದೆ. ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದರು, ಎಲ್ಲ ಘಟಾನುಘಟಿಗಳು, CBI ಫಾರ್ಮರ್ ಡೈರೆಕ್ಟ್ರು ಕಾರ್ತಿಕೇಯನ್ ಇದ್ದರು, ಪೂಜ್ಯ ಧರ್ಮಾಧಿಕಾರಿಗಳಿದ್ದರು, ಎಲ್ಲ ಸೈಂಟಿಸ್ಟ್ಗಳಿದ್ದರು. ಅವರ ಎದುರುಗಡೆ ಲೈವಲ್ಲಿ ಮಾಡಿದೆ. ಅದಕ್ಕೇನು ಒಂದು 6 ಜನ ತೊಗೊಂಡಿದ್ದೆ. 6 ಜನದಲ್ಲಿ ಇಬ್ಬರದು ಓಪನ್ ಆಯಿತು. ಕ್ವಿಕ್ ಅಂತ ಹೇಳ್ತೀವಿ ನಾವು. ಕ್ವಿಕ್ ಓಪನ್ ಮಾಡಿ ಒಂದು ಕ್ರಿಸ್ಪಿ ಟೂರ್ ಮಾಡಿಸ್ತೀವಿ ನಾವು. ಯೂಶ್ವಲಿ ಅದು 1 ಗಂಟೆ 2 ಗಂಟೆ ಆಗುತ್ತೆ. ಶಾರ್ಟ್ ಹುಟ್ಟು ಎಲ್ಲಿ, ಅಪ್ಪ ಅಮ್ಮ ಯಾರು, ಹೌ ವಾಸ್ ಯುವರ್ ಪಾಸ್ಟ್ ಅಲ್ಲ ಚೈಲ್ಡ್ಹುಡ್, ಯಂಗ್ ಏಜ್, ಪ್ರೊಫೆಷನ್ ಆ್ಯಂಡ್ ಡೆತ್, ಕಮ್ ಬ್ಯಾಕ್ ಟು ದಿಸ್ ಲೈಫ್ ಅಷ್ಟೇ. ಡ್ರಾಪ್ ಆಲ್ ಅನ್ವಾಂಟೆಡ್ memories carried from the past, only grab and save all the pleasant memories. ಈ ಮತ್ತು ಇದೆ. ಸೊ ದಿಸ್ ಒಂದು ಕ್ವಿಕ್, ಒಂದು ಆವರ್ತನ ಅಂತ ಹೇಳ್ತೀವಿ. ನಾನು ಹೇಳ್ಕೊಡೋ ಕೂಡ ಒಂದು ಗ್ರಾಫ್ ಹಾಕ್ತೇನೆ, ಒಂದು ಆವರ್ತನ. ಇಲ್ಲಿಂದ ಶುರು ಮಾಡ್ತೀವಿ, ಒಂದು ಸೈಕಲ್. ಅದರಲ್ಲಿ ಏನೆಲ್ಲ ಟೆಕ್ನಿಕ್ಸ್ ನಾವು ಅಪ್ಲೈ ಮಾಡಿ ಬ್ರಿಡ್ಜ್ ಮಾಡ್ತೀವಿ. ಪಾಸ್ಟ್ ಲೈಫಲ್ಲೆಲ್ಲ ಕನ್ಸಿಡರಬಲ್ ಏರಿಯಾಸ್ ಯಾವುದು, ಮತ್ತು ಥೆರಪಿಟಿಕ್ ಏರಿಯಾಸ್ ಯಾವುದು, ಮತ್ತು LBL ಯಾವುದು, ಅದು ಕ್ರಾಸ್ ಮಾಡಿಸ್ಕೊಂಡು ಈ ಲೈಫ್ಗೆ ಮತ್ತೆ ಜಾಯಿನ್ ಮಾಡಿಸೋದು. ಗುರುಜಿ, ಎಷ್ಟೊಂದು ಸರಿ ಈಗ ನೀವು ಹ್ಯಾಂಡಲ್ ಮಾಡ್ತಿರೋ ಕೇಸ್ಗಳಲ್ಲಿ ಕೆಲವೊಂದು ಸಾರಿ ಈ ಸೋಲ್ ಕನೆಕ್ಷನ್ಸ್, ಸೋಲ್ಸ್ ಜೊತೆ ಮಾತಾಡೋದಾಗಿರ್ಬೋದು, ಈ ಥರದ ಕೇಸಸ್ ತುಂಬಾ ಹ್ಯಾಂಡಲ್ ಮಾಡಿರ್ತಾರೆ. ನಿಮ್ಮ ಒಂದು ಅನುಭವದಲ್ಲಿ ಯಾವುದಾದ್ರು ಒಂದು ಆತ್ಮ ಜೊತೆ ಮಾತಾಡಿದ್ದು, ಅಥವಾ ನೀವು ಎಲ್ಲಾದರೂ ಹೋದಂಥ ಟೈಮಲ್ಲಿ ನಿಮಗೆ ಅಲ್ಲಿ ಏನಾದರೂ ಒಂದು ನೆಗೆಟಿವ್ ಎನರ್ಜಿನೋ, ಒಂದು ಸೋಲ್ಸೋ, ಅಥವಾ ಸಿಂಪಲಾಗಿ ಹೇಳಬೇಕಂದ್ರೆ ಈ ದೆವ್ವ ಥರದ್ದು ಏನಾದ್ರು ಕಾಣಿಸಿದ್ದು ನಿಮ್ಮ ಅನುಭವದಲ್ಲಿ ಏನಾದರೂ? ನನಗೆ ಆ ಥರ ಅನೇಕ ಎಕ್ಸ್ಪೀರಿಯನ್ಸಸ್ ಆಗಿದೆ. ನಾನು ಅನೇಕ ರಾತ್ರಿಗಳನ್ನು ಸ್ಮಶಾನದಲ್ಲಿ ಕಳೆದಿದ್ದೇನೆ. ಅದೇ ಅನುಭವಗಳನ್ನು ನನ್ನ ಅನೇಕ ಸ್ಟೂಡೆಂಟ್ಸ್ ಕೂಡ ಸ್ಮಶಾನದಲ್ಲಿ ಕರ್ಕೊಂಡೋಗಿ ಮಾಡಿಸಿದ್ದೇನೆ. ಸಾಮಾನ್ಯವಾಗಿ ಎಲ್ಲರೂ ಸ್ಮಶಾನ ಅಂದರೆ ಹೆದರ್ತಾರೆ. ನಾನು ಅಮಾವಾಸ್ಯೆ ದಿವಸ ಸ್ಮಶಾನಕ್ಕೆ ಕರ್ಕೊಂಡೋಗಿ, ಆ ಕಾಲದಲ್ಲಿ, ಇವಾಗ ಅದು ನಿಷಿದ್ಧ ಆಗಿದೆ, ಅವರಿಗೆ ಸ್ಮಶಾನದ ಒಂದು ಡೆತ್ ಬೆಡ್ ಇರ್ತದಲ್ಲ, ಅಂದರೆ ಸಮಾಧಿ, ಅದಕ್ಕೆ ನಮಸ್ಕರಿಸಿ ಅದರ ಪರ್ಮಿಷನ್ ತಗೊಂಡು, ಸೊ ಅಲ್ಲಿ ಶವಾಸನದಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಯಾಕಂದರೆ ಸ್ಮಶಾನ ಶಿವನ ಆವಾಸ ಸ್ಥಾನ. ಶಿವ ಸ್ಮಶಾನವಾಸಿ ಅಂತ ನಾವು ಕೇಳಿದ್ದೀವಿ. ಹಾಗಾದರೆ ಎಲ್ಲಿರ್ಬೇಕು ಶಿವ? ಸ್ಮಶಾನದಲ್ಲಿ. ಆದರೆ ನಾವು ಅದನ್ನು ಚೇಂಜ್ ಮಾಡಿಬಿಟ್ಟು ದೆವ್ವ ಇದೆ ಅಂತ ಅಂದ್ಕೊಂಡು ಮಾಡ್ಕೊಂಡಿದ್ವಿ. ಅರ್ಥ ಆಗ್ತಾ ಇದೆಯಾ? ಸೊ ಅವ್ರಿಗೆಲ್ಲ ಎಲ್ಲರೂ ಇದು ಹೋಗಿ ಮಾಡಬೇಕು ಅಂತಲ್ಲ, ಶವ ಸಾಧನೆ ಅಂತಾರೆ, ಇದು ಶಿವ ಸಾಧನೆ ಅಂತ ಹೇಳ್ತೀವಿ ನಾವು. ಅಘೋರಿಗಳೆಲ್ಲ ಅವರದ್ದು ಜರ್ನಿ ಶುರುವಾಗದೆ ಅಲ್ಲಿ. ಸ್ಮಶಾನಕ್ಕೂ ಅಘೋರಿಗಳಿಗೂ ಅವಿನಾಭಾವ ಸಂಬಂಧ, ಕರೆಕ್ಟ್ ಅಲ್ವಾ? ಸೊ ದೆವ್ವಗಳೆಲ್ಲ ಕಡೆ ಇರ್ಬೋದು, ದೇವರೆಲ್ಲ ಕಡೆ ಇರ್ಬೋದು, ಕರೆಕ್ಟ್ ಅಲ್ವಾ? ಹಾಗಾಗಿ ನನಗೆ ಆಗಿದೆಯಾ ಅಂತಂದರೆ ಎಸ್, ಬಾಲ್ಯದಲ್ಲಿ ಭಾಳ ಸರಿ ಆಗಿದೆ ಅದು. ಸೊ ಐ ವಾಸ್ ಅ ವಿಕ್ಟಿಮ್ ಫಾರ್ ಸಚ್ ಥಿಂಗ್ಸ್. ಓಕೆ, ಯಾರೋ ಕುತ್ತಿಗೆ ಇಸಿದ ಹಾಗೆ ಇವೆಲ್ಲ ಎಕ್ಸ್ಪೀರಿಯೆನ್ಸ್ಗಳಾಗಿದೆ ನನಗೆ. ಕೆಲವು ಜರ್ನಿ ಮಾಡೋ ಕೂಡ ಆಗಿದೆ, ಕಾರ್ ಓಡಿಸೋ ಕೂಡ ಒಂದು 20 ವರ್ಷದ ಕೆಳಗಡೆ ಅದೆಲ್ಲ ಆಗಿದೆ ನಮಗೆ.
ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು ನೀವು ಕಣ್ಮುಂದೆ ಕಂಡಂಥದ್ದು. ಸಿ, ನಾನು ನನಗಾದ ಎಕ್ಸ್ಪೀರಿಯನ್ಸ್ಗಿಂತ ನನ್ನ ಹತ್ರ ಬಂದವರಿಗೆ ಏನು ಅನುಭವ ಆಯಿತು ಅನ್ನೋದನ್ನು ಹೇಳೋದಾದರೆ, ಒಬ್ಬ ವ್ಯಕ್ತಿ ಅಮೆರಿಕಕ್ಕೆ ಓದೋಕ್ಕೆ ಅಂತ ಹೋಗಿದ್ದೆ, MBA ಮಾಡೋಕ್ಕೆ. ಬೆಂಗಳೂರು, ಕರ್ನಾಟಕ? ಬೆಂಗಳೂರದವನೇ. ಓಕೆ. ಅಲ್ಲಿ ಹೀಗೆ ಓದೋವನು ಸುಮ್ಮನೆ ಇರಲಾರ್ದೆ ಕಂಪ್ಯೂಟ್ರಲ್ಲಿ ಗೂಗಲ್ ಮಾಡಿ ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಸೈಟ್ ಓಪನ್ ಆಗಿದೆ. ಓಕೆ. ಕುಂಡಲಿನಿನ ಕುಂಡಲಿನಿ ಧ್ಯಾನ ಮಾಡೋದು ಹೇಗೆ ಅಂತ. ಓಕೆ. ಲಕ್ಷ ಸೈಟ್ ಓಪನ್ ಆಗುತ್ತೆ ನೀವು ಕುಂಡಲಿನಿ ಅಂತ ಟೈಪ್ ಮಾಡಿದ್ರೆ. ಒಬ್ಬೊಬ್ರದ್ದು ಒಂದೊಂದು ವರ್ಷನ್ ಇರ್ತದೆ. ಅದರಲ್ಲಿ ಯಾರೋ ಎಕ್ಸ್ಪ್ಲೈನ್ ಮಾಡಿದ, ನಿಮ್ಗೆ ಜಾಗೃತಿ ಬೇಗ ಆಗಬೇಕಾದ್ರೆ ಸ್ಮಶಾನದಲ್ಲಿ ಹೋಗ್ಬಿಟ್ಟು ಅಮಾವಾಸ್ಯೆ ದಿವಸ ಒಬ್ಬನೇ ಕೂತ್ಕೊಂಡು ಆ ಡೆತ್ ಬೆಡ್ ಮೇಲೆ, ಸಮಾಧಿಯ ಮೇಲೆ ಕೂತ್ಕೊಂಡು ಈ ಥರ ನೀನು ಮಾಡಬೇಕು ಅಂತ ಅದರಲ್ಲಿ ಅವನು ಹೇಳಿದ್ದಾನೆ. ಅದೇ ಮಿಸ್ಗೈಡಿಂಗ್ ಅಂತ ಹೇಳೋದು. ಇವನು ಆ್ಯಸ್ ಇಟ್ ಈಸು ಶಿಕಾಗೋದಲ್ಲಿ ಆ ಥರ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿ ಸ್ಮಶಾನದಲ್ಲಿ ಒಬ್ಬನೇ ಕಾರ್ ಹಾಕ್ಕೊಂಡು ರಾತ್ರಿ ಹೊತ್ತು ಧ್ಯಾನ ಮಾಡೋಕ್ಕೆ ಹೋಗಿ ಏನಾಗಿದೆ ಅಂದರೆ ಅವನ ಸೈಕಿ ಬಾಡಿ ಅಲ್ಲೇ ಸುತ್ತಲೂ ಅಂಡಲಿತಿದ್ದಂಥ 3 ಸ್ಪಿರಿಟ್ಸನ್ನು ಅಟ್ರ್ಯಾಕ್ಟ್ ಮಾಡ್ಕೊಂಡಿದ್ದೆ. ಆ 3ರಲ್ಲಿ ಒಂದು ಮೆಕ್ಸಿಕನ್ ಸ್ಪಿರಿಟು, ಇನ್ನೊಂದು ರೆಡ್ ಇಂಡಿಯನ್ನು, ಇನ್ನೊಂದು ಆಫ್ರಿಕನ್. ಡಿಪಾರ್ಟೆಡ್ ಸೋಲ್ಸು ಅಟ್ರಾಕ್ಟ್ ಆಗಿದೆ. 3 ಆತ್ಮಗಳು. ಯಾಕೆಂದರೆ ಅವನು ಮಾಡುವಾಗ ಪ್ರಾರಂಭದಲ್ಲಿ ಭಯ ಇತ್ತಲ್ಲ, ಆ ಭಯ ಇದ್ದಾಗ ಅದು ಅಟ್ರಾಕ್ಟ್ ಆಯಿತು. ಅದನ್ನು ಕಂಟಿನ್ಯೂ ಮಾಡಿ ಅವನಿಗೆ ಸ್ವಲ್ಪ ಅಬ್ನಾರ್ಮಲ್ಟಿ ಶುರುವಾಯಿತು ನಿಧಾನಕ್ಕೆ. ಕೊರೋನಾ ಬಂದಿದ್ದ ದಿವಸನೇ ಕೆಮ್ಮು ಬರೋದಿಲ್ಲ, ಸ್ವಲ್ಪ ದಿವಸ ಆದಮೇಲೆ ಬರ್ತಲ್ಲ ಹಾಗೆ. ಅದಾದಮೇಲೆ ಇವನು ಅಬ್ನಾರ್ಮಲ್ ಬಿಹೇವಿಯರ್ ಶುರುವಾಯಿತು. ಒಂದು ದಿವಸ ಅಚಾನಕ್ಕಾಗಿ ಪೊಲೀಸವ್ರು ನೋಡಿದ್ರು, ರಾತ್ರಿ ಅರ್ಧರಾತ್ರಿ ಇವನು ಸ್ಮಶಾನಕ್ಕೆ ಒಳಗಡೆ ಹೋಗಿ ಸ್ಮಶಾನದ ಮೇಲೆ ಕೂತ್ಕೊಂಡು ವಿಚಿತ್ರವಾಗಿ ಮಾಡೋದನ್ನು ಆ ದೇಶದವ್ರಿಗೆ ವಿಚಿತ್ರವಾಗಿ ಕಾಣಿತು. ಅವನು ಎನ್ಕ್ವೈರಿ ಮಾಡಿದಾಗ ಪ್ರಾಪರಾಗಿ ಆನ್ಸರ್ ಮಾಡಲಿಲ್ಲ, ಡಿಪ್ಲೊಮ್ಯಾಟಾಗಿ ಮಾತಾಡಲಿಲ್ಲ, ಲಾಜಿಕಲ್ ಆನ್ಸರ್ ಕೊಡಲಿಲ್ಲ. ಸೊ ಅವನ್ನ ಅರೆಸ್ಟ್ ಮಾಡಿ ಅಲ್ಲಿನ ಹಾಸ್ಪಿಟ್ಲು ಕಸ್ಟಡಿಗೆ ಹಾಕಿದರು. ವರ್ತಮಾನ ತಂದೆ ತಾಯಿಗೆ ಮುಡ್ಚಿಲ್ಲಿ. ಇವರು 1 ವಾರದಲ್ಲೇ ಅರ್ಜೆಂಟು ವೀಸಾ ಮಾಡಿಕೊಂಡು ಓಡಿ ಹೋದರು. ಓಡಿ ಹೋಗಿ ಕಾಕತಾಳೀಯವಾಗಿ ಅವನೇನು ಕ್ರೈಮ್ ಮಾಡಿರಲಿಲ್ಲ. ಇ ವಾಸ್ ನಾಟ್ ಕಮಿಟೆಡ್ ಎನಿ ಕ್ರೈಮ್. ಹಾಗಾಗಿ ನಾವು ಇಂಡಿಯಾದಲ್ಲಿ ಒಳ್ಳೆ ಡಾಕ್ಟ್ರಲ್ಲಿ ಕೈಲಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತ ಇಲ್ಲಿ ಕರ್ಕೊಂಬಂದರು, ಮುಚ್ಚಳಿಕೆ ಬರ್ಕೊಟ್ಟು. ಇಲ್ಲಿಗೆ ಬಂದಮೇಲೆ ಅವನ್ನ ನಿಮ್ಹಾನ್ಸ್ ಸೇರಿಸಿ ಅವನು ಮಾನಸಿಕವಾಗಿ ಅವನೇನು ಅಸ್ವಸ್ಥ, ಡಿಪ್ರೆಷನ್ ಏನೋ ಆಗಿದ್ದಾನೆ ಅವನಿಗೆ ಅಂತ ಯಾರೋ ಅಡ್ವೈಸ್ ಮಾಡಿದ್ದಾರೆ. ಇನ್ನು ಕೆಲವರು ಇದು ಮಾನಸಿಕ ಅಲ್ಲ, ಇದೇನು ಪ್ರೇತ ಕಾಟ ಇದ್ದಂಗಿದೆ, ಈ ಒಂದು ವರ್ತನೆ ಎಲ್ಲ ನೋಡ್ತಾ ಇದ್ದರೆ ಇದು ಮಾನಸಿಕ ಅಂತ ಅಲ್ಲ, ನೀವು ರಾಮಚಂದ್ರ ಗುರೂಜಿ ಹತ್ರ ಕರ್ಕೊಂಡೋಗಿ. ಸರಿ, ನನ್ನ ಹತ್ರ ಬಂದರು. ನಮ್ಮದೊಂದು ಟೆಕ್ನಿಕಲ್ ಮೆಥಡ್ ಇದೆ, ಅದನ್ನು ಅಪ್ಲೈ ಮಾಡಿದಾಗ ಆ ಸ್ಪಿರಿಟ್ಸ್ ಈಚೆ ಬಂತು, ಮಾತಾಡ್ಲಿಕ್ಕೆ ಶುರುವಾಯಿತು. ಆ ಭಾಷೆಯಲ್ಲೇ ಮಾತಾಡ್ತವೆ. ನನಗೆ ಆ ಭಾಷೆ ಬರೋಲ್ಲ, ಮೆಕ್ಸಿಕನ್ ಭಾಷೆ ಬರೋದಿಲ್ಲ, ರೆಡ್ ಇಂಡಿಯನ್ ಭಾಷೆ ಬರೋದಿಲ್ಲ, ಆಫ್ರಿಕನ್ ಭಾಷೆ ಬರೋದಿಲ್ಲ, ಎಲ್ಲ ಟ್ರೈಬಲ್ಗಳು. ನಾವು ರಿಕ್ವೆಸ್ಟ್ ಮಾಡಿದೆ, ನೀವು ಇವನ ಸೋಲ್ ಏನು ಲ್ಯಾಂಗ್ವೇಜ್ ಇದೆಯೋ ಆ ಡೇಟಾನ ಯೂಸ್ ಮಾಡ್ಕೊಂಡು ಈ ಲ್ಯಾಂಗ್ವೇಜಲ್ಲಿ ಮಾತಾಡಿ ಅಂತ, ಅಂದರೆ ಸ್ಪೀಕ್ ಇನ್ ಇಂಗ್ಲೀಷ್ ಕೈಂಡ್ಲಿ ಅಂತ. ಸೊ ಮಾತಾಡಿದ್ದು ನಾವು ಇಂಥವ್ರು ನಮ್ಮ ಹೆಸರು ಇಷ್ಟ ಇತಿಹಾಸ ಎಲ್ಲ ಹೇಳ್ತು. ಯಾಕೆ ಬಂದ್ರಿ ಅಂತಂದರೆ ಇವನು ಒಬ್ಬನೇ ಇದ್ದ, ಭಯಪೀಡಿತನಾಗಿದ್ದ, ನಮ್ಗೆ ಇಂಥದ್ದೇ ಆಶ್ರಯ ಬೇಕಾಗಿತ್ತು, ಭಾಳ ಎಲಿಜಿಬಲ್ ಬಾಡಿ ಮೈಂಡ್ ಅಂತ ಅನಿಸ್ತು. ಹಾಗಾಗಿ ಬಂದು ವಿ ಆರ್ ರಿಸೈಡಿಂಗ್. ಮತ್ತು ಅಗೇನ್ ನಮ್ಮ ಟೆಕ್ನಾಲಜಿ ಇದೆ, ಸ್ಪಿರಿಟ್ ರಿಲೀಸ್ಮೆಂಟ್ ಅಂತ, ಉಚ್ಚಾಟನೆ ಅಂತಾರೆ ಅದಕ್ಕೆ. ಆ ಉಚ್ಚಾಟನ ತಂತ್ರಗಳನ್ನು ಅವನ ಮೇಲೆ ಅಪ್ಲೈ ಮಾಡಿದಾಗ 3 ಹೋಯಿತು. ಹೋದ್ಮೇಲೆ ಅವನಿಗೆ ಶೀಲ್ಡಿಂಗ್ ಮಾಡಿ ಅವರ ಅಪ್ಪ ಅಮ್ಮ ಹೇಳಿದ್ರು ವಾಪಸ್ ಕಳಿಸ್ಬೋದಾ, 1 ತಿಂಗಳು ರೆಸ್ಟಲ್ಲಿರಲಿ, ಅಬ್ಸಲ್ಯೂಟ್ಲಿ ನಾರ್ಮಲ್ ಹೆಲ್ದಿ ಅಂತ ನಿಮಗೆ ಅನಿಸ್ಬಿಟ್ಟು ವಾಪಸ್ ಕಳಿಸ್ಬೋದು. 1 ತಿಂಗಳಿಗೆಲ್ಲ ರಿಕವರಿ ಆಗಿಬಿಟ್ಟ. ಒಂದೇ ಸೆಷನ್ನು ಹಿಡಿದಿದ್ದು ಅವನಿಗೆ. ಮತ್ತು ವಾಪಸ್ ಹೋಗಿ MBA ಕಂಪ್ಲೀಟ್ ಮಾಡಿಕೊಂಡು ಇವತ್ತು 6 ಸಂಸ್ಥೆಗಳ ಸ್ಟಾರ್ಟಪ್ ಕಂಪನಿಗಳ ಮುಖ್ಯಸ್ಥ. ಈಗ ನಾನು ಯಾವ ರೀತಿ ಸಮಾಜಕ್ಕೆ ಹಾನಿ ಮಾಡಿದ್ದೀನಿ ಇಲ್ಲಿ, ಅವನ ಲೈಫ್ ಸರ್ವೈವ್ ಆಯಿತು ಇಲ್ಲ. ಒಂದು ವೇಳೆ ನಾನು ಮಾಡಲಿಲ್ಲ ಅಂದರೆ ಅವನ ಗತಿ ಏನಾಗ್ತಿತ್ತು, ಡಿಪ್ರೆಷನ್ಗೆ ಹೋಗಿ ಅದೇ ಇದರಲ್ಲಿ ಅವನು ಸೂಸೈಡ್ ಅಟೆಂಪ್ಟ್ ಮಾಡ್ತಾಯಿದ್ದ, ಆ ದೆವ್ವಗಳು ಮಾಡಿಸ್ತಿದ್ದು. ಇನ್ನೊಂದು ನನ್ನ ಹತ್ರ ಬಂದಂಥ ಕೇಸು ಬ್ರುನೈಯಿಂದ ಬಂತು. ಬ್ರುನೈ ಅಂತ ಒಂದು ದೇಶ ಇದೆ, ಅದು ಈ ಕಡೆ ಮಲೇಷ್ಯಾ ಪಕ್ಕದಲ್ಲಿ ಬರ್ತದೆ, ರಿಚೆಸ್ಟ್ ಕಂಟ್ರಿ. ಅಲ್ಲಿ ನಮ್ಮದೇ ಕರ್ನಾಟಕದ ಕಪಲ್ಸ್ ಹೋಗಿ ಅಲ್ಲಿ ಎಂಪ್ಲಾಯೀಸ್ ಅವರು ಕಪಲ್ಸ್ ಇಬ್ಬರು ಒಂದು ದಿವಸ ಬಂದರು, ನಾನು ಭೇಟಿ ಮಾಡಿದ್ರು. ಆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕೌನ್ಸಿಲಿಂಗ್ ಮಾಡ್ತಿರ್ಬೇಕಾದ್ರೆ ಆ ಹುಡುಗ ಶರ್ಟ್ ಬಿಚ್ಚಿದ. ಏನಪ್ಪ ಶರ್ಟ್ ಯಾಕೆ ಬಿಚ್ತಾ ಇದೆಯಾ ಅಂತ, ಇದೇ ನನ್ನ ಸಮಸ್ಯೆ ಅಂಥೇಳಿ ನನ್ನ ಕಡೆ ಬೆನ್ನು ತೋರಿಸ್ತಾರೆ. ಆ ಬೆನ್ನು ತುಂಬ ಯಾರೋ ಪರಿಚಿರ್ತಕ್ಕಂಥ ಉಗುರುಗಳಿಂದ ಡೀಪ್ ವೂಂಡ್ಸ್ ಇತ್ತು.
ಗಾಯಗಳು ಇನ್ನೂ ವಾಸಿಯಾಗಿರಲಿಲ್ಲ, ರೆಡ್ಡಿಶ್ ಆಗಿರ್ತಾ ಇತ್ತು, ಬ್ಲೀಡಿಂಗ್. ಯಾರಪ್ಪ ಹಿಂಗೆ ಪರಿಚೋದು? ಇಲ್ಲಿ ಪಕ್ಕದಲ್ಲಿದ್ದಾಳಲ್ಲ ಹೆಂಡತಿ, ಇವಳು ಪರಿಸ್ತಾಳೆ. ಅಷ್ಟು ಸಿಟ್ಟಿದೆಯಾ? ಇಲ್ಲ, ನಾನು ಸಾಯುವಷ್ಟು ಲವ್ ಮಾಡ್ತಾಳೆ ಅವಳು. ಶಿ ಲವ್ಸ್ ಮೀ ಎ ಲಾಟ್. ಮತ್ತು ಯಾಕೆ ಪರಿಸ್ತಾಳೆ? ಇದೇ ಅವಳು ವಿಚಿತ್ರ ವರ್ತನೆ, ನಂಗೆ ಅರ್ಥ ಆಗ್ತಾಯಿಲ್ಲ. ಪ್ಲಸ್ 4 ವರ್ಷ ಆಗಿದೆ, ಮಕ್ಕಳಾಗ್ತಾ ಇಲ್ಲ. ಒಂದು ಮಕ್ಕಳಾಗ್ತಾಯಿಲ್ಲ, ಎರಡನೇದು ಇವಳು ಪರಿಸ್ತಾಳೆ. ಯಾವಾಗ ಪರಿಸ್ತಾಳೆ? ಆಗಲೆಲ್ಲ ಶಿ ಲವ್ಸ್ ಮೀ ಎ ಲಾಟ್. ರಾತ್ರಿ ಉಂಡು ಮಲಗಿದ ಮೇಲೆ ಏನು ಸಂಸಾರಿಕ ಜೀವನ ಇರ್ತದೆ, ಆವಾಗ ಪರಿಸ್ತಾಳೆ ನಾನು. ಆವಾಗ ಇವಳು ಆಗಿರೋದಿಲ್ಲ, ಇವಳೇನೋ ಬೇರೆ ಥರ ವರ್ತನೆ ಮಾಡ್ತಾಳೆ. ಇದು ತುಂಬ ಅಬ್ನಾರ್ಮಲ್ಲು ಅನ್ನೋದು ನನ್ನ ಕಾಮನ್ ಸೆನ್ಸ್ ಹೇಳ್ತಾ ಇದೆ. ಇದಕ್ಕೆ ನಿಮ್ಮಂಥವರೇ ಚಿಕಿತ್ಸೆ ಸರಿ ಅಂತ ಇಲ್ಲಿ ಬಂದಿದ್ವಿ ರಜಾ ತಗೊಂಡು. ಸರಿ, ನಾನೊಂದು ವಾರ ಟೈಮ್ ತೊಗೊಂಡು ನಾನು ಮೌಂಟ್ ಕೈಲಾಶ್ ಪರಿಕ್ರಮಕ್ಕೆ ಹೋಗಿದ್ದೆ. ಆಕೆನೂ ಅವ್ರನ್ನೂ ಕರ್ಕೊಂಡು ಹೋಗಿ ನೇಪಾಳದಲ್ಲಿ, ನಾವು ನೇಪಾಳ ಮೂಲಕ ಹೋಗಬೇಕು. ನೇಪಾಳದಲ್ಲಿ ಉಳಿದಿದ್ದಾಗ ಆಕೆನ ಪ್ರಯೋಗಕ್ಕೆ ಒಳಪಡಿಸ್ದೆ. ಅವಳದೊಂದು ಪಾಸ್ಟ್ ಲೈಫ್ ಓಪನ್ ಆಯಿತು. ಪಾಸ್ಟ್ ಲೈಫಲ್ಲಿ ಇವಳೊಂದು ಪ್ರಾಸ್ಟಿಟ್ಯೂಟ್ ಆಗಿದ್ಳು, ತಾಯಿಯ ಕಾರಣಕ್ಕಾಗಿ. ತಾಯಿ ಪ್ರಾಸ್ಟಿಟ್ಯೂಟ್ ಆಗಿದ್ದರಿಂದ ಮಗಳನ್ನ ಫೋರ್ಸ್ಫುಲ್ಲಿ ಆ ದಂಧೆಗೆ ಇಳಿಸಿದ್ಳು, ಬಿಕಾಸ್ ಆಫ್ ಪಾವರ್ಟಿ. ಅರ್ಥ ಆಗ್ತಾ ಇದೆಯಾ? ಇದನ್ನೇನು ನಾನು ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ, ಆಕೆ ಪಾಸ್ಟ್ ಲೈಫಲ್ಲಿ ಬಂದಿದ್ದೆ ಹೇಳ್ತಾ ಇದ್ದೆ. ಆ ಪಾಸ್ಟ್ ಲೈಫಲ್ಲಿ ಇವಳನ್ನು ಮೆಚ್ಚಿ ಒಬ್ಬ ಇವಳ ಹತ್ರ ಬರ್ತಿದ್ದ. ದೋ ಶಿ ಈಸ್ ಪ್ರಾಸ್ಟಿಟ್ಯೂಟ್ ಅಂತ ಗೊತ್ತಿದ್ರು ಕೂಡ ಹೀ ಫೋರ್ಸ್ಡ್ ಹರ್ ಟು ಮ್ಯಾರಿ. ಫೋರ್ಸ್ ಮಾಡಿ ಮದುವೆನೂ ಮಾಡ್ಕೊಳ್ತ. ಮದುವೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಿವಸ ಚೆನ್ನಾಗಿತ್ತು, ಆಮೇಲೆ ಟಾರ್ಚರ್ ಶುರುವಾಯಿತು. ಏನಾದರೂ ಒಂದು ಸ್ವಲ್ಪ ಸಮಸ್ಯೆ ಹೇಳ್ಕೊಂಡಾಗ, ನಿನ್ನ ಪಾಸ್ಟ್ ಹಿಂಗಲ್ವಾ, ನೀನು ಇಂಥವಳಲ್ವಾ, ನಿನ್ನ ನಂಬಿ ನಾನು ಮೋಸ ಹೋದೆ, ಈ ಥರ ಖ್ಯಾತೆ ತೆಗೆದು ಹಿಂಸೆ ಮಾಡ್ತಿದ್ದ ಇವನು. ಕೆಲವು ಸಾರಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿದ್ದ, ಹೊಡಿತಿದ್ದ. ಅವಳು ಬದುಕಕ್ಕಾಗದೆ ಸೂಸೈಡ್ ಮಾಡ್ಕೊಂಡು ಸತ್ತೋದು. ಅದೇ ಹುಡುಗಿ ಈ ಲೈಫಿಗೆ ಇವಳಾಗಿ ಹುಟ್ಟಿದ್ದಾಳೆ, ಅದೇ ಹುಡುಗ ಗಂಡನಾಗಿ ಬಂದಿದ್ದಾನೆ. ಸೊ ಅಲ್ಲಿ ಏನು ಪೀಡಿಸ್ತಾ ಇದ್ದ ಇವನು, ಸೊ ಇವಳು ಅದನ್ನು ರಿವೆಂಜ್ ತೀರಿಸ್ಕೊಳ್ತಿದ್ದಾಳೆ. ಇವಳು ನಮಗೆ ಮಕ್ಕಳು ಬೇಡ ಅಂತ ಅಲ್ಲಿ ನಿರ್ಧಾರ ತಗೊಂಡಿದ್ಲು, ಇಲ್ಲಿ ಮಕ್ಕಳಾಗ್ತಾ ಇರಲಿಲ್ಲ. ಸೊ ನಮಗೆ ಪಾಸ್ಟ್ ರೂಟ್ ಕಾಸ್ ಸಿಕ್ತು. ಅದನ್ನೆಲ್ಲ ಹೀಲ್ ಮಾಡಿ ಮತ್ತೆ ಪ್ರೆಸೆಂಟ್ ಲೈಫ್ಗೆ ಅವಳ ಮೈಂಡನ್ನು ವಾಪಸ್ ತಂದಾಗ ಆ ಪರಿಚೋದು ನಿಂತೋಯ್ತು. ಅದಿರಲಿ, ಕನ್ಸೀವ್ ಆದ್ಲಕ್ಕೆ ಒಂದು ಹೆಣ್ಣುಮಗುವಿನ ತಾಯಿಗ 8 ವರ್ಷ ಆ ಮಗುಗೀಗ. ನಾನು ಇದು ಮಾಡಿದ್ದು 8-9 ವರ್ಷದ ಹಿಂದೆ. ಇದು ಯಾರೂ ಮಾಡೋಕ್ಕಾಗಲ್ಲ, ಇದು ವೈದ್ಯರಿಗೆ ಸಂಬಂಧಪಟ್ಟಿದ್ದಲ್ಲ ಇದು. ಅಥವಾ ಸಾಧು ಸತ್ಪುರುಷರು ಇದು ಮಾಡ್ತಾರೆ ಅಂತಂದರೆ ಅವ್ರಿಗೇನೋ ತಪೋಶಕ್ತಿ ಇದ್ದರೆ ಮಾಡ್ಬೋದು. ಇಂತಹ ಒಂದು ಟೆಕ್ನಾಲಜಿ ಸೈಂಟಿಫಿಕ್ ಆಗಿದೆ, ಲೀಗಲಿ ಅಕ್ಸೆಪ್ಟೆಡ್ ಇನ್ ಅಮೆರಿಕಾ ಆ್ಯಂಡ್ UK ಆ್ಯಂಡ್ ಇನ್ ಅಡ್ವಾನ್ಸ್ ಕಂಟ್ರೀಸ್. ಹಿಪ್ನೋಥೆರಪಿ ಅನ್ನೋದು ಇವತ್ತು ಅಮೆರಿಕಾ ಸೆನೆಟ್ ಪಾರ್ಲಿಮೆಂಟು, UK ಪಾರ್ಲಿಮೆಂಟು ಅದನ್ನು ಅಮೆಂಡ್ಮೆಂಟ್ ಮಾಡಿಕೊಂಡಿದೆ. ಇಟ್ಸ್ ಎ ಲೀಗಲ್ ಥೆರಪಿ ಅಂತ ಆ ಮುಂದುವರಿದ ರಾಷ್ಟ್ರಗಳು ಅಮೆಂಡ್ ಮಾಡಿಕೊಂಡಿರ್ತಕ್ಕಂಥ ಸೈನ್ಸನ್ನು ನಾನು ಮಾಡ್ತಾಯಿದ್ದೀನಿ. ಮತ್ತು ಇವತ್ತಿಂದಲ್ಲ, ಇದು ನಮ್ಮ ದೇಶದಿದ್ದು. ಪ್ರತಿ ಪ್ರಸವ ಅಂತ ಕರಿತಾ ಇದ್ರು ಇದನ್ನು, ಪ್ರತಿ ಪ್ರಸವ್ ಚಿಕಿತ್ಸಾ ಅಂತ ಚರಕ ಕರಿತಾ ಇದ್ದ. ಆಯಿತಾ? ಸೊ ಇಂಥ ಗರ್ಭ ಚಿಕಿತ್ಸೆ, ಪುನರ್ಜನ್ಮ ಚಿಕಿತ್ಸೆ ಇದ್ದಿದ್ದು ಈ ದೇಶದಲ್ಲಿ. ನಾರದರು ಹಿರಣ್ಯಕಶಿಪನ ಹೆಂಡತಿ ಕಯಾದಿಗೆ ಫಸ್ಟ್ ಇದು ಮಾಡಿದ. ಆ ಹೊಟ್ಟೆಲಿದ್ದಂಥ ಮಗುನೇ ಅವನು ಚೇಂಜ್ ಮಾಡ್ದ. ಸಮರ್ಥ ರಾಮದಾಸರು ಶಿವಾಜಿ ಮೇಲೆ ಅಪ್ಲೈ ಮಾಡಿದ್ರು, ವೆನ್ ಹಿ ವಾಸ್ ಇನ್ ದ ವೂಂಬ್, ಜೀಜಾಬಾಯಿ ಹೊಟ್ಟೆಲಿದ್ದಾಗ. ಹಾಗೆ ಅಭಿಮನ್ಯುಗೆ ಹೊಟ್ಟೆಲಿದ್ದಾಗಲೇ ಕೃಷ್ಣ ಅಪ್ಲೈ ಮಾಡಿದ್ದ. ಹೊಟ್ಟೆಲಿದ್ದ ಮಕ್ಕಳಿಗೆ ಕೂಡ ನಾವು ಚೇಂಜ್ ಮಾಡ್ಬೋದು ಅಂತ ಸಾಬೀತಾದಂಥ ಒಂದು ವಿಜ್ಞಾನ ಇದೆ. ಅಲ್ಲ, ಈಗ ನಾವು ಒಂದು ಫೋನ್ ಕಾಲಲ್ಲೇ ಹಿಪ್ನೋಟೈಸ್ ಮಾಡ್ಬೋದಾ? ಮಾಡ್ಬೋದು. ದಟ್ ಈಸ್ ನಾಟ್ ಸೇಫ್. ಓಕೆ. ಯಾಕಂದರೆ ಫೋನ್ ಕಾಲಲ್ಲಿ ಹಿಪ್ನೋಟೈಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಮಾಡಿದ ಮೇಲೆ ಕೆಲವು ಎಮೋಷನ್ಸ್ ಟ್ರಿಗರ್ ಆಗ್ತವೆ, ಅನ್ಕಂಟ್ರೋಲಬಲ್ ಎಮೋಷನ್ಸ್. ಆವಾಗ ಆ ಸ್ಥಳದಲ್ಲಿ ಅವರೊಬ್ಬರೇ ಇದ್ದಾಗ ಅದನ್ನು ನಿಭಾಯಿಸ್ಕೊಳ್ಳುವ ಶಕ್ತಿ ಅವ್ರ ಅರಿವಿರೋದಿಲ್ಲ, ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಇಲ್ಲ ಕೆಲವು ಸಾರಿ ಸ್ಪಿರಿಟ್ಸ್ ಓಪನ್ ಆಗ್ಬೋದು. ಒಳಮನಸ್ಸಿಗೆ ಹೋದಾಗ ಏನು ಬಂಧಿಸಲ್ಪಟ್ಟಿರ್ತಾವೆ ಈಚೆ ಬರ್ತವೆ.
ಅದು ಭಾವನೆಗಳಿರ್ಬೋದು ಅಥವಾ ಸ್ಪಿರಿಟ್ಸ್ ಇರ್ಬೋದು. ಹಾಗಾಗಿ ಅದು ಅಷ್ಟು ಸುರಕ್ಷಿತವಲ್ಲ. ಅಲ್ಲ, ಈಗ ಇದು ಮಾತಾಡಿದ್ಮೇಲೆ ಡೆಫಿನೆಟ್ಲಿ ಈಗ ಇಷ್ಟು ನೆಗೆಟಿವ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಕೇಳಿದ್ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಅಂದರೆ ಅಫ್ಕೋರ್ಸ್ ಹನುಮಾನ್ ಚಾಲೀಸ. ಎಲ್ಲಿ ಆಂಜನೇಯ ಇದ್ದರೆ ಅಥವಾ ಎಲ್ಲಿ ಹನುಮಾನ್ ಭಜನೆ ಮಾಡಿದ್ರೆ ಇಂಥದಕ್ಕೆಲ್ಲ ಅವಕಾಶ ಈಗ ಇದೆ. ನಾನು ಏನಾದರೂ ಗೊತ್ತಿಲ್ಲದ ವಿಷಯ ಇದ್ದರೆ ನನಗೆ, ನಾನು ಆಂಜನೇಯನ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ತೀನಿ. ನನಗೆ ನಿನ್ನ ಬಗ್ಗೆ ಅಥವಾ ಈ ವಿಷಯದ ಬಗ್ಗೆ ಅಥವಾ ಈ ಪ್ರಾಕ್ಟೀಸ್ ಬಗ್ಗೆ ಅಥವಾ ಈ ಆಚಾರ ವಿಚಾರ ಬಗ್ಗೆ, ನಮ್ಮ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ ಆಚಾರ ವಿಚಾರಗಳು ಅಗಣಿತವಾಗಿವೆ. ಅದರ ಹಿಂದೆ ಏನಾದರೂ ವಿಜ್ಞಾನ ಇದೆಯಾ ಅಂತಂದರೆ ಅದು ನನಗೆ ಹೇಳ್ತಾನೆ ಆಂಜನೇಯ. ಆಡಿಯೋ ವಿಡಿಯೋ ಓಪನ್ ಆಗುತ್ತೆ. ಅಂದರೆ ಯಾವುದೋ ಕಣ್ಣಿಗೆ ಕಾಣದ ಒಂದು ಶಕ್ತಿ ನಮಗೆ ಅರಿವನ್ನು ನೀಡಬಲ್ಲದು. ಅರಿವೇ ಗುರು. ಅಥವಾ ಪ್ರೇರಣೆ ಎಲ್ರಿಗೂ ಆಗ್ತಿರ್ತದೆ. ದುಷ್ಪ್ರೇರಣೆ, ಸತ್ಪ್ರೇರಣೆ. ಕೆಲವ್ರಿಗೆ ಯಾಕೆ ನೆಗೆಟಿವ್ ಪ್ರೇರಣೆ ಆಗ್ತಿರ್ತದೆ? ಸೂಸೈಡ್ ಮಾಡ್ಕೊ ಅಂತ ಹೇಳೋ ಒಂದು ಫ್ಯಾಕ್ಟರ್ಸು ಇದೆ. ಎಷ್ಟೇ ಕಷ್ಟ ಬಂದರೂ ಈಜಬೇಕು, ಇದ್ದು ಜಯಿಸಬೇಕು ಅಂತ ಹೇಳುವ ಕೆಲವು ಸ್ಪೋರ್ಟ್ಸು ಇದೆ. ನಮಗೆ ಬೇಕಾಗಿದ್ದು ಈಜಬೇಕು, ಇದ್ದು ಜಯಿಸಬೇಕು ಅಂತ ಹೇಳುವ ಒಂದು ಪಾಸಿಟಿವ್ ಫೋರ್ಸ್. ಅದನ್ನೇ ನಾವು ದೈವ ಅಂತ ಹೇಳೋದು. ಈಗ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಆ ದೈವ ಬರ್ತದೆ. ಅದು ಬಂದ ವ್ಯಕ್ತಿಗೆ ಏನೂ ಹಾನಿ ಆಗೋದಿಲ್ಲ, ಹೇಳಿದ ವ್ಯಕ್ತಿಗಳಿಗೂ ಏನೂ ಹಾನಿ ಆಗೋದಿಲ್ಲ. ಅಂಥ ವಿಚಾರಗಳನ್ನು, ಗೊತ್ತಿಲ್ಲದ ವಿಚಾರಗಳನ್ನು ಹೇಳ್ತದೆ, ಪರಿಹಾರಗಳನ್ನು ಹೇಳ್ತದೆ. ಇಂಥದ್ದು ಮಾಡೋದು ಸರಿ ಹೋಗ್ತದೆ, ನನ್ನ ಆರಾಧನೆ ಮಾಡಿ ನಾನು ನೋಡ್ಕೊಳ್ತೀನಿ ಈ ಸಮಸ್ಯೆನ. ಇದರಿಂದ ಸಮಾಜಕ್ಕೆ ಏನು ಹಾನಿ ಆಗ್ತದೆ? ಇದೇನು ಮೂಢನಂಬಿಕೆ ಅಲ್ವಲ್ಲ? ಒಳ್ಳೇದೇ ಅಲ್ವಾ? ಮತ್ತು ಯಾರು ಫೋರ್ಸ್ಫುಲ್ಲಿ ನೀನು ನಾನು ನಂಬಬೇಕು ಅಂದರೆ ಅದು ಮೂಢನಂಬಿಕೆ ಆಗ್ತದೆ. ನಮಗೆ ಆದಂಥ ವೈಯಕ್ತಿಕ ಸ್ವಾತಂತ್ರ್ಯ ಇದೆ. ದೈವವನ್ನು ನಂಬುವುದು ನನ್ನ ವೈಯಕ್ತಿಕ ಸ್ವಾತಂತ್ರ್ಯ. ಇಲ್ಲ ನಂಬಬೇಡ ಅಂತ ಹೇಳುವ ಹಕ್ಕು ಯಾರಿಗೂ ಇಲ್ಲ. ಕರೆಕ್ಟ್ ಅಲ್ವಾ? ಅವ್ರವ್ರಿಗೆ ಬಿಟ್ಟಿದ್ದು ಅವ್ರ ಇಷ್ಟ. ಈಗ ನೀವು ಹೇಳಿದ್ರಿ ನನ್ನ ಸೋಲ್ ಕಮ್ಯುನಿಕೇಷನ್ ಮೇಲೆ ತುಂಬ ಜನ ಮಾತಾಡಿದ್ದಾರೆ ನೆಗೆಟಿವ್ ಆಗಿ ಕೂಡ ಅಂತ. ಅದೇ ವ್ಯಕ್ತಿಗಳು ಪ್ರಪಂಚದ 99% ಜನ ಯಾವುದೋ ಒಂದು ದೈವದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಇಲ್ವೋ? ಇಟ್ಟಿರ್ತಾರೆ, ಖಂಡಿತ. ನಿನ್ನ ದೈವವನ್ನು ಲ್ಯಾಬ್ರೇಟರಿಯಲ್ಲಿ ಸಾಬೀತು ಮಾಡು, ವೈಜ್ಞಾನಿಕ ಸಮಿತಿ ಮುಂದೆ ಸಾಬೀತು ಮಾಡು, ಆವಾಗ ನಾನು ಇದೆ ಅಂತ ಒಪ್ತೀನಿ ಅಂತ ಇವ್ರಿಗೆ ಹೇಳೋ ಧೈರ್ಯ ಇದೆಯಾ? ಇನ್ನು ದೇವರಿದೆ ಅಂತ ಹೇಳ್ತಾ ಇದೆಯಾ, ನಂಬಿದೆಯಾ, ಆಚರಿಸ್ತಾ ಇದೆಯಾ? ಆ್ಯಂಡ್ ಯು ಆರ್ ಸ್ಪೆಂಡಿಂಗ್ ಕ್ರೋರ್ಸ್ ಆಫ್ ರುಪೀಸ್ ಟು ಬಿಲ್ಡ್ ದ ಟೆಂಪಲ್ಸ್. ನಾವು ಪ್ರೂವ್ ಇನ್ ಫ್ರಂಟ್ ಆಫ್ ಮಿ, ದೆನ್ ಓನ್ಲಿ ಐ ಅಗ್ರಿ. ನಾನೇನು ಸೋಲ್ ಕಮ್ಯುನಿಕೇಷನ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ಹಣದ ವ್ಯವಹಾರ ಇಲ್ಲ. ಅದೇ ದೈವವನ್ನು ನಂಬಿರ್ತಕ್ಕಂಥ ವಿಜ್ಞಾನ ಇದೆಯಲ್ಲ, ಒಂದು ಬಿಲೀಫ್ ಸೈನ್ಸ್, ಅದರ ಟ್ರಾನ್ಸಾಕ್ಷನ್ ಎಷ್ಟು ಗೊತ್ತಾ? ಎಲ್ಲ ಧರ್ಮಗಳವರು ಮಾಡುವ ಇನ್ ದ ನೇಮ್ ಆಫ್ ಗಾಡ್ ಟರ್ನ್ ಓವರು ಟ್ರಿಲಿಯನ್ಸ್. ಹಾಗಾದ್ರೆ ಯಾವುದು ದೊಡ್ಡ ಪ್ರಶ್ನೆಗೆ ಪಡಬೇಕಾದದ್ದು ಯಾವುದು, ಸಾಬೀತುಪಡಿಸಬೇಕಾದದ್ದು ಯಾವುದು? ವಿಜ್ಞಾನ. ರಾಕೆಟ್ ಆರಿಸೋ ಮುನ್ನ ರಾಕೆಟ್ ಒಂದು ಪ್ರತಿರೂಪವನ್ನು ತಂದು ತಿರುಪ್ತಿಯಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋದು ಯಾವ ಸೈನ್ಸು? ಅರ್ಥ ಆಯ್ತಾ? ದೇವರಿದ್ದಾನೋ ಇಲ್ಲವೋ, ಆದರೆ ಕ್ಷೇಮವಾಗಿ ಸುರಕ್ಷಿತವಾಗಿ ಕಕ್ಷೆ ಮುಟ್ಲಿ ಅನ್ನೋ ಒಂದು ಪ್ರಾರ್ಥನೆ ಎಲ್ಲರಲ್ಲಿರ್ತದೆ. ಅಲ್ಲ, ನಾನು ಹೇಳೋದು ಹನುಮಾನ್ ಚಾಲೀಸ ಅಥವಾ ಹನುಮನ್ನ ಪ್ರೇಯರ್ ಮಾಡೋದು ಇಂಥ ವಿಚಾರಗಳಲ್ಲಿ ತುಂಬಾ ದೊಡ್ಡ ಸೊಲ್ಯೂಷನ್ ಅದು. ನಾನು ಬರೀ ನೀವು ನಾನು ನಂಬಿರೋ ದೈವವನ್ನು ನಂಬಿ ಅಂತ ಹೇಳೋದಿಲ್ಲ. ನೀವು ಅಲ್ಲಾ ಮೇಲೆ ನಂಬಿಕೆ ಇದ್ದರೆ ಅದನ್ನೇ ನಂಬಿ, ಜೀಸಸ್ ಮೇಲೆ ನಂಬಿಕೆ ಇದ್ದರೆ ಅದನ್ನು ಮಾಡಿ, ಬುದ್ಧನ ಮೇಲೆ ನಂಬಿಕೆ ಇದ್ದರೆ ಅದನ್ನು ಮಾಡಿ, ಆಂಜನೇಯನ ಮೇಲೆ ನಂಬಿಕೆ ಇದ್ದರೆ ಅದನ್ನು ಮಾಡಿ, ಶಿರಡಿ ಬಾಬನ ಮೇಲಿದ್ದರೆ ನಂಬಿಕೆ ಮಾಡಿ, ರಾಘವೇಂದ್ರ ಸ್ವಾಮಿ ಮೇಲಿದ್ದರೆ ನಂಬಿಕೆ ಮಾಡಿ. ಅಲ್ಲ, ಈಗ ಜನರಲ್ ಆಗಿ ಈ ದೆವ್ವ ನೆಗೆಟಿವ್ ಅಂತ ಮಾತಾಡಿದ ತಕ್ಷಣ ಇಮ್ಮಿಡಿಯೇಟ್ಲಿ ಹೇಳೋದು ಭಯ ಆಗ್ತಿದೆಯಾ ಹನುಮಾನ್ ಚಾಲೀಸ ಪಠಿಸು ಅಂದರೆ ಹನುಮಾನ್ನ ಪ್ರೇಯರ್ ಮಾಡೋದು ಅದು ಒಂದು ಕನೆಕ್ಷನ್, ಸ್ಟ್ರಾಂಗ್ ಕನೆಕ್ಷನ್ ಸಿಗತ್ತೆ ಅಂತ. ಇಷ್ಟೇ. ದೈವ ಅಂದ್ರೆ ನಾನೇನು, ಇಸ್ ಅ ಪ್ರೆಸೆನ್ಸ್ ಆಫ್ ದಿ ಲೈಟ್ ಅಂತ ಹೇಳ್ತೀನಿ. ಈಗ ನಾವು ಬೆಳಕಲ್ಲಿದ್ವಿ, ನಮ್ಮ ಮನಸ್ಸಿಗೆ ಭಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅಮಾವಾಸ್ಯೆ ದಿವಸ ಇಲ್ಲಿ ಕರೆಂಟ್ ಹೋಗಿದ ತಕ್ಷಣ ಮನಸ್ಸಿಗೆ ಒಂದು ಭಯ ಆವರಿಸ್ತದೆ, ಅವ್ಯಕ್ತವಾದ ಭಯ. ಎಲ್ಲೋ ಒಂದು ಸಣ್ಣ ಶಬ್ದ ಆದರೂ ಕೂಡ ಭಯ ಆಗ್ತದೆ. ದೇವ ಅಂದರೆ ಅದೇನೆ, ಮನಸ್ಸಿನ ಕತ್ತಲೆಯೇ ದೇವ. ಯಾಕೆ ದೇವರ ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಕೈ ಮುಗಿಬೇಕು ಇವೆಲ್ಲ ಅಂತಂದರೆ ನಮಗೆ ಬೆಳಕಿನ ಅವಶ್ಯಕತೆ ಇದೆ, ಕ್ಲಾರಿಟಿ ಅವಶ್ಯಕತೆ ಇದೆ. ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ದೇರ್ ವೋಂಟ್ ಬಿ ಎನಿ ಸ್ಕ್ಯಾರಿ.
ಇಷ್ಟು ಹಿಂಗೆ ಅರ್ಥ ಮಾಡ್ಕೊಂಡು ಸಾಕಲ್ಲ. ದೈವ ಅಂದರೆ ಬೆಳಕು, ದೈವ ಅಂದರೆ ಕತ್ತಲೆ, ಕತ್ತಲೆ ಅಂದರೆ ಭಯ, ದೈವ ಅಂದರೆ ಭಯ. ದೈವ ಅಂದರೆ ಬೆಳಕು, ಬೆಳಕು ಅಂದರೆ ನಂಬಿಕೆ. ಹಿಂಗೆ ಅನಲೈಸ್ ಮಾಡ್ಬೋದಲ್ವಾ? ಹೇಗೆ ಬೆಳಕಿನ ಉಪಸ್ಥಿತಿಯಲ್ಲಿ ನಮ್ಮ ಮನಸ್ಸು ಕಾನ್ಫಿಡೆಂಟಾಗಿರ್ತದೆ, ಕ್ಲಾರಿಟಿ ಇರುತ್ತೆ, ಹಗ್ಗನ ಹಾವು ಅಂತ ಗೊತ್ತಾಗತ್ತೆ. ಅಂದರೆ ಕತ್ಲೆಯಲ್ಲಿ ಹಗ್ಗ ಹಾವಾಗತ್ತೆ, ಹಾವು ಹಗ್ಗ ಆಗತ್ತೆ. ಸೊ ಆ ಧೈರ್ಯ ನಮ್ಮಲ್ಲಿರುತ್ತೆ. ಹಾಂ, ಅದಕ್ಕೆ ಈ ಒಂದು ಧಾರ್ಮಿಕ ನಂಬಿಕೆಗಳು ಅವಾಗ ಬೇಕಾಯಿತು. ನಮಗೆ ನಮ್ಮ ಮನಸ್ಸಿಗೆ ಅನಾದಿ ಕಾಲದಿಂದ ಒಂದು ಅವ್ಯಕ್ತವಾದ ಭಯ ಇದೆ. ಅದನ್ನು ವೈದ್ಯಕೀಯ ಶಾಸ್ತ್ರದ ನಿವಾರಣೆ ಮಾಡಲಿಕ್ಕೆ ಖಂಡಿತ ಆಗೋದಿಲ್ಲ ಅಂತ ಮೆಡಿಸಿನ್ಸ್ ಇಲ್ಲ. ಈ ಮಾತ್ರೆ ಹಾಕೋ ನಿನಗೆ ಧೈರ್ಯ ಬಂದುಬಿಡ್ತದೆ, ಇಲ್ಲ. ಅದಕ್ಕೆ ಕೆಲವರು ಸಂಜೆ ವೇಳೆಗೆ ಕೆಲವು ಔಷಧಿ ಹಾಕ್ಕೊಂಡು ತಾತ್ಕಾಲಿಕವಾಗಿ ಧೈರ್ಯ ತಂದುಕೊಳ್ಳೋದು ಬೇರೆ. ಸೊ ಈಗ ಪಾಸ್ಟ್ ಲೈಫ್ ಥೆರಪಿ ಮುಖಾಂತರ ಏನು ಸಮಸ್ಯೆ ಇದ್ರೂ ಕೂಡ ಇಲ್ಲ, ಒಪ್ಪೋದಿಲ್ಲ ನಾನು. ಓಕೆ. ಕಾಲು ಮುರಿದವನಿಗೆ ಆರ್ಥೋಪೆಡಿಕ್ ಸರ್ಜನೇ ಬೇಕು. ಹಾರ್ಟ್ ಅಟ್ಯಾಕ್ ಆದರೆ ರಾಮಚಂದ್ರ ಗುರೂಜಿ ಬೇಡ, ಕಾರ್ಡಿಯಾಲಜಿಸ್ಟ್ ಬೇಕು, ಕಾರ್ಡಿಯೋ ಸರ್ಜನ್ ಬೇಕು. ಅಂದರೆ ಇದು ಮಾನಸಿಕ ಕಾಯಿಲೆ, ನಿನ್ನ ದೇಹಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ ಇದ್ದರೆ ಫಸ್ಟು ನೀನು ಡಾಕ್ಟರ್ನ ಡಾಕ್ಟರ್ ಹತ್ರ. ಸ್ಕಿಜೋಫಿನಿಯಾ ಇದೆಯಾ, ನಿನಗೆ ನಿಮ್ಮಾನ್ಸನ ಅವಶ್ಯಕತೆ ಇದೆ. ನೀನು ಕ್ರಾನಿಕ್ ಡಿಪ್ರೆಷನಲ್ಲಿದೆಯಾ, ಸೂಸೈಡಲ್ ಟೆಂಡೆನ್ಸಿ ಕ್ರಾನಿಕ್ ಇದೆಯಾ, ನೀವು ಫಸ್ಟ್ ಹೋಗ್ಬೇಕಾದ್ದು ಮಾನಸಿಕ ತಜ್ಞರ ಹತ್ರ. ಕೆಲವಕ್ಕೆ ಮೆಡಿಸಿನ್ ಬೇಕಾಗ್ತದೆ. ಸೊ ಇದು ಹಾಗಾದರೆ ಯಾವ್ಯಾವ ವಿಚಾರದಲ್ಲಿ ಇದು ಬೇಕಾಗತ್ತೆ? ಮೆರಿಟಲ್ ಇಶ್ಯೂಸ್ ಇದೆಯಲ್ಲ, ಇದು ಎನಿಮಾಸಿಟಿ ಇದೆಯಲ್ಲ, ತಾಯಿ ಮಗ ಅಥವಾ ತಾಯಿ ಮಗಳು ಶತ್ರುಗಳಿಗಿಂತ ಹೆಚ್ಚು ದ್ವೇಷಿಸ್ತಾರಲ್ಲ, ಕೊಲೆ ಮಾಡೋಕ್ಕೂ ಹೆಸೋದಿಲ್ಲಲ್ಲ, ಇದಕ್ಕೇನೋ ಒಂದು ಕನೆಕ್ಷನ್ ಇದ್ದರೆ ಅದನ್ನು ನಾವು ಕಟ್ ಮಾಡ್ತೀವಿ. ವಿ ಕಟ್ ದ ಥ್ರೆಡ್ ಆಫ್ ಎನಿಮಾಸಿಟಿ. ದ್ವೇಷದ ದಾರ ಇಬ್ಬರು ಸೈಕಿ ಬಾಡಿಗೆ ಇಂಟ್ಯಾಕ್ಟಾಗಿ ಕನೆಕ್ಟ್ ಆಗಿರ್ತದೆ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ವೈಫೈ ಆಗ್ತಿರ್ತದೆ. ಅವರು ಎದುರುಗಡೆ ಬಂದರೆ ಇವರು ಹಿರಣ್ಯಕಶಿಪು ಆಗ್ಬಿಡ್ತಾರೆ. ಹಾಗೆ ಇಸಿ ರಾಮ ರಾವಣ ಅದು ಇಂಡಿಯನ್ ಲೈಫಿಗೆ ಸಂಬಂಧಪಟ್ಟಿತ್ತಾನೆ ಸ್ಟೋರಿ. ರಾಮ ಯಾರು? ಮಹಾವಿಷ್ಣು. ರಾವಣ ಯಾರು? ಅಗೈನ್ ಅವನ ದ್ವಾರಪಾಲಕ. ಹಾಗಾಗ್ಲಿಕ್ಕೆ ಕಾರಣ ಯಾರು? ಭೃಗು. ಕರೆಕ್ಟ್ ಅಲ್ಲ? ಅವರ ನಿರ್ಲಕ್ಷ್ಯತನದಿಂದ ಅವ್ರನ್ನಲ್ಲೇ ತಡಿಬೋದಾಯಿತು ಭೃಗುವನ್ನು. ನಿಮ್ಮ ನಿರ್ಲಕ್ಷ್ಯತನದಿಂದ ನಾನು ವಧಿಸ್ಕೋಬೇಕಾಯಿತು ಅನ್ನೋ ಕಾರಣಕ್ಕಾಗಿ ಸೊ ಅವರು ಶತ್ರುಗಳಾದರು. ಒಂದು ಕರ್ಸ್ ಅದು ಪರ್ಫೆಕ್ಟಾಗಿ ಅವರು ಡೆಮೋ ಮಾಡಿದ್ರಲ್ಲ. ಹಾಂ, ಇಬ್ರಿಗೂ ಗೊತ್ತಿತ್ತು. ಹಾಗಾಗಿ ಸೊ ಹಿಂದಿನ ಜನ್ಮದ ದ್ವೇಷ ಈ ಜನ್ಮದಲ್ಲಿ ಶತ್ರುಗಳ ಮೂಲಕ ನಾವು ಶತ್ರುಗಳು ಅಂತೀವಿ. ಅವ್ರು ಯಾರು? ಸಡನ್ನಾಗಿ ಆದವರಲ್ಲ. ಅದಕ್ಕೆ ಅವ್ರಿಗೊಂದು ಪಾಸ್ಟ್ ಇರ್ತದೆ, ನಮಗೊಂದು ಪಾಸ್ಟ್. ಇದು ಯಾರಿಗೂ ಕಾಣೋದಿಲ್ಲ. ಈ ಕಾಣದ ಕೈವಾಡ ಅಂತ ಹೇಳ್ತೀವಿ, ವಿಧಿ ಅಂತ ಹೇಳ್ತಾರೆ, ವಿಧಿ ವಿಲಾಸ. ಇದನ್ನು ನಾವು ಪ್ರಾಯೋಗಿಕವಾಗಿ ಕಟ್ ಮಾಡ್ಬೋದು ಅಂದರೆ ಎಸ್, ಕಟ್ ಮಾಡ್ಬೋದು. ಕೆಲವು ಸ್ಕಿನ್ ಡಿಸಾರ್ಡರ್ಸ್ ಇರ್ತವೆ. ಸ್ಕಿನ್ ಡಿಸಾರ್ಡರ್ಸು ಬೇರೆ ಬೇರೆ ಕಾರಣಕ್ಕಾಗಿ ಬರ್ಬೋದು. ಮೆಲಿನಿನ್ ಡಿಫೆಕ್ಟಿಂದನೂ ಬರ್ಬೋದು, ಬೇರೆ ಬೇರೆ ಕಾರಣಗಳಿಂದ. ಆದರೆ ಕೆಲವು ಸೋರಿಯಾಸಿಸ್, ಕೆಲವು ಕ್ಯಾಟಗರಿ ಆಫ್ ಸೋರಿಯಾಸಿಸ್ಸು ಪಾಸ್ಟ್ ಲೈಫ್ ಬರ್ನ್ಸಿಂದ ಬರ್ತವೆ. ಯಾವುದೋ ಲೈಫ್ ಟೈಮಲ್ಲಿ ಬರ್ನ್ ಡೆತ್ ಆಗಿದ್ದರೆ ಇವಾಗ ಆ ಚರ್ಮಕ್ಕೆ ಹಾನಿ ಆಗಿರ್ತದೆ. ಆ ಸೋರಿಯಾಸಿಸ್ ಅನ್ನೋದು ಇಟ್ಸ್ ಬರ್ನ್ ಶೇಪಲ್ಲೇ ಇರ್ತದೆ, ಇರಿಟಬಲ್ ಆ್ಯಂಡ್ ಕೆಂಪು ಹುಣ್ಣಾಗ್ತವೆ. ಅದೇ ಥರ ಕ್ರಾನಿಕ್ ಅಸ್ತಮ, ಎಲ್ಲ ಅಸ್ತಮ ಹೇಳೋದಿಲ್ಲ, ಅಲರ್ಜಿಕ್ ಅಸ್ತಮಗಳು ತುಂಬ ಇದೆ. ಅದಕ್ಕೆ ಮೆಡಿಸಿನ್. ಈಗ ರಿಲೇಷನ್ಶಿಪ್ಪಲ್ಲಿ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರು ಕ್ಲಿಯರ್ ಮಾಡ್ಕೊಬೋದು. ಉದಾಹರಣೆಗೆ ಅಂಬಾನಿ ಮಗ ಈಗ ಮದುವೆ ಆದ್ನಲ್ಲ, ಅವನ ಹೆಸರು ಅನಂತ್ ಅಂಬಾನಿಗೆ ಕ್ರಾನಿಕ್ ಅಸ್ತಮ ಇದೆ. ಅವನು ವೆಯ್ಟ್ ಗೈನ್ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಅವನಿಗೆ ಸಿವಿಯರ್ ಏನು ಚೋಕ್ಸ್ ಬರ್ತದೆ, ಅಂದರೆ ಅಸ್ತಮ, ಉಸಿರಾಟಕ್ಕೆ. ಅವನಿಗೆ ಸ್ಟಿರಾಯ್ಡ್ಸ್ ಕೊಟ್ಟು 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 ಅವನು ವೆಯ್ಟ್ ಗೈನ್ ಆಗಿತ್ತು. ಒಂದೊಮ್ಮೆ ಅವನಿಗೆ ಆ ಪ್ರೈಮರಿ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿದರೆ ಏನಾದರೂ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆಯಾ, ಅದು ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಅಂತ. ಯಾಕೆಂದರೆ ಪಾಸ್ಟ್ ಲೈಫಲ್ಲಿ ಡ್ರೌನಿಂಗ್ ಕೇಸ್ಗಳಾಗಿದ್ದು, ನೀರಲ್ಲಿ ಮುಳುಗಿ ನೀರು ಕುಡಿದು ಶ್ವಾಸಕೋಶಕ್ಕೆ ಹೋಗಿ ಅದರಿಂದ ಸಾವಾದಂಥ ಪ್ರಕರಣದಲ್ಲಿ
ಅರ್ಥಕ್ವಿಕ್ ಆಗಿ ಮಣ್ಣಿನಲ್ಲಿ ಮುಚ್ಚೋಗಿ ಉಸಿರಾಟದ ಕೊರತೆಯಿಂದ ಸತ್ತಂದ ಎಲ್ಲೆಲ್ಲಿ ಉಸಿರಾಟಕ್ಕೆ ಧಕ್ಕೆಯಾಗಿ ಸಾವು ಬರ್ತದೋ ಆ ಕೆಲವು ಪ್ರಕರಣಗಳು ಈ ಲೈಫಲ್ಲಿ ಕ್ರಾನಿಕ್ ಅಸ್ತಮಾಗಿ ಆಗ್ಬೋದು. ಅದೇ ಥರ ಆ್ಯಸಿಡ್ ಕುಡಿದು ವಿಷ ಕುಡಿದು ನರಳಾಟದಲ್ಲಿ ಸತ್ತ ಹೋಗಿದ್ರೆ ಅದು ಕರುಳಿನ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾರಣ ಆಗ್ಬೋದು. ಅಸಿಡಿಟಿ ಆಗ್ಬೋದು ಅಥವಾ ಕರಳು ಹುಣ್ಣಾಗ್ಬೋದು. ಅಂದರೆ ಹಿಂದಿನ ನೆನಪುಗಳು ಈ ದೇಹದಲ್ಲಿ ವ್ಯಾಧಿಗಳ ಮೂಲಕ, ಗಾಯಗಳ ಮೂಲಕ, ನರಳಾಟಗಳ ಮೂಲಕ ಕಾಡ್ಬೋದು ಅನ್ನೋದು ಪಾಸ್ಟ್ ಲೈಫ್ ಥಿಯರಿ. ಅಂಥ ಕೆಲವು ಎಲ್ಲ ಸಮಸ್ಯೆಗಳಿಗೆ ನಾನು ಉತ್ತರ ಅಲ್ಲ. ಈ ಪರಿಧಿಯಲ್ಲಿ ಯಾವ ಬರ್ತಾವೋ, ಯಾರಿಗೆ ಪೂರ್ಣವಾದ ಚಿಕಿತ್ಸೆ ಆಗ್ತದೋ ಅವರಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳುವಂಥ ವ್ಯಕ್ತಿ ನಾನು. ಗುರುಜಿ, ಈ ಪಾಸ್ಟ್ ಲೈಫ್ ಥೆರಪಿ ಏನು ಮಾತಾಡ್ತಿದ್ದೀವಿ ನಾವು, ಹಿಂದಿನ ಜನ್ಮ ಅಥವಾ ನಾವು ಹಿಂದಿನ ಜನ್ಮದಲ್ಲಿ ಏನಾಗಿದ್ವಿ ಇದನ್ನೆಲ್ಲ ತಿಳ್ಕೊಳ್ತಕ್ಕಂಥದ್ದು. ಈಗ ನೋಡ್ತಿರ್ತಕ್ಕಂಥವ್ರು ಎಷ್ಟೋ ಜನರಲ್ಲಿರ್ತಕ್ಕಂಥ ಆ ಒಂದು ಸಂದೇಹ ಕ್ಲಿಯರ್ ಆಗುತ್ತೆ. ನಾವು ಈಗ ಒಂದು ಲೈವ್ ಡೆಮೋ ಮುಖಾಂತರ ಇದನ್ನು ಪ್ರಸ್ತಾಪ ಮಾಡೋಣ. ಆದಮೇಲೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅನ್ನೋದು ಕುತೂಹಲಕ್ಕಲ್ಲ, ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಇರಬೇಕು. ಸೊ ಆ ಥರ ವಾಲಂಟ್ರಿಯಾಗಿ ಪಾರ್ಟಿಸಿಪೇಷನ್ ಮಾಡ್ತಕ್ಕಂಥ ಪಾರ್ಟಿಸಿಪೆಂಟ್ಸು ಬೇಕಾಗ್ತದೆ, ಬಲವಂತವಾಗಿ ಮಾಡಲಾಗದು. ಸೊ ಕಿಶೋರ್ ಒಪ್ಪಿ ಇಲ್ಲಿ ಬಂದಿರೋದರಿಂದ ನಾನು ಅವ್ರ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡೋಣ, ನನಗೂ ಕುತೂಹಲ ಇದೆ ಅವ್ರು ಏನಾಗಿದ್ದರು ಹಿಂದಿನ ಜನ್ಮದಲ್ಲಿ ಅಂತ, ಮತ್ತು ಈ ಜನ್ಮಕ್ಕೂ ಆ ಜನ್ಮಕ್ಕೂ ಏನಾದರೂ ಸಂಬಂಧ ಇದೆಯಾ, ನಿಖರವಾದ ಸಂಬಂಧ ಅಂತ ತಿಳ್ಕೊಳ್ಳೋಣ. ಏನಾದರೂ ಕನೆಕ್ಷನ್ಸ್ ಇದ್ದರೆ ಅದು ಕಂಟಿನ್ಯೂ ಮಾಡೋಣ, ಬೇಡವಾದ್ದನ್ನು ಎಡಿಟ್ ಮಾಡೋಣ ಅಲ್ವೇ. ದಟ್ ಇಸ್ ದ ಪರ್ಪಸ್ ಆಫ್ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ. ಕಿಶೋರ್ ಅವರೇ, ನಿಮ್ಗೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ ಗುರುಜಿ. ನೀವು ಮೂಲತಃ ಬೆಂಗಳೂರವರ? ಕೋಲಾರದವರು, ಕೋಲಾರ ಬಂಗಾರಪೇಟೆ ಅಂತ. ಓಕೆ. ಇಲ್ಲಿ ಬಂದು ಸೆಟ್ಲ್ ಆಗಿ ಒಂದು ಆಲ್ಮೋಸ್ಟ್ ಒಂದು 10-15 ವರ್ಷ ವೃತ್ತಿ ಏನು? IT ಕಂಪನಿಯಲ್ಲಿ ವರ್ಕ್ ಮಾಡ್ತೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಪ್ರವೃತ್ತಿ, ಹಾಬೀಸ್ ಏನು? ಹಾಬೀಸು ಬೈಕ್ ರೈಡಿಂಗು, ಟ್ರಾವೆಲಿಂಗ್ ತುಂಬ ಚೆನ್ನಾಗಿ, ತುಂಬ ಮದುವೆ ಆಗಿದೆಯಾ? ಇಲ್ಲ, ಇನ್ನೂ ಇಲ್ಲ. ಧನ್ಯನಾದ. ಎಲಿಜಿಬಲ್ ಬ್ಯಾಚುಲರ್. ಸೊ ಈ ಎಲಿಜಿಬಲ್ ಬ್ಯಾಚುಲರ್ ಹಿಂದಿನ ಜನ್ಮ ನೋಡೋಣ. ಗುರುಜಿ, ಕಿಶೋರ್ ಅವರೇ, ಆರಾಮಾಗಿ ಕಣ್ಮುಚ್ಕೊಳ್ಳಿ. ಒಂದಷ್ಟು ಡೀಪ್ ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಇನ್ಹೇಲ್ ಡೀಪ್ಲಿ ಆ್ಯಂಡ್ ಎಕ್ಸೇಲ್ ಕಂಪ್ಲೀಟ್ಲಿ. Inhale deeply, exhale completely. Think, imagine, feel with every breath you are going into deeper into your mind. As you breathe 10 times like this, you are going to connect yourself with your subconscious mind, where your journey starts. You can see one of your relevant past life. ಈ ಜನ್ಮಕ್ಕೆ ಹಿಂದೆ ಯಾವುದೋ ಒಂದು ನಿಖರವಾಗಿ ಕಾರಣೀಭೂತವಾದ ಜನ್ಮವನ್ನು ಕೇವಲ 10 ಉಸಿರಾಟದಲ್ಲಿ ಕನೆಕ್ಟ್ ಆಗ್ತೀಯಾ, ನಾನು ನಿಮಗೆ ಟ್ರಿಗರ್ ಮಾಡ್ತಾಯಿದ್ದೀನಿ. ವೆನ್ ಐ ಟಚ್, ನೀವು ಆ ಲೈಫ್ ಕನೆಕ್ಟ್ ಆಗ್ತೀರಿ ಈಸಿಯಾಗಿ. ನಾವು ಬ್ರೀತ್ ನಾರ್ಮಲಿ, ನ್ಯಾಚುರಲಿ. ಸ್ಲೋಲಿ ಕನೆಕ್ಟ್ ಟು ದಟ್ relevant past life, where you can easily recall and see your lifetime. Travel to that lifetime where you lived before this life. Once you recognize that previous lifetime body, then say yes for me. Yes, Guruji. ನಿನ್ನ ಶರೀರವನ್ನು ಕಾಲಿಂದ ತಲೆವರೆಗೂ ನೋಡ್ಕೋ. ಅದು ಗಂಡಿನ ಶರೀರ ಆಗಿದೆಯೋ, ಹೆಣ್ಣಿನ ಶರೀರ ಆಗಿದೆಯೋ? ಅದು ಒಂದು ಹೆಣ್ಣಿನ ಶರೀರ. ಈಗ ಆ ಶರೀರದಲ್ಲೇ ಇರು ನೀನು, ಆಸ್ ಇಫ್ ಯು ಆರ್ ಲೈವ್ಲಿ ಲಿವಿಂಗ್ ಇನ್ ದಟ್ ಬಾಡಿ. ಓಕೆ ಓಕೆ. ನಿನ್ನ ಕೂದಲು, ಹೇರ್ ಸ್ಟೈಲ್ ಹೇಗಿದೆ ನೋಡ್ಕೋ. ಉದ್ದವಾದ ಕೂದಲು. ಉದ್ದವಾದ ಕೂದಲು. ಅಂದಾಜು ಎಲ್ಲಿವರೆಗೂ ಬರ್ತದೆ ಆ ಕೂದಲು? ಸುಮಾರು ಸೊಂಟದವರೆಗೂ ಬರುತ್ತೆ. ಸೊಂಟದವರೆಗೂ ಬರ್ತದೆ. ಒಡವೆಗಳೇನಾದರೂ ಹಾಕ್ಕೊಂಡಿದ್ಯಾ ನೋಡು. ಬಳೆ ಹಾಕ್ಕೊಂಡಿದ್ದೀನಿ. ಓಕೆ. ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ. ಚೈನ್. ಡ್ರೆಸ್ ಹೇಗಿದೆ ನಿಮ್ಮದು? ಒಂದು ಸೀರೆ ಉಟ್ಕೊಂಡಿದ್ದೀನಿ. ಸೀರೆ ಉಟ್ಕೊಂಡಿದ್ಯಾ? ಒಂದು ಕೆಂಪು ಕಲರ್ ಸೀರೆ ಉಟ್ಕೊಂಡಿದ್ದೀನಿ. ಕನ್ನಡಿ ಮುಂದೆ ನಿಂತ್ಕೊಂಡು ನಿನ್ನ ಶರೀರವನ್ನು ನೋಡಿಕೊಂಡ್ರೆ ಹೇಗಿದೆ ಅದು? ರೂಪವತಿನೋ, ನಾರ್ಮಲ್ ಫೇರ್ನೆಸ್ಸು ಹೇಗಿದೆ ನಿಂದು ಎಲ್ಲ ನೋಡು. ಡಿಸ್ಕ್ರೈಬ್ ಯುವರ್ ಬಾಡಿ ಫೀಚರ್ಸ್.
ನೋಡೋದಕ್ಕೆ ತುಂಬ ಸುಂದರವಾಗಿದ್ದೀನಿ, ಸುಂದರವಾಗಿದ್ದೀಯಾ? ಬೆಳ್ಳಗಿದ್ದೀನಿ, ಹ್ಞೂ ತುಂಬ ಚೆನ್ನಾಗಿದ್ದೀನಿ, ಓಕೆ, ನೋಡಿದವ್ರಿಗೆ ಅಟ್ರಾಕ್ಟ್ ಆಗೋ ಥರ ಇದ್ದೀನಿ. ವೆರಿ ಗುಡ್. ಅಂದಾಜು ಈಗ ನೀನು ಇದೆಯಲ್ಲ ಶರೀರ, ಅದಕ್ಕೆ ಎಷ್ಟು ವಯಸ್ಸಾಗಿದೆ ನೋಡಿ? 22 ವರ್ಷ. 22 ವರ್ಷ. ಓಕೆ, ಈ ಶರೀರದೊಂದಿಗೆ ನೀನು ಆ ಜನ್ಮದಲ್ಲಿ ಯಾವ ಮನೆಯಲ್ಲಿ ವಾಸ ಆಗಿದ್ದೆ ಆ ಮನೆಗೆ ಹೋಗಿ ಇವಾಗ ಹೋದ್ಮೇಲೆ ಎಸ್ ಅಂತ ಹೇಳಿ ನನಗೆ. ಎಸ್. ಈಗ ನಿನ್ನ ವಾಸದ ಮನೆನ ನನಗೆ ವೀಕ್ಷಕರಿಗೆ ಲೈವ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಹೇಗಿದೆ ನೀನು ವಾಸದ ಮನೆ? ಅದು ಹೆಂಚಿನ ಮನೆ, ಹಳೆ ಕಾಲದ ಮನೆ. ಹಳೆ ಕಾಲದ ಹೆಂಚಿನ ಮನೆ. ಹೌದು. ಅಮ್ಮ ಇದ್ದಾರೆ, ಓಕೆ, ತಾತ ಇದ್ದಾರೆ, ಓಕೆ, ಅಪ್ಪ ಕಾಣಿಸ್ತಿಲ್ಲ. ಓಕೆ. ಆರಾಮ್. ಮನೆ ಒಳಗಡೆ ಎಲ್ಲ ಓಡಾಡ್ತಾ ಒಂದು ಹೋಮ್ ಟೂರ್ ಮಾಡಿಸು ನಮಗೆ, ವೀಕ್ಷಕರಿಗೂ ನಮಗೂ ಹೇಗಿದೆ ಅಂತ ನಮಗೊಂದು ಪರಿಕಲ್ಪನೆ ಬರಬೇಕಲ್ಲ ನಿನ್ನ ಮನೆ ಹೇಗಿದೆ ಅಂತ. ಅಡುಗೆ ಮನೆ, ಓಕೆ, ಹಾಲ್ ಇದೆ, ಹ್ಞೂ, ಬೆಡ್ರೂಮ್ ಇದೆ. ಹ್ಞೂ. ಎಷ್ಟು ಬೆಡ್ರೂಮ್ ಇದೆ? ಕೆಳಗಡೆ 1 ಬೆಡ್ರೂಮ್ ಇದೆ, ಹ್ಞೂ. ಮೇಲೆ 2 ಬೆಡ್ರೂಮ್ ಇದೆ. ಓ, ಗ್ರೌಂಡ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರ್ ಇದೆಯಾ? ಫಸ್ಟ್ ಫ್ಲೋರ್ ಇದೆ. ಹೌದು. ಓಕೆ, ಓಕೆ. ಸ್ಟೇರ್ಸ್ ಇನ್ಸೈಡಿಂದ ಇದೆಯಾ ಔಟ್ಸೈಡಿಂದ ಇದೆಯಾ? ಇನ್ಸೈಡಿಂದಾನೇ ಇದೆ. ಇನ್ಸೈಡಿಂದನೇ ಇದೆ. ಈಗ ಈ ಮನೆಯನ್ನು ನೋಡಿದ್ರೆ ಸ್ವಲ್ಪ ಮನೆಯಿಂದ ಎತ್ತರಕ್ಕೆ ಒಂದು 100 ಫೀಟ್ ಮೇಲಿಂದ ವ್ಯೂ ನೋಡಿದ್ರೆ ಆ ಪರಿಸರ ಹೇಗಿದೆ? ಅದು ಮಲೆನಾಡು ಪ್ರಾಂತ್ಯನೋ, ಬಯಲುನಾಡು ಪ್ರಾಂತ್ಯನೋ, ಹಳೆ ಕರ್ನಾಟಕನೋ, ಮೈಸೂರು ಪ್ರಾಂತ್ಯನೋ, ಹೆಂಗೆ ಕಾಣ್ತದೆ? ಅದು ಒಂದು ಮಲೆನಾಡು ಪ್ರಾಂತ. ಹಾಂ, ನಮ್ಮ ಮನೆ ಬಿಟ್ಟರೆ ಬೇರೆ ಅಕ್ಕಪಕ್ಕ ಯಾವ ಮನೆ ಇಲ್ಲ. ಓಕೆ. ಮಲೆನಾಡಲ್ಲಿ ಹಾಗೆ ಇರ್ತವೆ ಯೂಶಲಿ. ನಿಮ್ಮ ಮನೆ ಆ ಕಾಡಿನ ಮಧ್ಯೆ ಇದೆಯಾ? ಹಾಂ, ಹೌದು. ಸುತ್ತು ಕಾಡಿದೆಯಾ? ಸುತ್ತು ಕಾಡಿದೆ, ಗಿಡ ಮರಗಳಿದ್ದಾವೆ. ಇನ್ನೇನಿದೆ? ನದಿ ಏನಾದರೂ ಇದೆಯಾ? ನದಿ ಏನೂ ಇಲ್ಲ, ಬಯಲಿದೆ. ಬಯಲಿದೆ. ಹೌದು. ಓಕೆ. ಸೊ ಒಟ್ಟು ಮತ್ತೆ ಮನೆಗೆ ಬಂದರೆ ತಾತ ಇದ್ದಾರೆ ಅಂತ ಹೇಳಿದೆ. ಹೌದು. ಎಷ್ಟು ವಯಸ್ಸಾಗಿದೆ ಅವರಿಗೆ? ಅವ್ರಿಗೊಂದು 70 ವರ್ಷದ ವಯಸ್ಸಾಗಿದೆ. 70 ವರ್ಷದ ವಯಸ್ಸಾಗಿದೆ. ಅಮ್ಮ ಇದ್ದಾರೆ ಅಂತ ಹೇಳಿದೆ. ಹೌದು. ಅಮ್ಮನ ಯಾವ ಹೆಸರಿಂದ ಕರಿತೀನಿ ನೀನು? ಅಮ್ಮ ಅಂತಲೇ ಕರಿತೇನೆ. ಅವ್ರಿಗೊಂದು ಹೆಸರು ಇರುತ್ತಲ್ಲ, ಬೇರೆಯವ್ರು ಹೆಂಗೆ ಕರೀತಾರೆ? ಸುವರ್ಣ. ಸುವರ್ಣ ಅಂತ ಕರೀತಾರೆ. ನಿನ್ನ ಬೇರೆಯವರು ಹೇಗೆ ಕರೀತಾರೆ? ಅಪರ್ಣ ಅಂತ ಕರೀತಾರೆ. ಅಪರ್ಣ ಅಂತ ಕರೀತಾರಾ? ಹೌದು. ಓಕೆ. ಅಮ್ಮನಿಗೆ ಅಂದಾಜು ಎಷ್ಟು ವರ್ಷ ಆಗಿದೆ? ಅಮ್ಮನಿಗೆ ಸುಮಾರು ಒಂದು 45-46 ವರ್ಷ ಇದೆ. ಗೃಹಿಣಿನಾ? ಹೌದು. ಓಕೆ. ಈಗ ಅಪರ್ಣ, ನಿನ್ನ ಬಾಲ್ಯ ಹೇಗಿತ್ತು ಅಲ್ಲಿಂದ ಹೇಳ್ಕೊಂಡು ಬಾ. ನನ್ನ ಬಾಲ್ಯ ಎಲ್ಲರ ಜೊತೆ, ಹುಡುಗರ ಜೊತೆ ಜಾಸ್ತಿ ಇದ್ದು ಆಟ ಆಡ್ತಾ ಇದ್ದೆ. ಎಲ್ಲರ ಜೊತೆ ಆಟ ಆಡ್ತಾ ಕುಂಟೆಬಿಲ್ಲೆ, ಮತ್ತು ಗಿಲ್ಲಿ ದಾಂಡು, ಗೋಳಿ ಆಡ್ತಾ. ನೀನು ಹೆಣ್ಮಗಳಲ್ಲ, ಹೆಚ್ಚಾಗಿ ಗಂಡು ಮಕ್ಕಳ ಜೊತೆ ಯಾಕೆ ನೀನು ಬೆರಿತಿದ್ದೆ? ನನಗೆ ಎಲ್ಲರ ಆಟ ಅಂದರೆ ಎಲ್ಲ ಇಷ್ಟ ಆಗ್ತಿತ್ತು. ಓಕೆ. ನಾನು ಎಲ್ಲರ ಜೊತೆ ಬರಿತಾ ಇದ್ದೆ. ಹಾಂ. ಸೊ ಎಲ್ಲರೂ ಮಕ್ಕಳೆಲ್ಲರೂ ನನ್ನ ಸ್ನೇಹಿತರಾಗಿದ್ದರು. ಅಪರ್ಣ, ನೀನು ಒಬ್ಬಳೇ ನಮ್ಮ ಮಗಳು? ನಾನು ಒಬ್ಬಳೇ ಮಗಳು. ಇನ್ನು ನಿನ್ನ ಜೊತೆ ಯಾರು ಹುಟ್ಟಲಿಲ್ವಾ? ಇಲ್ಲ, ನನ್ನ ಜೊತೆ ಯಾರೂ ಇಲ್ಲ. ಓಕೆ. ಅಪ್ಪ ಏನು ವೃತ್ತಿ ಮಾಡ್ತಾಯಿದ್ರು? ಅಪ್ಪ ಇಲ್ಲ. ಇದ್ದ? ನೀನು ನೋಡೇ ಇಲ್ವಾ ಅಪ್ಪನ್ನ? ಅಪ್ಪನ್ನ ಸ್ವಲ್ಪ ಚಿಕ್ಕ ವಯಸ್ಸಿಗೆ ಹೋದರೆ? ಹಾಂ, ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ. ಎಷ್ಟನೇ ವಯಸ್ಸಲ್ಲಿ ನೋಡಿದ್ಯಾ ಅಪ್ಪನ? ಒಂದು 3-4 ವರ್ಷ ಇರ್ಬೋದು. ಅವಾಗ ಏನು ಮಾಡ್ತಿದ್ರಪ್ಪ? ಅಪ್ಪ ಎಲ್ಲೋ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರು. ಓಕೆ. ಏನಾದರೂ ವೆಹಿಕಲ್ಸ್ ಇತ್ತಾ ನಿಮ್ಮಲ್ಲಿ? ವೆಹಿಕಲ್ ಸೈಕಲ್ ಇತ್ತು. ಸೈಕಲ್ಲು? ಹೌದು. ಓಕೆ. ನೀನು ಓದಿದೆಯಾ ಅಂತ ಹೇಳಿದೆ. ಹೌದು. ಓದ್ತಾ ಇದೆಯಾ? ಸ್ಕೂಲ್ಗೆ ಹೋಗಿದೆಯಾ? ಹೌದು, ಹೌದು. ನಿಮ್ಮೂರಲ್ಲಿ ಶಾಲೆ ಇಲ್ಲ, ನಿನ್ನ ಮನೆ ಹತ್ತಿರ ಶಾಲೆ ಇರಲಿಲ್ಲ, ಹೆಂಗೆ ಹೋಗ್ತಿದ್ದೆ ಶಾಲೆ? ಸ್ವಲ್ಪ ದೂರ, ಮನೆ ಹತ್ತಿರದಿಂದ ಒಂದು 1 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಇರ್ಬೋದು. ಒಬ್ಬಳೇ ಹೋಗ್ತಿದ್ಯಾ? ಹಾಂ, ಒಬ್ಬಳೇ ಹೋಗ್ತಿದ್ದೆ. ಅಮ್ಮ ಅವಾಗವಾಗ ಬಂದು ಬಿಡೋರು. ಓಕೆ. ದೊಡ್ಡವಳಾದ್ಮೇಲೆ ಒಬ್ಬಳೇ ಹೋಗ್ತಿದ್ದೆ. ಓಕೆ. ನೀನು ಓದಿದ ಶಾಲೆ, ಅದಕ್ಕೊಂದು ಹೆಸರಿದೆ. ಶಾಲೆ ಮೇಲೆ ಹೆಸರು ಹಾಕಿರ್ತಾರೆ. ಸರ್ಕಾರಿ ಶಾಲೆ. ಹಾಂ, ಯಾವ ಊರು ಅಂತ ಹಾಕಿರ್ತಾರೆ. ಆ ಊರು ಸರಿಯಾಗಿ ಕಾಣಿಸ್ತಿಲ್ಲ. ಓಕೆ. ಸೊ ನಿಮಗೆ ಎಷ್ಟು ಜನ ಟೀಚರ್ಸ್ ಇದ್ದರು? ಒಂದು 10 ಜನಕ್ಕಿಂತ ಹೆಚ್ಚು ಟೀಚರ್ಸ್ ಇದ್ದರು. 10 ಜನ? ಹಾಂ. ಅದು ಯಾವ ಗ್ರೇಡಲ್ಲಿ? ನಾನು ಒಂದೇ ಸ್ಕೂಲಲ್ಲಿ ಓದಿದ್ದು. ಒಂದೇ ಸ್ಕೂಲು. ಯಾವ ಗ್ರೇಡಲ್ಲಿ 10 ಜನ ಟೀಚರ್ಸ್ ಇದ್ದರು? ಯಾಕೆಂದರೆ ಒಂದೇ ಕ್ಲಾಸ್ಗೆ ಇರೋದಿಲ್ಲ 10 ಜನ. ಇಲ್ಲ, ಆ ಸ್ಕೂಲಲ್ಲಿ ಪೂರ್ತಿ ಒಂದು 10 ಜನ ಇದ್ದರು. 10 ಜನ ಇದ್ದರು. ಹೌದು. ಸೊ ಅದು ಪ್ರೈಮರಿ, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಒಂದೇ? ಹೌದು. ಹೌದಾ? ಎಲ್ಲಿ ತನಕ ಓದಿದೆ ನೀನು ಅಪರ್ಣ? ನಾನು PUC ಓದಿ ಕಂಪ್ಲೀಟ್ ಮಾಡಿ ಡಿಗ್ರಿ ಅರ್ಧಕ್ಕೆ ನಿಲ್ಲಿಸಿದ್ದೆ. ಏನೇ ಅರ್ಧಕ್ಕೆ ನಿಲ್ಲಿಸೋದಕ್ಕೆ ಕಾರಣ ಏನು?
ನನಗೆ ಏನೋ ಹೊಟ್ಟೆಯಲ್ಲಿ ಏನೋ ಸಮಸ್ಯೆ ಇತ್ತು, ಹಾಂ. ನನಗೆ ಹೆಲ್ತ್ ಇಶ್ಯೂಸ್ ಇತ್ತು. ಹ್ಞೂ. ನಾನು ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಓಕೆ, ನಿನಗೆ ಪೀರಿಯಡ್ಸು ಮಂತ್ಲಿ ಆಗ್ತಾ ಇತ್ತಾ ನಿನಗೆ ಮೆಚೂರ್ಡ್ ಆದಮೇಲೆ? ಇಲ್ಲ, ಇಶ್ಯೂಸ್ ಇತ್ತು. ಇಶ್ಯೂಸ್ ಇತ್ತಾ? ಹೌದು. ಪೀರಿಯಡ್ ರಿಲೇಟೆಡ್ ಹೊಟ್ಟೆ ಮುಟ್ಟಿನ ಹೊಟ್ಟೆ ನೋವು ಯಾವ್ದಾದ್ರು ಬರ್ತಿತ್ತಾ? ಹೌದು. ಓಕೆ, ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಷ್ಟೇ ಹೇಳು. ನಾನು ಹೇಳಿದ್ದಕ್ಕೆಲ್ಲ ನೀವು ಹೌದು ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಿಮಗೆ ಆದ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟು. ಫ್ರೆಂಡ್ಸ್ ಇಂಪಾರ್ಟೆಂಟು, ನೆನೆಸ್ಕೊಳ್ತಕ್ಕಂಥ ಫ್ರೆಂಡ್ಸ್ ಇದ್ದರು. ಎಷ್ಟು ಜನ ಇದ್ದರು? 4-5 ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದರು, ಹುಡುಗಿರೇ ಇದ್ದರು. ಈಗ ಕಾಲೇಜ್ ಲೈಫಿಗೆ ಬಂದಮೇಲೆ ಸಹಜವಾಗಿ ಹುಡುಗರು ಪ್ರೇಮ ಪಾಶಕ್ಕೆ ಬಿಡೋದು ಸಹಜ. ನಿನಗೂ ಆ ಥರ ಏನಾದರೂ ಸೆಳೆದ ಆಗಿತ್ತ? ಯಾರ ಮೇಲೆ ಅದು ಕ್ರಶ್ ಅಂತಾರೆ? ಹೌದು. ಹಾಗಿದ್ದರೆ ಅವನು ಯಾರು ಹುಡುಗ? ಮಾತಾಡ್ಸಿರ್ಲಿಲ್ಲ, ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನೋಡ್ತಿದ್ವಿ ಅಷ್ಟೇ. ಒಂದು ಸೈಡ್ ಅದನ್ನು? 2 ಸೈಡ್ ಥರ ಇತ್ತು. 2 ಸೈಡ್. ಹೇಗೆ ನೀವು ಎಕ್ಸ್ಪ್ರೆಸ್ ಮಾಡ್ತಿದ್ದೀರಿ ನಿಮ್ಮ ಒಳಗಡೆ ಇರ್ತಕ್ಕಂಥ ಪ್ರೇಮವನ್ನು? ಇಲ್ಲ, ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ. ಅವರು ಏನು ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ. ಬಟ್ ಇಬ್ರಿಗೂ ಇಷ್ಟ ಆಯಿತು. ಬಟ್ ಯಾವುದೇ ಕಾರಣಕ್ಕೂ ಮಾತಾಡಿರಲಿಲ್ಲ. ಮಾತಾಡೇ ಇಲ್ಲ, ಒಳಗಡೆ ಇಟ್ಕೊಂಡಿದ್ರಿ ಅಷ್ಟೇ. ಅದು ಅಭಿಮಾನವೋ ಪ್ರೇಮವೋ ಏನು? ಅದು ಪ್ರೇಮ ಆಗಿತ್ತು. ಆರಾಧನೆಯೋ? ಪ್ರೇಮ ಅಂದರೆ ಅಭಿಮಾನಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರೇಮ ಅಂತ ಹೇಳ್ಬೋದು. ಹಾಂ ಹಾಂ. ಕೊನೆಗೂ ಅದು ಸಾಕಾರಗೊಳ್ಳಿಲ್ಲ ಅಂತನಾ? ಹೌದು. ಹಾಂ. ಸಾಕಾರಗೊಳ್ಳಿಲ್ಲ. ಏನಾಯ್ತದು? ಅವರು ನನಗೆ ಹೊಟ್ಟೆ ನೋವು, ನನಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿದಾಗ ನಾನು ಕಾಲೇಜ್ ಬಿಟ್ಟೆ. ಯಾವ ವಯಸ್ಸಿಗೆ ಶುರುವಾಯಿತು ಹೆಲ್ತ್ ಇಶ್ಯೂಸು? ನನಗೆ ಒಂದು ಚಿಕ್ಕ ವಯಸ್ಸಿಂದ ಇತ್ತು. ಹ್ಞೂ. ಬಟ್ ಅವಾಗವಾಗ ಬಂದು ಹೋಗ್ತಾ ಇತ್ತು. ಬಟ್ ಆಗ ಸಿವಿಯರ್ ನಾನು ಆಗಿದ್ದೆ ಅವಾಗ ಅದು? ಸಿವಿಯರ್ ಆಗಿದ್ದು ನಾನು ಡಿಗ್ರಿ ಓದಬೇಕಾದ್ರೆ ನನಗೆ ತುಂಬ ಸಿವಿಯರ್ ಆಗಿತ್ತು. ಆಗ ನಾನು ಹೇಳ್ಕೊತಾ ಇದ್ದೆ ಅಮ್ಮ ಹತ್ರ, ತುಂಬ ಹೊಟ್ಟೆ ನೋವ್ತಿದೆ, ನನಗೆ ತಡೆಯೋಕ್ಕಾಗ್ತಿಲ್ಲ ಅಂತ. ಎಲ್ಲರೂ ಡಾಕ್ಟ್ರ್ ಹತ್ರ ಎಲ್ಲ ಕೇಳಿದಾಗ ಅವಾಗ ಏನೋ ಕ್ಯಾನ್ಸರ್ ಆಗಿದೆ ಅಂತೇನೋ ಹೇಳಿದ್ರು. ಓಕೆ, ಒಳಗಡೆ ಗಡ್ಡೆ ಬೆಳೆದಿದೆ ಅಂತ ಏನಾದ್ರು ಹೇಳಿದ್ರು? ಇಲ್ಲ, ಏನೋ ಕ್ಯಾನ್ಸರ್ ಅಂತ. ಬಟ್ ಕ್ಯಾನ್ಸರ್ ಅಂತ ಹೇಳಿದರು. ಜಾಸ್ತಿ ತುಂಬ ದಿನ ಉಳಿಯಲ್ಲ ಅಂತ ಹೇಳಿದರು. ಓಕೆ, ಏನು ಹೈಯರ್ ಚಿಕಿತ್ಸೆ ಏನು ಕೊಡಲಿಲ್ವಾ? ಪ್ರಯತ್ನ ಪಟ್ಟರು, ಬಟ್ ಯಾವುದೂ ಫಲಿಸಲಿಲ್ಲ. ಡಿಗ್ರಿಯಲ್ಲಿ ಯಾವ್ದು ತೊಗೊಂಡಿದ್ದೀನಿ ಸಬ್ಜೆಕ್ಟು? ನಾನು BCom ತೊಗೊಂಡಿದ್ದೆ. BCom ತೊಗೊಂಡಿದ್ದೆ. ಓಕೆ, ಅಂದರೂ ಡಿಗ್ರಿ ಕಂಪ್ಲೀಟ್ ಆಗಲಿಲ್ಲ ಅಲ್ವಾ? ಹೌದು. ಸೊ ನಿನಗೆ ಈಗ ಹಾಬೀಸ್ ಅಂತಾರೆ, ಯಾವುದ್ರಲ್ಲಿ ತುಂಬ ಒಲವಿತ್ತು ನಿನಗೆ? ನೀನು ಇಷ್ಟಪಡ್ತಿದ್ದಂಥ ಹಾಬೀಸ್ ಯಾವುದು? ರಂಗೋಲಿ ಹಾಕ್ತಾಯಿದ್ದೆ. ಓಕೆ. ಅಡುಗೆ ಮಾಡ್ತಾಯಿದ್ದೆ. ಹಾಂ. ಮನೆಯ ವಾತಾವರಣ ಎಲ್ಲ ಆಗ ಆಗ್ತಿದ್ದ ರಂಗೋಲಿ ಬಿಡಿಸಂದ್ರೆ ಇವಾಗ ಬಿಡಿಸೋ ಸಾಮರ್ಥ್ಯ ಇದೆಯಾ? ಸ್ವಲ್ಪ ಇದೆಯಾ? ಇದೆ. ಓಕೆ. ಯಾವ ರೀತಿ ರಂಗೋಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾದರೆ? ಚುಕ್ಕಿ ಥರದ್ದು. ಹಾಂ. ಆಮೇಲೆ ಫ್ಲವರ್ ಥರದ್ದು. ಓಕೆ. ಆಮೇಲೆ ಸ್ಟಾರ್ ಥರದ್ದು. ರಂಗೋಲಿ ಬಿಟ್ಟರೆ ಇನ್ನೇನು ಹವ್ಯಾಸ ಇತ್ತು? ದೇವ್ರ ಧ್ಯಾನ ತುಂಬ ಮಾಡ್ತಿದ್ದೆ. ದೇವ್ರ ಬಗ್ಗೆ ತುಂಬ ಅಪಾರವಾದ ತುಂಬ ನಂಬಿಕೆ, ಒಂದು ಭಕ್ತಿ. ಪೂಜೆ ಮೂಲಕ ಭಕ್ತಿ ತೋರಿಸ್ತಾ ಇದೆಯೋ? ಧ್ಯಾನದ ಮೂಲಕನೋ? ಪೂಜೆ ಮೂಲಕ. ಮುಖ್ಯವಾಗಿ ಪೂಜೆ. ಹೌದು. ಆ ಪೂಜೆ ಮಾಡ್ತಕ್ಕಂಥ ಕುಟುಂಬದಲ್ಲಿ ಹುಟ್ಟಿದ್ರ ನೀವು? ಹೌದು. ಹಿಂದೂ ಕುಟುಂಬದಲ್ಲಿ? ಹೌದು. ಓಕೆ. ಇಷ್ಟ ದೈವ ಯಾವುದಾಗಿತ್ತು ನಿಂದು? ಈಶ್ವರ ಆಗಿತ್ತು. ಈಶ್ವರನ ಆರಾಧನೆ ಮಾಡ್ತೀವಿ. ಮನೆಯಲ್ಲಿ ಸ್ಪಿರಿಚುವಲ್ ವಾತಾವರಣ ಇತ್ತಾ? ಹೌದು, ತುಂಬ ಇತ್ತು. ಅಪ್ಪ ಸತ್ತೋದ್ಮೇಲೆ ಕುಟುಂಬ ಹೆಂಗೆ ನಡ್ಕೊಂಡು ಹೋಯ್ತು? ಯಾರ್ದು ವಾದ ಬ್ಯಾಕ್ ಬೋನ್? ಎಲ್ಲಿಂದನೂ ಒಂದು ಇನ್ಕಮ್ ಬರ್ತಾ ಇತ್ತು. ಅಮ್ಮ ಮತ್ತು ತಾತ ಇಬ್ಬರು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಏನು ಕೊರತೆ ಇರಲಿಲ್ಲ. ಗದ್ದೆ ಏನು ಇತ್ತು, ಅದನ್ನು ಬೇರೆ ಯಾರೋ ಉಳುಮೆ ಮಾಡೋರು. ಅದರಿಂದ ಬರುವಂಥ ಆದಾಯ ಮನೆಗೆ ಉಣ್ಣೋದಕ್ಕೆ ಏನು ಕೊರತೆ ಇರಲಿಲ್ಲ. ಇಟ್ ವಾಸ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಹೌದು. ಕರೆಕ್ಟಾ? ಹೌದು. ಆ ಕಡೆ ರಿಚ್ಚನೂ ಅಲ್ಲ, ಈ ಕಡೆ ಪೂರನೂ ಅಲ್ಲ. ಹೌದು. ಕರೆಕ್ಟ್ ಅಲ್ಲ? ಹೌದು. ಊಟಕ್ಕೆ ಏನು ಕೊರತೆ ಇರಲಿಲ್ಲ. ಅಮ್ಮ ಚೆನ್ನಾಗಿ ನೋಡ್ಕೊಳ್ತಿದ್ರು? ಹೌದು, ಚೆನ್ನಾಗಿ ನೋಡ್ಕೋತಿದ್ರು. ತಾತ ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ತಾತನಿಗೆ ತುಂಬ ಆತ್ಮೀಯವಾಗಿದ್ದೆ. ಹಾಂ. ಈಗ ಆ ಜೀವನಾಂತಿಗೆ ಬರೋದಾದರೆ ಎಷ್ಟನೇ ವಯಸ್ಸಲ್ಲಿ ಆ ದೇಹವನ್ನು ಬಿಡುವಂತಾಯಿತು? ನಾನೊಂದು 25 ಹೆಚ್ಚು ಕಮ್ಮಿ ಒಂದು ವಯಸ್ಸಲ್ಲಿ ನಾನು ದೇಹನ ಬಿಡಬೇಕಾಗಿ ಬಂತು. ಅವಾಗೂ ತುಂಬ ಹೊಟ್ಟೆ ನೋವು. ನಾನು ಮಲಗಿದ್ದೀನಿ. ಅಮ್ಮ ಮತ್ತು ಸುತ್ತಮುತ್ತಲು ತುಂಬ ನನ್ನ ಸ್ನೇಹಿತರು ಮತ್ತು ತಾತ ಎಲ್ಲರೂ ನನ್ನ ಕೊನೆಗಳಿಗೆ ಸಮಯ ನೋಡಿ ಎಷ್ಟಿದೆ ಅದು ಸಮಯ ದೇಹ ಬಿಡೋದನ್ನು? ದೇಹ ಬಿಡಬೇಕಾದ್ರೆ ಸಾಯಂಕಾಲ 4:15.
ಹೌದು. ಯಾವ ವಾರ ನೋಡಿ ಇವತ್ತು? ಗುರುವಾರನಾ? ಹೌದು. ಓಕೆ. ಯಾವ ಇಸ್ವಿ ಯಾವ ಮಂತ್ ಅಂತ ಏನಾದರೂ ರೀಕಾಲ್ ಮಾಡಿ. ಗೊತ್ತಾಗ್ತಿಲ್ಲ. ಓಕೆ, ಗುರುವಾರ. ಹೌದು. ಸಂಜೆ 4:15. ಹೌದು. ಎಲ್ಲಿದ್ದೀರಿ? ಹಾಸ್ಪಿಟ್ಲಲ್ಲಿದ್ದೀರಾ ಮನೇಲಿದ್ದೀರಾ? ಮನೇಲೇ ಇದ್ದೀನಿ. ಹಾಸ್ಪಿಟಲ್ ಆಗಲ್ಲ ಅಂತ ಹೇಳಿದ್ರೆ? ಆಗಲ್ಲ ಅಂತ ಹೇಳಿದರು. ಓಕೆ. ಆ ಕೊನೆಯ ಕ್ಷಣಗಳು ಹೇಗಿದ್ದು? ತುಂಬ ನರಳ್ತಾ ಇದ್ದೆ, ತುಂಬ ಹೊಟ್ಟೆ ನೋವು ಜಾಸ್ತಿ. ಈಗ ಅದನ್ನು ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯನ್ಸ್ ಮಾಡೋ ಕರೆಕ್ಟಿವಿಟಿ ಕೊಡ್ತೀನಿ. ಹೆಂಗಿತ್ತು ನೋಡಿ ಆ ಕೊನೆಯ ನರಳಾಟ. ಯು ವಿಲ್ ಲಿಟ್ರಲಿ ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಪೇಯ್ನ್ ಇನ್ ದ ಸ್ಟಮಕ್. ತುಂಬ ಹೊಟ್ಟೆ ನೋವು, ಬ್ಲೀಡ್ ಆಗ್ತಿದೆ, ತಡ್ಕೊಳಕ್ಕಾಗ್ತಾ ಇಲ್ಲ, ಪ್ರಾಣ ಹೋಗ್ತಿದೆ ಅಂತ ಗೊತ್ತಾಗ್ತಾ ಇದೆ, ಏನು ಮಾಡೋಕ್ಕಾಗ್ದಿರುವಂಥ ಪರಿಸ್ಥಿತಿ. ನಿಂಗೆ ಅನಿಸ್ತಾ ಇದೆ ನಾನು ಹೆಚ್ಚು ಹೊತ್ತು ದೇಹದಲ್ಲಿ ಇರೋದಿಲ್ಲ ಅಂತ? ಹೌದು. ಯಾರು ಇದ್ದಾರೆ ಸುತ್ತಲೂ? ಅಮ್ಮ ಇದ್ದಾರೆ, ಸ್ನೇಹಿತರಿದ್ದಾರೆ, ತಾತ ಇದ್ದಾರೆ. ಎಲ್ಲರೂ ಕರೆಸ್ಕೊಂಡಿದ್ದಾರೆ? ಹೌದು, ಎಲ್ಲರೂ. ಅಮ್ಮ ಕೈ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಮನೆ ಒಳಗಡೆ ಇದೆಯಾ ಹೊರಗಡೆ ಇದೆಯಾ? ಒಳಗಡೆ ಇದ್ದೀನಿ. ಒಳಗಡೆ ಇದೆ. ಹಾಲಲ್ಲಿ ಇದ್ದೀನಿ. ಹಾಲಲ್ಲಿ ಇದೆಯಾ? ಮಲಗಿದೆಯಾ? ಮಲಗಿದ್ದೀನಿ. ಎದೊಳಕ್ಕಾಗ್ತಾ ಇಲ್ಲ, ಅಮ್ಮನ ಕೈ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಆ ಕೊನೆಯ ಕ್ಷಣ ಅಂದರೆ ದೇಹ ಬಿಡುವಾಗ ಏನು ಸಂಘರ್ಷ ಆಯಿತು ಮನಸ್ಸು ಮತ್ತು ದೇಹಕ್ಕೆ, ಅಥವಾ ಪ್ರಾಣ ಮತ್ತು ದೇಹಕ್ಕೆ ಆದಂಥ ಫ್ರಿಕ್ಷನ್ ಹೇಗಿತ್ತು ಅನುಭವ? ತುಂಬ ಘೋರವಾಗಿತ್ತು. ನನ್ನ ಕೈಯಲ್ಲಿ ನರಳ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಹೌದು, ಅಮೌಂಟ್ ಆಫ್ ಪೇಯ್ನ್ ತುಂಬ ಜಾಸ್ತಿ ಇತ್ತು. ನನಗೆ ಬದುಕಬೇಕು ಅಂತ ಆಸೆ ಆಗ್ತಿದೆ, ಬಟ್ ಬದುಕೋಕ್ಕಾಗ್ತಾ ಇಲ್ಲ. ಸೊ ಏನೇನು ಒಂದೊಂದೇ ಕಷ್ಟ ಆಗಿ ಕೊನೆಗೆ ನೀನು ದೇಹ ಬಿಡೋಕ್ಕೆ ರೆಡಿ ಆದೆ? ಹೌದು. ಫಸ್ಟು ನನ್ನ ಕೈಲಿ ಆಗಲಿಲ್ಲ. ಫಸ್ಟು ನಾನು ತುಂಬ ಕನೆಕ್ಟ್ ಆಗಿದ್ದೆ ಫ್ಯಾಮಿಲಿಗೆ, ಅಮ್ಮ ತಾತ ಅವ್ರ ಹತ್ರ ಎಲ್ಲ, ಮತ್ತು ಸ್ನೇಹಿತರ ಹತ್ರ. ಬಟ್ ಅದನ್ನು ಬಿಡೋದಕ್ಕಾಗ್ತಾಯಿಲ್ಲ ಸಂಬಂಧ. ನನಗೆ ಹೊಟ್ಟೆ ನೋವು ಜಾಸ್ತಿ ಆಗ್ತಾಯಿದೆ, ಅದನ್ನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಇದರಲ್ಲಿ ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿದ್ದೀನಿ. ಹೆಲ್ಪ್ಲೆಸ್. ಏನು ಈಗ ಲಾಸ್ಟ್ ಮೂಮೆಂಟ್ ಇನ್ನು 5 ದಿವಸ ತೊಗೊಂಡ್ರೆ ನೀನು ಆ ದೇಹದ ಬಾಡಿಯನ್ನು ಬಿಡ್ತೀಯ. ಆವಾಗ ಮನಸ್ಸಿನಲ್ಲಿ ಏನು ನಡೀತಾ ಇದೆ? ನೀನು ಏನು ಕ್ಯಾರಿ ಮಾಡ್ತಾ ಇದೆಯಾ ಲೈಫ್ ಟೈಮ್ದು? 25 ಇಯರ್ಸ್ ಯು ಲಿವ್ಡ್ ಇನ್ ದಟ್ ಬಾಡಿ. ಏನು ಕ್ಯಾರಿ ಮಾಡೋಕ್ಕಾಗ್ತಾ ಇದೆ? ಪ್ಲಸ್ ಏನು, ಮೈನಸ್ ಏನು, ಪೇಯ್ನ್ ಏನು, ಪ್ಲೆಷರ್ ಏನು, ಏನೆಲ್ಲ ನಿನ್ನ ಮನಸ್ಸಲ್ಲಿ ಕಣ್ಮುಂದೆ ಹಾದು ಹೋಗ್ತಾ ಇದೆ ದೃಶ್ಯದಲ್ಲಿ? ನಾನು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ, ಎಲ್ಲೂ ಸುತ್ತಾಡಿರಲಿಲ್ಲ. ತುಂಬ ಆಸೆ ಇತ್ತು. ಮನೆಯಲ್ಲಿ ರೆಸ್ಟ್ರಿಕ್ಷನ್ ಇತ್ತು, ಎಲ್ಲೂ ಹೆಣ್ಮಗು ಎಲ್ಲೂ ಹೋಗಬಾರ್ದು ಅಂತ. ಹಾಗಾಗಿ ಅದು ನನಗೆ ತುಂಬ ಆಸೆ ಇತ್ತು. ದೇವ್ರ ಮೇಲೆ ತುಂಬ ಭಕ್ತಿ ಇತ್ತು. ದೇವ್ರ ಪೂಜೆ, ದೇವ್ರ ಧ್ಯಾನ, ದೇವ್ರ ಶ್ಲೋಕಗಳು ಅದೆಲ್ಲ ತುಂಬ ಇತ್ತು. ಆಮೇಲೆ ಈ ಹೊಟ್ಟೆ ನೋವು ಅದು ತಡ್ಕೊಳಕ್ಕಾಗದೇ ಇರುವಂಥಷ್ಟು. ಈ ಕಡೆ ಹೊಟ್ಟೆ ನೋವನ್ನು ಎರಡನ್ನೂ ಕ್ಯಾರಿ ಮಾಡ್ತಾ ಇದೆಯಾ? ಹೌದು. ಈಗ ನಾನು 1 to 5 ಕೌಂಟ್ ಮಾಡ್ತೀನಿ. ಆ ಬಾಡಿನ ಗ್ರೇಸ್ಫುಲ್ಲಾಗಿ, ಪೀಸ್ಫುಲ್ಲಾಗಿ ಮತ್ತೊಂದು ಸರಿ ಲೀವ್. ಬಟ್ ವೈ ಲೀವಿಂಗ್, ಜಸ್ಟ್ ಲೀವ್ ಆಲ್ ದ ಪೇಯ್ನ್ ಆ್ಯಂಡ್ ದಿ ಅಗೋನಿ ಆ್ಯಂಡ್ ದಿ ಟ್ರಾಮೆಟಿಕ್ ಎಕ್ಸ್ಪೀರಿಯನ್ಸ್ ವಿಚ್ ಯು ಹ್ಯಾಡ್ ವಿತ್ ದಟ್ ಬಾಡಿ. ಇನ್ನೊಂದು ಸಾರಿ ರಿಲೀವಿಂಗ್, ರೀಬರ್ತ್ ಅಂದರೆ ರಿಲೀವಿಂಗ್ ಅಗೇನ್. ಓನ್ಲಿ leave all the bad memories you had with that body, ready to leave. 1, leave all the bad experience, pain, agony, traumas in that body, in that life. 2, carry all the pleasant memories of your devotion, of your cheerfulness, playfulness and ambitions. Carry these. 3, ready to leave. 4, yes, you are leaving that body once again, knowingly, consciously. 5, leave that body, come out from that body and say yes for me. Yes. So where are you now? You are away from that body? I am away from the body. I can see the body. You can see the body? Yes. And explain, in body bitt mele, what is happening to that body? How the cremation happened? ಕ್ರಿಮೇಷನ್ ಎಲ್ಲರೂ ಅಳ್ತಾ ಇದ್ದಾರೆ. ಎಲ್ಲರೂ ನನ್ನ ತುಂಬ ಆತ್ಮೀಯನಾಗಿದ್ದೆ ಆ ಒಂದು ಇದರಲ್ಲಿ ನಾನು ಎಲ್ಲರಿಗೂ. ನಿನ್ನ ಸಾವಿನಲ್ಲಿ ಎಷ್ಟು ಜನ ದುಃಖ ವ್ಯಕ್ತಪಡಿಸಿದ್ರು? ಸುಮಾರು ಜನ, ಯಾರೋ ಗುರುತು ಪರಿಚಯ ಇಲ್ದಿರೋರು ಸಹ ಬಂದಿದ್ದಾರೆ. ಓಕೆ. ಈ ಹುಡುಗಿಗೆ ಈ ಥರ ಆಗಿದೆ. ಕೊನೆಗೆ ಅಂತಿಮ ಸಂಸ್ಕಾರ ಏನು ಮಾಡಿದ್ರು? ಬರ್ನ್ಟ್. ಹೌದು. ಯುವರ್ ಬಾಡಿ ವಾಸ್ ಬರ್ನ್ಟ್. ಹೌದು. ಓಕೆ. ಅದನ್ನೆಲ್ಲ ನೀನು ನೋಡ್ತಾ ಇದೆಯಾ? ಹೌದು, ನೋಡ್ತಾ ಇದ್ದೇನೆ. ಈಗ ಇನ್ನೊಂದು ಸರಿ ನೀನು ಕಾನ್ಷಿಯಸ್ಲಿ ಅದು ದೇಹ ಬಿಟ್ಟ ಮೇಲೆ
ನಿಮಗೇನಾದರೂ ಪಶ್ಚಾತ್ತಾಪ, ದುಃಖ ಅಥವಾ ಏನಾದರೂ ಇದಿದೆಯಾ ಆ ದೇಹದ ಜೊತೆ? ಪಶ್ಚಾತ್ತಾಪ ಏನೂ ಇಲ್ಲ. ಏನಿಲ್ಲಲ್ಲ? ಏನೂ ಇಲ್ಲ. ಓಕೆ, ಈಗ ಜಸ್ಟ್ ಸ್ವಲ್ಪ ಒಂದು ಒಳ್ಳೆ ಪುಣ್ಯ ನದಿಯನ್ನು ಚೂಸ್ ಮಾಡು. ಪ್ರಶಾಂತವಾಗಿ ಪರಿಶುದ್ಧವಾಗಿ ಹರಿತಿರೋ ನದಿ, ಅದೇ ಎದುರುಗಡೆ ನಿಂತ್ಕೋ. ಓಕೆ. ಅದರಲ್ಲಿ ಈ ಗಂಗಾ ಸ್ನಾನ ಮಾಡ್ತಾರಲ್ಲ, ಪವಿತ್ರ ಸ್ನಾನ, ಪುಣ್ಯ ಸ್ನಾನ, ಹಾಗೆ ಮೆಟ್ಲಿಡಿದು ಹೋಗಿ 21 ಸಾರಿ ಮುಳುಗಿ ಹೇಳು. ಈಚ್ ಟೈಮ್ ಯು ಟೇಕ್ ಹೋಲಿ ಡೀಪ್, so your body, mind, your memories, your emotions will be cleansed, purified after you take the holy bath in the river. Once you complete 21 times, then say yes for me. Let all the impurities, pains, sorrows, sufferings, knowingly, unknowingly carried from that body, that life, leave you. 21 ಸಾರಿ ಪವಿತ್ರ ಮುಳುಗು ಸ್ನಾನ ಮಾಡಿದ್ಮೇಲೆ ಎಸ್ ಅಂತ ಹೇಳಬೇಕು. ಎಸ್. ಓಕೆ, ಯು ಫೀಲ್ ಫ್ರೆಶ್ ನೌ? ಎಸ್. ಓಕೆ, ಈಗ ವಿಟ್ನೆಸ್ ಮಾಡು. ಕಂಪೇರ್ what is the connection between that body and this Kishore body, life. Comparisons ಏನಿದೆ? ಹೊಟ್ಟೆ ನೋವು. ಹೊಟ್ಟೆ ನೋವು ಈ ಲೈಫಲ್ಲಿ ಇದೆಯಾ? ಇದೆ. ಕಿಶೋರ್ಗೆ? ಹೌದು. ಓಕೆ, ಅದು ಯಾವ ವಯಸ್ಸಲ್ಲಿ ಶುರುವಾಯಿತು? ಚಿಕ್ಕ ವಯಸ್ಸಲ್ಲೇ ಶುರುವಾಯಿತು. ಚಿಕ್ಕ ವಯಸ್ಸಲ್ಲಿ ಶುರುವಾಯಿತು. ಏನಾದರೂ ಮೆಡಿಕಲಿ ಡಯಾಗ್ನೋಸ್ ಆಗಿದೆಯಾ ಅದು? ಟ್ರೈ ಮಾಡಿದ್ವಿ. ಆ್ಯಕ್ಚುಲಿ ನಾನು ಮೋಷನ್ಗೆ ಹೋಗ್ತಿದ್ದೆ ಕೈಂಡ್ ಆಫ್ 3 days 4 days ಒನ್ಸ್ ಟಾಯ್ಲೆಟ್ಗೆ ಹೋಗ್ತಿದ್ದು. ಕೈಂಡ್ ಆಫ್ ಕಾನ್ಸ್ಟಿಪೇಷನ್ ಆರ್ ಹೊಟ್ಟೆ ನೋವಿಂದ? ಹೊಟ್ಟೆ ನೋವಿಂದ. ಹೊಟ್ಟೆ ನೋವು ಇರ್ತಿತ್ತು, ಪ್ಲಸ್ ಎಂಡೋಸ್ಕೋಪಿಕ್ ಆಗಿದೆಯಾ? ಹೌದು. ಓಕೆ, ಅದಾದಮೇಲೆ ಡಾಕ್ಟರ್ ಡಯಾಗ್ನೋಸ್ ಸಮಥಿಂಗ್? ನೋ, ಅವರು ಡಯಾಗ್ನೋಸ್ ಮಾಡಿ ಜಸ್ಟ್ ದೆ ಗೇವ್ ಒನ್ ಪೌಡರ್. ಅವಾಗಿಂದ ನಾರ್ಮಲ್ ಇತ್ತು, ಬಟ್ ಸ್ಟಿಲ್ ಇವಾಗೂ ಅವಾಗವಾಗ ಒಂದು ಹೊಟ್ಟೆ ನೋವು ಬರುತ್ತೆ ನನಗೆ. ಇನ್ನು ಮೇಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಯು ನೋ ದ ರೂಟ್ ಕಾಸ್, ದ ಮೆಮರಿ ಯು ಕ್ಯಾರಿಡ್ ಅನ್ನೋಯಿಂಗ್ಲಿ ಫ್ರಮ್ ದಟ್ ಲೈಫ್, ದಟ್ ಪೇನ್ ಈಸ್ troubling in this life. So from the moment you know this, so it disappears, it won't affect your stomach pain. ಓಕೆ, ಇನ್ನೇನು ಸಿಮಿಲಾರಿಟೀಸ್ ಇದೆ ನೋಡು. ಸ್ವಲ್ಪ ಅಲ್ಲಿ ಹೆಣ್ತನ ಅನುಭವಿಸಿ ಇಮಿಡಿಯೇಟಾಗಿ ಗಂಡು ಬಾಡಿ ಚೂಸ್ ಮಾಡಿದ್ಯಾ? ವಾಟ್ ಮೇಡ್ ಯು ಟು ಚೇಂಜ್ ಯುವರ್ ಜೆಂಡರ್? ಅದು ನನಗೆ ಗೊತ್ತಿಲ್ಲ. ನನಗೆ ಹೌ ಯು ಚೂಸ್ ದ ಬಾಡಿ? ಹೌ ಯು ಚೂಸ್ ಮಾಮ್, ದಿಸ್ ಲೈಫ್ ಮಾಮ್? ಅಲ್ಲಿ ಬಿಟ್ಟಿಯಲ್ಲ ಅವತ್ತು. ಹೌದು. ಆ ಬಾಡಿನ ಹೆಂಗೆ ಟ್ರಾವೆಲ್ ಮಾಡಿದೆ ನಿಮಗೆ? ಹೆಂಗೆ, ಹೌ ಯು ಸೆಲೆಕ್ಟೆಡ್ ಯುವರ್ ಲೈಫ್? ನನ್ನ somebody helped you or you choose your life? ನನ್ನ ಸ್ನೇಹಿತೆ ಒಬ್ಬರಿದ್ದರು. ಸೊ ಅವರು ಮದುವೆ ಆಗಿದ್ದರು. ಅವ್ರ ಬಾಡಿಯಲ್ಲಿ ಹೋಗಬೇಕು ಅಂತ ನನಗೆ ಅನ್ನಿಸ್ತು, ಅಂದರೆ ಅವ್ರ ಹೊಟ್ಟೆಲಿ ಹುಟ್ಟಬೇಕು ಅಂತ ನನಗೆ ಅನ್ನಿಸ್ತು. ಸೊ ಆ ಲೈಫ್ ಸ್ನೇಹಿತರ? ಹೌದು, ಆ ಲೈಫ್ ಸ್ನೇಹಿತರು. ಓಕೆ, ಅಲ್ಲಿ ಯಾಕೆ ಹೋಗಿ ಜನ್ಮ ತಗೊಳಕ್ಕಾಗಲಿಲ್ಲ ನನಗೆ? ಅಂದರೆ ಆ ಸ್ನೇಹಿತರು ಈ ಜನ್ಮದಲ್ಲಿ ಇದ್ದಾರೆ ಅಂತ ನನಗೆ ಕಾಣಿಸ್ತು. ಓಕೆ, ನೋಡಿದ್ದೀನಿ ನೀನು ಅವ್ರನ್ನ? ಹೌದು, ಆ ಜನ್ಮದಲ್ಲಿ ನೋಡಿದ್ದೆ. ಈ ಜನ್ಮದಲ್ಲಿ ಇದ್ದಾರೆ ಅವರು? ಹೌದು. ಹೆಸರು ಹೇಳೋಕ್ಕೆ ಸಾಧ್ಯ ಇದೆಯಾ? ನನ್ನ ತಾಯಿ ಸುಮಿತ್ರಾ ಅಂತ. ಓ ಹೋ 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 ಹೋ, ಮೈ ಗುಡ್ನೆಸ್. ಹಾಂ, ಅವ್ರಿಗೂ ನನಗೂ ಫಸ್ಟಿಂದ ಆಗ್ತಾ ಇರಲಿಲ್ಲ. ಬಟ್ ಫ್ರೆಂಡ್ಸ್ ಆಗಿದ್ವಿ, ಬಟ್ ಒಳಗಡೆ ತುಂಬ ಮನಸ್ತಾಪ, ತುಂಬ. ಯಾವ ಲೈಫ್ದಲ್ಲಿ? ಹಳೆ ಲೈಫಲ್ಲಿ. ಇವಾಗ ಹೇಗಿದೆ? ಇವಾಗೂ ಹಾಗೆ ಇದೆ. ಇವಾಗೂ ಹಾಗೆ ಇದೆ? ಹೌದು. ಸೇಮ್ ಥಿಂಗ್, ಎನಿಮಾಸಿಟಿ ಕಂಟಿನ್ಯೂಡ್. ಓಕೆ, ಸೊ ಇವತ್ತಿಂದ ಆಚೆ ಯು ಆರ್ ವೆರಿ ಕಂಫರ್ಟಬಲ್ ವಿತ್ ಯುವರ್ ಮಾಮ್ ಆ್ಯಂಡ್ ಯು ಲವ್ ಯುವರ್ ಮಾಮ್ ಫ್ರಮ್ ಯುವರ್ ಹಾರ್ಟ್. ಆಫ್ಟರ್ ನೋಯಿಂಗ್ ದಿಸ್ ಫ್ಯಾಕ್ಟ್ಸ್, ಸೊ ಯು ಕ್ಯಾರಿಡ್ ದಟ್ ಎನಿಮಾಸಿಟಿ ಫ್ರಮ್ ಯುವರ್ ಪ್ರೀವಿಯಸ್ ಲೈಫ್ ಟೈಮ್. ಇನ್ನು ಅದೇ ಜನ್ಮದ ಸ್ನೇಹಿತ ಅಮ್ಮನಾಗಿ ಬಂದಿದ್ದಾರೆ. ಹೌದು. ಆ ಲೈಫಲ್ಲಿ ಅಮ್ಮ ಇದ್ಲಲ್ಲ? ಹೌದು. ಅಪರ್ಣನ ಎಂಥದ್ದು ಹೇಳಿದ್ದಿಲ್ಲ? ಸುವರ್ಣ. ಅವರೇನು ಹುಟ್ಟಿದಾರಾ ಈ ಲೈಫ್ಗೆ? ಬಂದಿದ್ದಾರಾ? ಇಲ್ಲ, ಬಂದಿಲ್ಲ. ಇಲ್ಲ. ಅವರು ನಮ್ಮ ಅಜ್ಜಿಯಾಗಿ ಬಂದಿದ್ರು. ಈ ಜನ್ಮದಲ್ಲಿ ನನಗೆ ಅಜ್ಜಿಯಾಗಿದ್ದರು. ಅಜ್ಜಿ ಪ್ರೀತಿ ಜಾಸ್ತಿ ಇತ್ತು? ತುಂಬ ಇತ್ತು.
ಒರಿಜಿನಲ್ ನಮ್ಮ ಅಜ್ಜಿ ಆಗಿದ್ದಾಳೆ. ಹೌದು. ಸ್ವಲ್ಪ ಗಲಾಟೆ ಇದು ಜಗಳ ಮಾಡ್ತಿದ್ದಂಥ ಸ್ನೇಹಿತ ಅಮ್ಮ ಆಗಿ ಬಂದಿದ್ದಾರೆ. ಹೌದು. ಆಲ್ ರೈಟ್. ಸೊ ಕಿಶೋರ್, ನಿನಗೆ ಕ್ಲಾರಿಟಿ ಸಿಕ್ತು. ಹೊಟ್ಟೆ ನೋವಿಗೆ ಕಾಸ್ ಎಲ್ಲಿತ್ತು ಅನ್ನೋದು ಕ್ಲಾರಿಟಿ ಬಂತು. ಯಾಕೆ ಅಮ್ಮನ ಜೊತೆ ನಿನಗೆ ಸಿಟ್ಟು ಬರ್ತಾಯಿತ್ತು ಅನ್ನೋದಕ್ಕೂ ಕಾರಣ ಸಿಕ್ತು. ಸೊ ಈ ಕಾರಣ ಗೊತ್ತಾದ ಮೇಲೆ 2 ನಿನಗೆ ಬೆನಿಫಿಟ್ಸು. ಇವತ್ತಿಂದ ಆಚೆ ಯು ಆರ್ ವೆರಿ ಫ್ರೆಂಡ್ಲಿ ವಿತ್ ಯುವರ್ ಮಾಮ್, ಆ್ಯಂಡ್ ಸೊ ಯು ವಿಲ್ ನಾಟ್ ಎನಿ ಡಿಸ್ಕಂಫರ್ಟ್ಸ್ in the stomach area. You lead absolutely healthy life, blissful life, with radiant health, with longevity, with everything that is required to lead a normal life. So you are carrying again a very fresh, positive, devotional feelings from that life, and coming back to this life, slowly travel back to this present life. We recognize this body. The moment you recognize this body, so immediately ಅದರ ಇಂಪ್ಯಾಕ್ಟ್ ನಿಮಗೆ ಹೊಟ್ಟೆಯ ಭಾಗದಲ್ಲಿ ಗೊತ್ತಾಗುತ್ತೆ. ಯು ಫೀಲ್ ವೆರಿ ಪ್ಲೆಸೆಂಟ್, ಹೆಲ್ದಿ ಇನ್ ದ ಸ್ಟಮಕ್. ಹೌದು. ಸೆನ್ಸ್ ಆಗ್ತಾ ಇದೆಯಾ? ಹೌದು. ಆರ್ ಯು ಶೋರ್? ಎಸ್. ಗುಡ್. ಸೊ ಸ್ಟೇಟ್ ವಿತ್ ಫುಲ್ ಆಫ್ ಎನರ್ಜಿ, ಫುಲ್ ಆಫ್ enthusiasm, full of optimism, with utmost peace, joy, love, harmony and happiness. Ready to come back with positive feelings, with increased divine energy. 1, recognize your body. It feels so good, so comfortable, so healthy. 2, recognize your mind. It feels so calm, serene, composed, tranquil. 3, there is a proper alignment has happened, established between body and mind. 4, coming back. 5, with increased positive feelings. 6, with utmost optimism towards future. 7, gracefully. 8, peacefully. 9, lovingly. You are coming back to normal vapor state with pleasant memories, pleasant feeling. Take a deep breath once. Slowly breathe out. Put your palms together, rub your palms. Touch your eyes and face. It's number 10. Time to open your eyes. The moment you open your eyes, you see a totally different life, a joyful, blissful, happy, healthy, energetic, rich life. May God bless you, Kishore. May God bless you. May God bless you. ಆತ್ಮೀಯರೇ, ಇದಾಗಿತ್ತು ಒಂದು ಸಣ್ಣ ರೆಗ್ರೆಷನ್ ಥೆರಪಿ. ಲೈವಲ್ಲಿ ಮಾಡಬೇಕು ಅಂತ ರಾಜೇಶ್ ರಿಕ್ವೆಸ್ಟ್ ಮಾಡಿದ್ರಿಂದ ನಾವು ಈ ಪ್ರೋಸೆಸ್ಸನ್ನು ನನಗೂ ಕಿಶೋರ್ಗೂ ಇಲ್ಲಿಗೆ ಬರೋದಕ್ಕೆ ಮುಂಚಿನ ಕಿಶೋರ್ ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಯಾರು ಬರ್ತೀರಿ ಲೈವ್ಗೆ ಅಂದಾಗ ಇವ್ರು ಕೈ ಎತ್ತಿದ್ರಿಂದ ಇವ್ರಿಗೆ ಇಲ್ಲಿಗೆ ನಾವು ಇನ್ವೈಟ್ ಮಾಡಿ ಈ ಒಂದು ಪ್ರಯೋಗ ಮಾಡಿದ್ದೇವೆ. ಇದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಇಲ್ಲಿ ವಿಟ್ನೆಸ್ ಮಾಡಿರೋರಿದ್ದಾರೆ. ಮೇಲಾಗಿ ಇದಕ್ಕೆ ರಾಜೇಶ್ ಜೀವಂತ ಸಾಕ್ಷಿ. ನೀವು ಏನೇ ಡೌಟ್ಸ್ ಇದೆ ರಾಜೇಶನ್ ಕೂಡ ಕ್ಲಾರಿಫೈ ಮಾಡ್ಕೋಬೋದು, ಕೇಳಿ. ಯಾಕೆಂದರೆ ಕೆಲವರು ತಲೆ ತುಂಬ ಹೊಟ್ಟೆಗೆ ಅನ್ನ ತಿನ್ನೋದಿಲ್ಲ, ಅನುಮಾನ ತಿಂತಾರೆ ತಲೆಗೆ. ಅಂಥವ್ರಿಗೆ ಕೂಡ ಹೇಳ್ತಾ ಇದ್ದೀನಿ, ಇದು ಇದರಲ್ಲಿ ಯಾವುದು ಸ್ಕ್ರಿಪ್ಟ್ ಕೊಟ್ಟು ಹೇಳಿಸೋದು, ಪೂರ್ವ ತಯಾರಿ ಮಾಡಿ ಹೇಳಿಸೋದು ಯಾವುದೂ ಇಲ್ಲ. ಹೌದಲ್ಲ? ಹೌದು ಗುರುಜಿ. ಫೀಲಿಂಗ್ ವೆರಿ ಗುಡ್, ವೆರಿ ಲೈಟ್, ವೆರಿ ಕಂಫರ್ಟಬಲ್. ಸೊ ಧನ್ಯವಾದ.